ಸೊ ಫೈನೈಟ್ ಕಾರ್ಟೇಶನ್ ಪ್ರಾಡಕ್ಟ್ ಅಂತ ಅಂದ್ರೆ ಅಲ್ಲಿ A1 A2 A3 AN B ಎನಿ ಸೆಟ್ಸ್. ಸೊ ಯಾವ್ದು ಸೆಟ್ಸ್ ಆಗಿರ್ಲಿ, ಅವು ಕೌಂಟಬಲ್ ಆಗಿರ್ಲಿ ಅನ್ಕೌಂಟಬಲ್ ಆಗಿರ್ಲಿ ಏನಾದ್ರು ಆಗಿರ್ಲಿ. ಸೊ ನೋಡಿ ತರ ಪೈ ಸಿಂಬಲ್ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ಅಂತ ಪೈ ಅಂತ ಅಂದ್ರೆ ಇದು ಪ್ರಾಡಕ್ಟ್ ಐ ಇಸ್ ಈಕ್ವಲ್ ಟು 1 to n AI. ಅದು ಆಕ್ಚುಲಿ ಹೆಂಗ್ ಬರೋದು ಕಾರ್ಟೇಶನ್ ಪ್ರಾಡಕ್ಟ್ ಇದು A1 A2 A3 till AN ಐ ಇಸ್ ಈಕ್ವಲ್ ಟು 1 to n ವರ್ಗು. ಸೊ ನೋಡಿ ಇದು n ಅಂತ ಇದ್ರೆ ಇಲ್ಲಿ ಫೈನೈಟ್ ಇದ್ರೆ ಸೊ ಅದು ಫೈನೈಟ್ ಕಾರ್ಟೇಶನ್ ಪ್ರಾಡಕ್ಟ್. ಸೊ ಅದನ್ನ ಈ ತರ ಡೆಂಟ್ ಮಾಡ್ತೀವಿ. ಫೈನೈಟ್ ಕಾರ್ಟೇಶನ್ ಪ್ರಾಡಕ್ಟ್ ಯಾವ ತರ ಡೆಂಟ್ ಮಾಡ್ತೀವಿ ಅಂತ ಅಂದ್ರೆ ಸೊ ಇಟ್ ಇಸ್ ಸೆಟ್ ಆಫ್ ಆಲ್ n ಟಪಲ್ಸ್ ಅಂತ ಕರಿತೀವಿ. ಸೊ A1 A2 till AN for all AI belongs to capital AI. So it is called the finite Cartesian product. So clear. ಸೊ ಇಲ್ಲಿ n ಅಂತ ಇದ್ರೆ ಫೈನೈಟ್ ಅಂತ. ಓಕೆನಾ? ಕ್ಲಿಯರ್ ಇರ್ಲಿ, ಕನ್ಫ್ಯೂಷನ್ ಬೇಡ. ಅರ್ಥ ಆಗ್ತಿದ್ಯಾ? ಕಾರ್ಟೇಶನ್ ಪ್ರಾಡಕ್ಟ್ ನ ಎರಡು ಸೆಟ್ Yes. ತಗೊಂಡ್ರೆ ಎರಡು ಬರುತ್ತೆ ಆತರ. ನೆಕ್ಸ್ಟ್ ಅದೇ ತರ ಸೇಮ್ ಇನ್ಫೈನೈಟ್ ಕಾರ್ಟೇಶನ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಅಂತಂದ್ರೆ ಇಲ್ಲಿ ಐ ಇಸ್ ಈಕ್ವಲ್ ಟು 1 to ಏನಿರುತ್ತೆ ಇಲ್ಲಿ ಇನ್ಫಿನಿಟಿ ಇರುತ್ತೆ. 1 to ಇನ್ಫಿನಿಟಿ ಅಂತ ಏನಾದ್ರು ಇದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಇನ್ಫೈನೈಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ಸ್ ಅಂತ. ಓಕೆನಾ? ಸೊ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೆಟ್ಸ್ ಇರ್ತಾವೆ ಇಲ್ಲಿ. ಅಲ್ಲಿ ಸೆಟ್ಸ್ ಎಷ್ಟಿತ್ತು? ಫೈನೈಟ್ ಸೆಟ್ಸ್ ಇತ್ತು. ಓಕೆನಾ? ಅಂದ್ರೆ ಫೈನೈಟ್ ಸೆಟ್ಸ್ ಅಂದ್ರೆ ಸೆಟ್ಗಳು ಫೈನೈಟ್ ಅಂತ ಅಲ್ಲ, ಫೈನೈಟ್ ನಂಬರ್ ಆಫ್ ಸೆಟ್ಸ್ ಇತ್ತು ಅಲ್ಲಿ. ಅದಕ್ಕೋಸ್ಕರ ಐ ಇಸ್ ಈಕ್ವಲ್ ಟು 1 to n ಅಂತ ಮಾಡಿದ್ವಿ. ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೆಟ್ಸ್ ಇರ್ತವೆ. ಓಕೆನಾ? ಇನ್ಫೈನೈಟ್ ನಂಬರ್ ಆಫ್ ಸೆಟ್ಸ್ ಇರ್ತವೆ. ಸೊ ಅದಕ್ಕೆ ನಾವು ಕಾರ್ಟೇಶನ್ ಪ್ರಾಡಕ್ಟ್ ನ ಎಲ್ಲದಕ್ಕೂ ಮಾಡ್ಬೇಕಂದ್ರೆ ಐ ಇಸ್ ಈಕ್ವಲ್ ಟು 1 to ಇನ್ಫೈನೈಟ್ ಅಂತ ಬರಿತೀವಿ AI. ಅದ್ರ ಮೀನಿಂಗ್ A1 cross A2 cross A3 till AN. ಸೊ ಇಟ್ ಈಸ್ ಆಲ್ಸೋ ಸೆಟ್ ಆಫ್ ಆಲ್ ಇಲ್ಲಿ n ಟಪಲ್ಸ್ ಅಂತ ಹೇಳಕ್ಕಾಗಲ್ಲ, ಟಪಲ್ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಇಲ್ಲೇನಿರುತ್ತೆ ಇನ್ಫೈನೈಟ್ ವರ್ಗು ಹೋಗ್ತಾ ಇರುತ್ತಲ್ವಾ. ಸೊ ಹಂಗಾಗಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಎರಡು ಸೆಟ್ ಯಾವ್ದಾದ್ರು ಎರಡು ಸೆಟ್ ಸಪೋಸ್ A1 cross A2 ಅಂತ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಯಾವ ತರ ಬರ್ತವೆ ಹೇಳಿ? ಆರ್ಡರ್ಡ್ ಪೇರ್ಸ್ ಬರ್ತವೆ, ಹೌದಾ ಇಲ್ವಾ? X, Y ಅಂತ. ಮ್ಯೂಟ್ ಮಾಡಿ ಮೇಡಮ್. ಹೌದಾ ಇಲ್ವಾ? ಎರಡು ಸೆಟ್ ನ ಕಾರ್ಟೇಶನ್ ಪ್ರಾಡಕ್ಟ್ ಮಾಡಿದ್ರೆ ಆ ಸೆಟ್ ಅಲ್ಲಿ ಏನ್ ಬರುತ್ತೆ? ಸೆಟ್ ಆಫ್ ಆಲ್ ಹೌದು. ಆರ್ಡರ್ಡ್ ಪೇರ್ಸ್ ಬರ್ತವೆ. ಓಕೆನಾ? ಸೊ ಮೂರ್ ಸೆಟ್ ಮಾಡಿದ್ರೆ X, Triplets. X belongs to A1, Y belongs to A2 ಅಂತ. ಸೊ ಅದೇ ನಾವು ಮೂರ್ ಸೆಟ್ ನ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ A1 ಕ್ರಾಸ್ A2 ಕ್ರಾಸ್ A3 ಮೂರ್ ಸೆಟ್ ನ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ ಯು ವಿಲ್ X, ಗೆಟ್ ಆರ್ಡರ್ ಟ್ರಿಪ್ಲೆಟ್ಸ್ ಬರುತ್ತೆ. ಸೊ ಸೊ X X ಬಿಲಾಂಗ್ಸ್ ಟು A1, Y ಬಿಲಾಂಗ್ಸ್ ಟು A2 ಆ ತರ ಬರುತ್ತೆ. belongs ಸೊ to X A3. ಬಿಲಾಂಗ್ಸ್ ಟು A1, Y ಬಿಲಾಂಗ್ಸ್ ಟು A2, Z ಬಿಲಾಂಗ್ಸ್ ಟು A3 ಬರುತ್ತೆ. ಸೊ ಆ ತರ ನಾಲ್ಕು ಮಾಡಿದ್ರೆ ನಾಲ್ಕು ಬರ್ತವೆ ಇಲ್ಲಿ. ಸೊ ಆ ತರ n ಎಲಿಮೆಂಟ್ಸ್ ಮಾಡಿದ್ರೆ n ಟಪಲ್ಸ್ ಬರುತ್ತೆ. ಇಲ್ಲಿ ಇನ್ಫೈನೈಟ್ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಇನ್ಫೈನೈಟ್ ಸೆಟ್ಸ್ ನಂಬರ್ ಆಫ್ ಸೆಟ್ಸ್ ತಗೊಂಡಿದೀನಿ, ಅದನ್ನ ಇನ್ಫೈನೈಟ್ ಸೆಟ್ಸ್. ಸೊ ಇದರಲ್ಲಿ ಮೇಜರ್ಲಿ ಎರಡು ರಿಸಲ್ಟ್ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಏನಪ್ಪಾ ಅಂತ ಅಂದ್ರೆ ಸಮ್ ರಿಸಲ್ಟ್ಸ್ ಯು ಮಸ್ಟ್ ನೋ. ಈಗ ಕಾರ್ಡಿನಾಲಿಟಿ ಬಗ್ಗೆ ಮಾತಾಡೋಣ. ಈಗ ಕಾರ್ಡಿನಾಲಿಟಿ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತ ಅಂದ್ರೆ ದ ಕಾರ್ಡಿನಾಲಿಟಿ ಆಫ್, ನೋಡಿ ಕೌಂಟಬಿಲಿಟಿ ಕಾರ್ಡಿನಾಲಿಟಿ ಎರಡು ಒಂದೇನೆ. ಕಾರ್ಡಿನಾಲಿಟಿ ಆಫ್ ದ ಕಾರ್ಟೇಶನ್ ಪ್ರಾಡಕ್ಟ್ ಐ ಇಸ್ ಈಕ್ವಲ್ ಟು ಪೈ ಐ ಇಸ್ ಈಕ್ವಲ್ ಟು 1 to n AI ಅಂತ ಅಂದ್ರೆ ನೋಡಿ ನಾವ್ ಈ ಕಾರ್ಟೇಶನ್ ಪ್ರಾಡಕ್ಟ್ ಏನಿದೆ ಇದು ಪ್ರಾಡಕ್ಟ್ ಅದನ್ನ ಆಚೆ ತೆಗಿಬಹುದು. ಹಿಂಗ ಆಚೆ ತಕೊಂಡು ಈ ಕಡೆ ಬರ್ಕೊಂಡು ಕಾರ್ಡಿನಾಲಿಟಿನ ಒಳಗಡೆ ಹೇಳ್ಕೋಬಹುದು. ಈ ಪ್ರಾಪರ್ಟಿ ಅರ್ಥ ಆಗ್ತಿದೆಯಲ್ವಾ? Yes, sir. ಸೊ ಇಟ್ ಈಸ್ ವೆರಿ ಸಿಂಪಲ್ ದಟ್ ಈಗ ನೋಡಿ ಎನಲ್ಲಿ ನಮ್ಗೆ 1 2 3 ಎಲಿಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಬಿ ನಲ್ಲಿ XY ಅಂತ ಇದೆ ಅಂತ ಅನ್ಕೊಳ್ಳಿ. ನಾವು ಕ್ಯಾನ್ ಯು ಫೈಂಡ್ ದಿ ಸಿಂಪ್ಲಿ ನಾನು A1 A2 ಅಂತಾನೆ ತಗೊಂತೀನಿ, ನಿಮ್ಗೆ ಕನ್ಫ್ಯೂಷನ್ ಬೇಡ ಅಂತ. A1 ಅಂದ್ರೆ ಈಗ ನಾನು ಕೇಳಿದ್ರೆ ಪೈ, ಈಗ ಇಲ್ಲಿ ಏನಂತ ಬರಿಬೇಕು ಹೇಳ ನಾನೀಗ? ಪೈ ಐ ಇಸ್ ಈಕ್ವಲ್ ಟು 1 to 2 ಅಂತ ಬರಿಬೇಕು. 1 to 2 AI ಇದ್ರದ್ದು ಕಾರ್ಡಿನಾಲಿಟಿ ನನಗೆ ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಪೈ ಐ ಇಸ್ ಈಕ್ವಲ್ ಟು 1 to 2 ಕಾರ್ಡಿನಾಲಿಟಿ ಆಫ್, ನಾನು ಸಿಂಪಲ್ ಹೇಳ್ತೀನಿ, ಡೈರೆಕ್ಟ್ ಆಗಿ ಹೇಳ್ಬೋದು. ಆನ್ಸರ್ ಎಷ್ಟು ಬರುತ್ತೆ? 6 ಬರುತ್ತೆ ಆನ್ಸರ್ ಅಷ್ಟೇ.
ಎರಡು ಸೆಟ್ ನ ಕಾರ್ಟಿಷನ್ ಪ್ರಾಡಕ್ಟ್ ಮಾಡಿದ್ರೆ ಇದ್ರಲ್ಲಿರೋ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ತಾನೆ 6 ಎಸ್ ಬರುತ್ತೆ. ಸರ್ 3 2 ಆಕ್ಚುಲಿ 6 ಮೆಥಡ್ ನ ಹೇಳ್ತಾ ಇದ್ದೀನಿ ಆಕ್ಚುಲಿ ಹೆಂಗ್ ಗೊತ್ತಾಗುತ್ತೆ ಇದು ಅಂತ. ಸೊ ಓಕೆ ಐ ಇಸ್ ಈಕ್ವಲ್ ಟು ಅಂದ್ರೆ ಕಾರ್ಡಿನಾಲಿಟಿ ಆಫ್ ಐ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಮಾಡಿ ಕಾರ್ಡಿನಾಲಿಟಿ ಆಫ್ A1 ಐ ಇಸ್ ಈಕ್ವಲ್ ಟು 1 ಕೊಟ್ರೆ ನೆನ್ ಪೈ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಇಂಟು ಅಂತ. ನೆಕ್ಸ್ಟ್ ಕಾರ್ಡಿನಾಲಿಟಿ ಆಫ್ A2 A2 ಅಂತ. ಸೊ ಕಾರ್ಡಿನಾಲಿಟಿ ಆಫ್ A1 ಇಸ್ ವಾಟ್ 3 3 ಇಂಟು 2 ವಿಚ್ ಇಸ್ ಈಕ್ವಲ್ ಟು 6. ಈ ತರ ನಾವು ಕಾರ್ಡಿನಾಲಿಟಿ ಲೆಕ್ಕ ಹಾಕ್ತೀವಿ. ಓಕೆನಾ? ಸೊ ಅಂದ್ರೆ ವೆರಿ ಸಿಂಪಲ್. ಈಚ್ A5 ಕಾರ್ಡಿನಾಲಿಟಿ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಇಷ್ಟೇ ಮುಗಿದೋಯ್ತು. ಯಾವ್ದ್ರಲ್ಲೇ ಆಗ್ಲಿ ಇದನ್ನ ಆಚೆ ತೆಗಿತೀವಿ ಅಂತಂದ್ರೆ ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಈಚ್ A5 ಕಾರ್ಡಿನಾಲಿಟಿ ಏನಿದೆ ಅಂತ ನೋಡ್ಕೊತೀವಿ. ಸೊ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಮಲ್ಟಿಪ್ಲೈ. ಓಕೆನಾ? ಸೊ ಇದು ಕತೆ. ಈಗ ನಾನ್ ನಿಮ್ಗೆ ಏನಾದ್ರು ಮತ್ತೆ ನೋಡಿ ಇನ್ಫೈನೈಟ್ ಕೊಟ್ರೆ ಏನಾಗುತ್ತೆ, ಸೇಮ್ ಅದೇ ತರನೇ ಮತ್ತೆ ಈ ಇನ್ಫೈನೈಟ್ ಪ್ರಾಡಕ್ಟ್ ನ ಏನ್ ಮಾಡ್ತೀವಿ ನಾವು ಆಚೆ ತೆಗಿತೀವಿ. ಸೊ ಮಾಮೂಲಿ ಹಂಗೆ ಬರ್ಕೊಂತ ಹೋಗ್ತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಕಾರ್ಡಿನಾಲಿಟಿ ಆಫ್ ಎನ್ ಕ್ರಾಸ್ ಎನ್ ಏನಾಗುತ್ತೆ ಅಂತ. ಸೊ ನೋಡಿ ಕಾರ್ಡಿನಾಲಿಟಿ ಆಫ್ ಎನ್ ಕ್ರಾಸ್ ಎನ್ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಂದು ಕಾರ್ಡಿನಾಲಿಟಿ ಏನು ಅಲೆಫ್ ಅಲೆಫ್ ನಾಟ್, ನಾಟ್ ಎಂದು ಕಾರ್ಡಿನಾಲಿಟಿ ಏನು ಮತ್ತೆ ಅಲೆಫ್ ನಾಟ್. ಅಲೆಫ್ ನಾಟ್ ಇಂಟು ಅಲೆಫ್ ನಾಟ್, ಅಲೆಫ್ ನಾಟ್ ಸ್ಕ್ವೇರ್ ಆಗುತ್ತೆ. ಅಲೆಫ್ ನಾಟ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಅಲೆಫ್ ಅಲೆಫ್ ನಾಟ್. ನೋಡಿ ಝೆಡ್ ಕ್ರಾಸ್ ಝೆಡ್ ಕಾರ್ಡಿನಾಲಿಟಿ ಏನಾಗುತ್ತೆ. ಅವನ್ ಏನ್ ಕೇಳ್ತಾನೆ ಅಂತಂದ್ರೆ ಇದರಲ್ಲಿ ಕಾರ್ಡಿನಾಲಿಟಿ ಅಂತ ಕೇಳಲ್ಲ. ಎನ್ ಕ್ರಾಸ್ ಎನ್ ಇಸ್ ಕೌಂಟಬಲ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಆತರ ಕೊಟ್ಬಿಟ್ಟು ಎನ್ ಕ್ರಾಸ್ ಎನ್ ಇಸ್ ಕೌಂಟಬಲ್ ಅಂತ ಕೇಳ್ತಾನೆ ಅಂತ ಹೇಳ್ಬೇಕು ನೀವೀಗ. ಎಸ್ ಎನ್ ಕ್ರಾಸ್ ಎನ್ ಇಸ್ ಕೌಂಟಬಲ್ ಕೌಂಟಬಲ್. ಝೆಡ್ ಕ್ರಾಸ್ ಝೆಡ್ ಏನಾಗುತ್ತೆ ಕೌಂಟಬಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ಝೆಡ್ ಕಾರ್ಡಿನಾಲಿಟಿ ಏನು ಅಲೆಫ್ ನಾಟ್, ಅಲೆಫ್ ನಾಟ್ ಮತ್ತೆ ಝೆಡ್ ಅಲೆಫ್ ನಾಟ್, ಅಲೆಫ್ ನಾಟ್, ಅಲೆಫ್ ನಾಟ್, ಅಲೆಫ್ ನಾಟ್, ಅಲೆಫ್ ನಾಟ್, ಅಲೆಫ್ ನಾಟ್ ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು ಅಲೆಫ್ ನಾಟ್. ನಿಮ್ಗೆ ಕಾರ್ಡಿನಲ್ ಅರ್ಥಮೆಟಿಕ್ ಗೊತ್ತಿರ್ಲಿ, ಅಲೆಫ್ ನಾಟ್ ಪವರ್ ಎನ್ ಇದ್ರು ಕೂಡ ಅದು ಏನಾಗುತ್ತೆ ಅಲೆಫ್ ಅಲೆಫ್ ನಾಟ್ ನಾಟೇ ಬರುತ್ತೆ. ಅಲೆಫ್ ನಾಟ್ ಪವರ್ 100 is also ಅಲೆಫ್ ನಾಟ್. ಬಟ್ ಅಲೆಫ್ ನಾಟ್ ಪವರ್ ಅಲೆಫ್ ನಾಟ್ ಸೊ ವಿಚ್ ಇಸ್ ಈಕ್ವಲ್ ಟು 2 ಪವರ್ ಅಲೆಫ್ ನಾಟ್ ಅಲೆಫ್ ಆಗುತ್ತೆ. ನಾಟ್ ಈಸ್ ಸೊ ಈಕ್ವಲ್ ವಿಚ್ ಟು ಇಸ್ ಕಾಂಟಿನಮ್ ಕಾಂಟಿನಮ್ ಬರುತ್ತೆ. ಇದು ಗೊತ್ತಿಲ್ಲ. ಈಗ ಕಾರ್ಡಿನಾಲಿಟಿ ಆಫ್ ಆರ್ ಕ್ರಾಸ್ ಆರ್ ಏನ್ ಬರುತ್ತೆ ಅಂತ ನೋಡೋಣ. ಕಾರ್ಡಿನಾಲಿಟಿ ಆಫ್ ಆರ್ ಕ್ರಾಸ್ ಆರ್ ಸ್ಕ್ವೇರ್. ಆರ್ ಗೆ ಕಾರ್ಡಿನಾಲಿಟಿ ಸಿ, ಮತ್ತೆ ಇನ್ನೊಂದು ಆರ್ ಗೆ ಕಾರ್ಡಿನಾಲಿಟಿ ಸಿ, ಸಿ ಇಂಟು ಸಿ, ಸಿನೇ ಬರುತ್ತೆ. ಆರ್ ಕ್ಯೂಬ್ ಏನಾಗುತ್ತೆ ಆರ್ ಆರ್ ಆರ್. ಓಕೆನಾ? ಸೊ ಟ್ರಿಪಲ್ ಆರ್. ಸೊ ಸಿ 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 ಬರುತ್ತೆ, ಕಾಂಟಿನ್ಯೂ ಬರುತ್ತೆ. ಸೊ ಅಂದ್ರೆ ಆರ್ ಕ್ರಾಸ್ ಆರ್ ಇಸ್ ಆಲ್ಸೋ ಅನ್ಕೌಂಟಬಲ್. ಸೊ ಆರ್ ಕ್ಯೂಬ್ ಇಸ್ ಆಲ್ಸೋ ಅನ್ಕೌಂಟಬಲ್, ಆರ್ ಸ್ಕ್ವೇರ್ ಅನ್ಕೌಂಟಬಲ್. ನಮಗೆ ಗೊತ್ತಿದೆ ಆರ್ ಇಸ್ ಆಲ್ವೇಸ್ ಏನು ಅನ್ಕೌಂಟಬಲ್. ಅನ್ಕೌಂಟಬಲ್. ಸೊ ನಮ್ಗೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಸೊ ಫ್ರಮ್ ದ ಎಬೋ ಎಕ್ಸಾಂಪಲ್ಸ್ ಏನಂತ ಹೇಳ್ಬೋದು ಅಂತಂದ್ರೆ ದೇರ್ ಇಸ್ ಅ ಒನ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಲೈನ್ ಆರ್, ದ ಪ್ಲೇನ್ ಆರ್ ಸ್ಕ್ವೇರ್ ಅಂಡ್ ಸ್ಪೇಸ್ ಆರ್ ಕ್ಯೂಬ್. ನೋಡಿ ನಾವು ಆರ್ ಅಂತ ಮಾತಾಡ್ತಿದೀವಿ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಲೈನ್, ರಿಯಲ್ ಲೈನ್ ಅಂತ ಮಾತಾಡ್ತೀವಿ. ಸೊ ರಿಯಲ್ ಲೈನ್ ಇಟ್ಕೊಂಡು ನಾವು ಮಾತಾಡೋದು ಇದು ಆರ್. ಓಕೆನಾ? ಸೊ ಲೈನ್ ಆಕ್ಚುಲಿ ಇದು ಇಟ್ ಇಸ್ ಎ ಲೈನ್. ಇದ್ರಲ್ಲಿ ಏನಂತಾರೆ ಏನ್ ರೆಪ್ರೆಸೆಂಟ್ ಮಾಡ್ತೀವಿ, ರಿಯಲ್ ನಂಬರ್ಸ್ ರೆಪ್ರೆಸೆಂಟ್ ಮಾಡಿರ್ತೀವಿ 0 1 2. ಸೊ -1 -2 till infinity minus infinity and this is plus infinity. ಸೊ ಇದನ್ನ ರಿಯಲ್ ಲೈನ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಲೈನ್ ಆರ್ ಅಂತ ಕರಿತೀವಿ. ಪ್ಲೇನ್ ಆರ್ ಸ್ಕ್ವೇರ್ ಅಂತ ಅಂದ್ರೆ ಎರಡು ರಿಯಲ್ ಲೈನ್ಸ್ ಗಳು ಇಂಟರ್ಸೆಕ್ಟ್ ಆದಾಗ ನಮ್ಗೆ ಏನ್ ಬರುತ್ತೆ ಅದನ್ನೇ ಪ್ಲೇನ್ ಅಂತ ಕರಿತೀವಿ. ನಾವು ಅದನ್ನೇ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ತಗೊಂಡು ಇಲ್ಲೆಲ್ಲ ಪ್ಲೇನ್ ಮೇಲೆ ಇವೆಲ್ಲ ಪ್ಲೇನ್ಸ್. ಓಕೆನಾ? ಸೊ ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಹೌದಾ ಇಲ್ಲ? ಇದ್ರಲ್ಲೆಲ್ಲ ಪಾಯಿಂಟ್ಸ್ ಗಳು ಇರ್ತಾವಲ್ಲ. ಯಾಕಂದ್ರೆ ನೋಡಿ ಆರ್ ಸ್ಕ್ವೇರ್ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಹೆಂಗಿರ್ತವೆ ಆರ್ಡರ್ಡ್ ಪೇರ್ಸ್ ಇರ್ತವೆ. ಬಿಕಾಸ್ ಆರ್ ಕ್ರಾಸ್ ಆರ್ ಅಲ್ವಾ ಆರ್ಡರ್ಡ್ ಪೇರ್ಸ್ ಇರ್ತವೆ. ಅಂದ್ರೆ ಆರ್ಡರ್ಡ್ ಪೇರ್ಸ್ ಅಂತಂದ್ರೆ ಇದ್ರಲ್ಲಿರೋ ಎಲ್ಲ ಪಾಯಿಂಟ್ಸ್ ಗಳು ಅಂತ. ಸೊ ಇನ್ ದ ಪ್ಲೇನ್ ದೇರ್ ಆರ್ ಇನ್ಫಿನಿಟ್ಲಿ ಮೆನಿ ಪಾಯಿಂಟ್ಸ್. ಇರತ್ತಲ್ವಾ? ಸೊ ಇವು ಅಷ್ಟೇ. ಅಂದ್ರೆ ಅವ್ರು ಹೇಳ್ತಿರೋದು ಏನಂತಂದ್ರೆ ಈ ನಂಬರ್ ಲೈನ್ ಇದೆಯಲ್ಲ, ರಿಯಲ್ ಲೈನ್ ಇದೆಯಲ್ಲ ಅದ್ರಲ್ಲಿ ಎಷ್ಟು ಪಾಯಿಂಟ್ಸ್ ಇದಾವೆ ಅಂತ ಅಂದ್ರೆ ಅನ್ಕೌಂಟಬಲ್ ಅಂತ ಹೇಳ್ಬೇಕು. ದಿಸ್ ಈಸ್ ಆಲ್ಸೋ ಅನ್ಕೌಂಟಬಲ್. ಓದಿದೀವಿ ನಾವು ರಿಯಲ್ ನಂಬರ್ ಆಫ್ ರಿಯಲ್ ಲೈನ್ ಕಾರ್ಡಿನಾಲಿಟಿ ಬಂದ್ಬಿಟ್ಟು ಅನ್ಕೌಂಟಬಲ್. ಪ್ಲೇನ್ ಕಾರ್ಡಿನಾಲಿಟಿ ಅಂದ್ರೆ ಈ ಪ್ಲೇನ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಇದಾವೆ ಅಂತಂದ್ರೆ ಏನಂತ ಹೇಳ್ಬೇಕು ನೀವು, ಅವು ಕೂಡ ಅನ್ಕೌಂಟಬಲ್. ನಾವ್ ಈಗಿನ ಓದಿದೀವಿ. ಸೊ ಆರ್ ಸ್ಕ್ವೇರ್ ಗೆ ಆರ್ ಕ್ರಾಸ್ ಆರ್ ಸಿ ಸಿ ಬರುತ್ತೆ, ಅನ್ಕೌಂಟಬಲ್ ಬರುತ್ತೆ. ಸ್ಪೇಸ್ ಅಂತ ಅಂದ್ರೆ ನಿಮ್ಗೆ ಇಲ್ಲಿ 3 ಕೋಆರ್ಡಿನೇಟ್ ಆಕ್ಸಿಸ್ ಇಂಟರ್ಸೆಕ್ಟ್ ಆದಾಗ ಏನ್ ಬರುತ್ತೆ ಅದೇ. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಅಂದ್ರೆ ಇಫ್ ಯು ಕನ್ಸಿಡರ್ ದ ಪಾಯಿಂಟ್ಸ್ ಇನ್ ಸ್ಪೇಸ್, ಓಕೆನಾ, ಸ್ಪೇಸ್ ಅಲ್ಲಿ ಪಾಯಿಂಟ್ಸ್ ಕನ್ಸಿಡರ್ ಮಾಡಿದಾಗ ಅಲ್ಲಿ ಪಾಯಿಂಟ್ಸ್ ಗಳು ಕೂಡ ನಮ್ಗೆ ಏನಾಗಿರ್ತವೆ ಅಂದ್ರೆ ಅನ್ಕೌಂಟಬಲ್ ಬಂದಿರುತ್ತೆ. ಕ್ಲಿಯರ್ ಅಲ್ವಾ? ಸೊ ಇದ್ರ ಬಗ್ಗೆ ಅಂದ್ರೆ ಅವ್ರು ಹೇಳ್ತಾರೆ
there is one correspondence. one correspondence ಅಂತ ಅಂದ್ರೆ ಬೈಜೆಕ್ಷನ್ ಅಂತ ನೆನಪಿರ್ಲಿ. ನಿಮ್ಗೆಲ್ಲಾದ್ರೂ ವರ್ಡ್ one correspondence ಅಂತ ವರ್ಡ್ ಯೂಸ್ ಮಾಡಿದ್ರೆ ಇಟ್ ಮೀನ್ಸ್ ದಟ್ ಇಟ್ ಇಸ್ ಬೈಜೆಕ್ಷನ್. ಓಕೆನಾ? ಸೊ ಬೈಜೆಕ್ಷನ್ ಎಕ್ಸಿಸ್ಟ್ ಆಗುತ್ತಂತೆ ಈ ಮೂರುಗಳ ಮಧ್ಯೆ. ಯಾಕಂತಂದ್ರೆ ಆಲ್ ಆರ್ ಅನ್ಕೌಂಟಬಲ್. ಓಕೆನಾ? ಸೊ there exist one correspondence between these three. ಓಕೆನಾ? ಅಂದ್ರೆ we can map every real number to an ordered pair in the plane. ಅದಲ್ವಾ? ಪ್ರತಿಯೊಂದು ರಿಯಲ್ ನಂಬರ್ನು ಕೂಡ ಒಂದೊಂದು ಆರ್ಡರ್ಡ್ ಪೈರ್ಗೆ, ಅಂದ್ರೆ ಒಂದೊಂದು ಪಾಯಿಂಟ್ ಇನ್ ಎ ಪ್ಲೇನ್ಗೆ ವಿ ಕ್ಯಾನ್ ಮ್ಯಾಪ್. ಓಕೆನಾ? ಸೊ ಒಂದೊಂದು ಪಾಯಿಂಟ್ ಮ್ಯಾಪ್ ಮಾಡ್ಬೋದು ಅನ್ನೋದು ಇದ್ರ ಅರ್ಥ. ಅರ್ಥ ಆಗ್ತಿದ್ಯಾ? ಸರ್ ಕೌಂಟೇಬಲ್ ಇನ್ಫೈನೈಟ್ ಕಾರ್ಡಿನಾಲಿಟಿ ಏನಾಗುತ್ತೆ ಸರ್? ಕಾಂಟಿಮಮ್ ಆರ್ ಅಲೆಫ್ಟ್ ನಾಟ್ ಅಲ್ಲ, ಅದು ಸ್ಟ್ಯಾಂಡರ್ಡ್ ಅಲ್ವಾ? ಕೌಂಟಬಲಿ ಇನ್ಫೈನೈಟ್ ಅಂತ ಅಂದ್ರೆ ಅಲೆಫ್ ನಾಟ್. ನೋಡಿ, ಯಾವ್ದೋ ಒಂದು ಫೈನೈಟ್ ಸೆಟ್ ಇದ್ರೆ ನೋಡಿ, 5ಗೆ ಕಾರ್ಡಿನಾಲಿಟಿ ಏನಪ್ಪಾ? 0 ಅಂತ ಹೇಳ್ತೀವಿ. ಫೈನೈಟ್ ಸೆಟ್ಗೆ ಸಮ್ n ಅಂತ ಹೇಳ್ತೀವಿ. ಕೌಂಟಬಲಿ ಇನ್ಫೈನೈಟ್ಗೆ ಅಥವಾ ಡಿನ್ಯೂಮರಬಲ್ ತಾನೆ ಅದನ್ನ ಅಂದಿದ್ ನಾವು. ಕೌಂಟಬಲಿ ಇನ್ಫೈನೈಟ್ ಅಥವಾ ಡಿನ್ಯೂಮರಬಲ್. ಸೊ ಇದಕ್ಕೆ ಕಾರ್ಡಿನಾಲಿಟಿನೇ ನಾವು ಅಲೆಫ್ ನಾಟ್ ಅಂತ ಕರೆದಿದ್ದು. ಸೊ ಇನ್ನೊಂದು ಅನ್ಕೌಂಟಬಲ್. ಅನ್ಕೌಂಟಬಲ್ಗೆ ಏನಂತ ಕರೆದಿದ್ದು ನಾವು? ಸಿ ಅಂತ ಕರೆದಿದ್ದು. ಇಷ್ಟೇ ಇರೋದಿಲ್ಲ, ಏನು ಇಷ್ಟೇ, ಎಕ್ಸ್ಟ್ರಾ ಏನಿಲ್ಲ. ಕೌಂಟಬಲ್ ಇನ್ಫೈನೈಟ್ ಅಥವಾ ಡಿನ್ಯೂಮರಬಲ್ಗೆ. ಇವಾಗ ನಿಮಗೆ ಮೇಜರ್ ಆಗಂತೂ ಗೊತ್ತಾಗ್ತಿದೆ ನೋಡಿ. ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ ನಿಮ್ಮ ಇದನ್ನ ಚೆಕ್ ಮಾಡ್ತೀನಿ, ಬೇಗ ಬೇಗ ಹೇಳ್ತಾ ಹೋಗ್ಬೇಕು. ಓಕೆನಾ? ಯಾವ್ದೇ ಒಂದು ಇಂಟರ್ವಲ್ಸ್ ಏನಾಗಿರುತ್ತೆ ಕಾರ್ಡಿನಾಲಿಟಿ? ಇಂಟರ್ವಲ್ಸ್ ಕಾಂಟಿನಮ್ ಆಗುತ್ತೆ. ಕಾಂಟಿನಮ್ ಇರುತ್ತೆ. ಕಾಂಟಿನಮ್ ಅಂತಂದ್ರೆ ಅನ್ಕೌಂಟಬಲ್. ಸೊ ನೆಕ್ಸ್ಟ್ ಎನ್ ಏನಾಗುತ್ತೆ? ಕೌಂಟೇಬಲ್ ಅಲೆಫ್ ನಾಟ್. ಅಲೆಫ್ ನಾಟ್. ಎನ್ ಕ್ರಾಸ್ ಎನ್. ಅಲೆಫ್ ನಾಟ್. ಎನ್ ಕ್ರಾಸ್ ಎನ್ ಕ್ರಾಸ್ ಎನ್ ಕ್ರಾಸ್ ಎನ್ ಕ್ರಾಸ್ ಎನ್ ಟೈಮ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಎನ್ ಟೈಮ್ಸ್ ಇದ್ರೂ ಕೂಡ ಇದು ಕೂಡ ಏನಾಗುತ್ತೆ? ಕೌಂಟಬಲ್ ಆಗುತ್ತೆ. ಇದು ನೋಡಿ, ಈಗ ಎನ್ ಕ್ರಾಸ್ ಝೆಡ್ ಕ್ರಾಸ್ ಕ್ಯೂ ಏನಾಗುತ್ತೆ? ಕೌಂಟಬಲ್. ಅಲೆಫ್ ನಾಟ್ ಆಗುತ್ತೆ. ಯಾಕಂದ್ರೆ ಎನ್ ಕೌಂಟಬಲ್. ಅಲೆಫ್ ನಾಟ್ ಅಲೆಫ್ ನಾಟ್ ಅಲೆಫ್ ನಾಟ್ ಅಲೆಫ್ ನಾಟ್ ಕ್ಯೂಬ್ ಬರುತ್ತೆ. ಅಲೆಫ್ ನಾಟ್ ಕ್ಯೂಬ್ ಇಸ್ ಆಲ್ಸೋ ಅಲೆಫ್ ನಾಟ್. ಸೊ ಇನ್ನೊಂದು ಇದು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಡಿಫೈನ್ ಆಗೋದು. ನೆಕ್ಸ್ಟ್ ಇಂಟರ್ವಲ್ಸ್ ಆಯ್ತಲ್ವಾ? ನೋಡಿ, ಇನ್ನೊಂದು ಸ್ವಲ್ಪ ಇದನ್ನ ಮಾಡ್ತೀನಿ ನೋಡಿ. ಕ್ಯೂ ಏನಾಗುತ್ತೆ? ಕೌಂಟಬಲ್. ಅಲೆಫ್ ನಾಟ್. ಕ್ಯೂ ಇಂಟರ್ಸೆಕ್ಷನ್ 0,1 ಏನಾಗುತ್ತೆ? ಅಲೆಫ್ ನಾಟ್ ಓನ್ಲಿ. ಅಲೆಫ್ ನಾಟ್. ಯಾಕಂತಂದ್ರೆ ದಿಸ್ ಈಸ್ ಅನ್ಕೌಂಟಬಲ್. ಇದು ಇಂಟರ್ವಲ್ ಬಂದ್ಬಿಟ್ಟು ಕಾಂಟಿನಮ್ ಆಗುತ್ತೆ. ಬಟ್ ಇವ್ರು ಹೇಳ್ತಿದ್ದಾರೆ ಇದ್ರಲ್ಲಿರೋ ರಾಷನಲ್ಸ್ ಎಷ್ಟಿದಾವೆ ಅಂತ. ಸೊ ಇದು ಅಲೆಫ್ ನಾಟ್ ಆಗುತ್ತೆ. ಸೊ ಇನ್ನೊಂದು ಕ್ಯೂ ಸಿ ಏನಾಗುತ್ತೆ? ಅನ್ಕೌಂಟಬಲ್. ಆರ್ ಏನಾಗುತ್ತೆ? ಕಾಂಟಿನಮ್. ಸೊ ಆರ್ ಸ್ಕ್ವೇರ್, ಆರ್ ಕ್ಯೂಬ್ ಇವೆಲ್ಲ ಕಾಂಟಿನಮ್ ಬರುತ್ತೆ. ಸೊ ಇವೆಲ್ಲ ಅಲೆಫ್ ನಾಟ್ಸ್. ಸೊ ನೆಕ್ಸ್ಟ್ ಇನ್ನೇನಾಗಿದೆ? ಕ್ಯೂ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಓಪನ್ 0,1 ಅನ್ಕೌಂಟೇಬಲ್ ಅಂತ. ಅದು ಅನ್ಕೌಂಟಬಲ್. ಸೊ ನೋಡಿ, ಕ್ಯೂ ಇಂಟರ್ಸೆಕ್ಷನ್ ಓಪನ್ 0, ಕ್ಯೂ ಕಾಂಪ್ಲಿಮೆಂಟ್. ಸೊ ಇದು ಕೂಡ ನಿಮ್ಗೆ ಏನಾಗುತ್ತೆ? ಕಾಂಟಿನಮ್ ಬರುತ್ತೆ. ಅಂದ್ರೆ ಸೆಟ್ ಆಫ್ ಆಲ್ irrational numbers in the interval ಅಂತ ಇದ್ರ ಅರ್ಥ. ಓಕೆನಾ? ಸೊ ಇನ್ ದಿಸ್ ಇಂಟರ್ವಲ್, in any interval, so in a non-singleton interval, there are infinitely many irrationals are there. Sorry, uncountable number of irrationals. ಸೊ ಈ ತರ ಮೇಜರ್ ನಿಮ್ಗೆ ಗೊತ್ತಾಗಿದೆ ಕೌಂಟಬಲ್ ಅನ್ಕೌಂಟಬಲ್ಗೆ. ಸರ್ ಕಾಂಪ್ಲೆಕ್ಸ್ ಇದ್ರೆ ಸರ್ ಅನ್ಕೌಂಟೇಬಲ್. ಈಗ ಏನ್ ಗೊತ್ತಾ? ಸಿಂಪಲ್. ಅಂದ್ರೆ ನಾವು ಓದಿದ್ವಿ, ಏನಂತ ಓದಿದ್ವಿ? ಸೂಪರ್ ಸೆಟ್ ಆಫ್ ಅನ್ಕೌಂಟಬಲ್ ಇಸ್ ವಾಟ್? ಸೊ ಹಂಗಾಗಿ ನಮ್ಮ ಆರ್ ಬಂದ್ಬಿಟ್ಟು ಇಟ್ ಇಸ್ ಎ ಸಬ್ಸೆಟ್ ಆಫ್ ಕಾಂಪ್ಲೆಕ್ಸ್. ಹೌದಾ ಇಲ್ಲ? ಇದೇ ನಮ್ಗೆ ಅನ್ಕೌಂಟಬಲ್ ಅಂತ ಗೊತ್ತಾದ್ಮೇಲೆ ಅದ್ರ ಸೂಪರ್ ಸೆಟ್ ಏನಾಗಿರುತ್ತೆ? ಇದು ಕೂಡ ಅನ್ಕೌಂಟಬಲ್ ಆಗಿರುತ್ತೆ. ಅಂದ್ರೆ ಇದ್ರಲ್ಲಿ ಒಟ್ಟ ಕಾಂಪ್ಲೆಕ್ಸ್ ಅಲ್ಲಿ ಇದು ಮಾಡಿಲ್ಲ. ಕಾಂಪ್ಲೆಕ್ಸ್ ಅಲ್ಲಿ ಹೇಳದ ಕೇಳಿದ್ರು ಕೂಡ ಹೇಳ್ಬೇಕು. ಕಾಂಪ್ಲೆಕ್ಸ್ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ಆರ್. ಅಂದ್ರೆ ನಾವ್ ಯಾಕೆ ಇಲ್ಲಿ ಕಾಂಪ್ಲೆಕ್ಸ್ ಬಗ್ಗೆ ಮಾತಾಡಲ್ಲ ಅಂತಂದ್ರೆ ನಮ್ಮ ಚಾಪ್ಟರ್ ಹೆಸರು ಬಂದ್ಬಿಟ್ಟು ಏನು? ರಿಯಲ್ ಅನಾಲಿಸಿಸ್ ಅಂತ. ಅಂದ್ರೆ ನಾವು ಅಲ್ಟಿಮೇಟ್ ಆಗಿ ಬೌಂಡ್ರಿ ಆಫ್ ದಿಸ್ ಟಾಪಿಕ್ ಈಸ್ ರಿಯಲ್, ಅದ್ರ ಬಿಟ್ಟು ಆಚೆ ಹೋಗಲ್ಲ ಅಂತ.
ಇದ್ರ ಮೇಲೂ ನಿಮಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಸಿಂಪಲ್ ಏನ್ ಹೇಳ್ತೀವಿ ಅಂತಂದ್ರೆ ಇದೊಂದು ರಿಸಲ್ಟ್ ಅನ್ಬಿಟ್ಕೊಂಡ್ಬಿಡಿ. ಲೆಟ್ ಎಸ್ ಬಿ ದಿ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ವಿತ್ ಎಂಟ್ರೀಸ್ 0, 1 ಅಂತ ಇದೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಸೀಕ್ವೆನ್ಸ್ ಇದೆ ನಮ್ಮ ಹತ್ರ, ಅದ್ರಲ್ಲಿರೋ ಸೀಕ್ವೆನ್ಸ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಟರ್ಮ್ಸ್ ಗಳು ಕೂಡ ಇಲ್ಲ 0 ಆಗಿರ್ತವೆ ಇಲ್ಲ 1 ಆಗಿರ್ತವೆ. ಎಂಟ್ರೀಸ್ ಆರ್ ಫ್ರಮ್ 0 ಇನ್ ದಿಸ್ ಸೆಟ್, ದೆನ್ ಎಸ್ ಇಸ್ ಅನ್ಕೌಂಟಬಲ್ ಅಂತೆ. ಸೊ ಆತರ ಸೀಕ್ವೆನ್ಸ್ ಎಷ್ಟು ಬರಿಬೋದಪ್ಪ ನಾವು ಅಂತಂದ್ರೆ ಅನ್ಕೌಂಟಬಲ್ ನಂಬರ್ ಆಫ್ ಸೀಕ್ವೆನ್ಸ್ ನಾವು ಬರಿಬೋದಂತೆ. ಅಂದ್ರೆ ನೋಡಿ, ಈಗ ಸಪೋಸ್ ಹಿಂಗ್ ಒಂದು ಸೀಕ್ವೆನ್ಸ್ ಬರೀತೀನಿ ನೋಡಿ. ಸೀಕ್ವೆನ್ಸ್ ಇಸ್ ಆಲ್ಸೋ ಎ ಸೆಟ್. So I'm going to write the sequence 1 0 0 1 0 1 0. ನೋಡಿ ಸೀಕ್ವೆನ್ಸ್ ಅಲ್ಲಿ ಸರ್ ಏನ್ ಸರ್ ಸೆಟ್ ತರ ಬರಿತಾ ಇದೀರ ಅಂದ್ರೆ, ಸೀಕ್ವೆನ್ಸ್ ಅಲ್ಲಿ ಟರ್ಮ್ಸ್ ಗಳು ಇಂಪಾರ್ಟೆಂಟ್, ಸೆಟ್ ತರ ಬರೆಯಂಗಿಲ್ಲ, ರೇಂಜ್ ಸೆಟ್ ಬೇರೆ ಆಗುತ್ತೆ. ಅಂಡ್ ಅದೇ ತರ ಹೋಗ್ತಾನೆ ಇರ್ತವೆ ಅಂತ ಅನ್ಕೊಳ್ಳಿ, ಅದೋ ಒಂದು ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇರ್ತವೆ ಅಂತ ಅನ್ಕೊಳ್ಳಿ. ಈ ತರ ಸೀಕ್ವೆನ್ಸ್ ಇದರಲ್ಲೆಲ್ಲ ಎಂಟ್ರೀಸ್ ಏನಿದೆ ಇಲ್ಲಿ 1 0 1 ಮತ್ತೆ 0 ನಲ್ಲಿ ಇದಾವೆ. ಅಥವಾ ಹಿಂಗ್ ಬರಿಬಹುದು, 4 1 ಬರೆದ್ಬಿಟ್ಟು 4 0 ಬರೆದ್ಬಿಟ್ಟು ನೆಕ್ಸ್ಟ್ 4 1 ಹಂಗೆ ಹೋಗ್ತಾ ಇದ್ರೆ ಇದು ಒಂದು ಸೀಕ್ವೆನ್ಸ್. ಅಂಡ್ ಈಚ್ ಆಫ್ ದಿ ಎಂಟ್ರೀಸ್ ಇನ್ ದ ಸೀಕ್ವೆನ್ಸ್ ಆರ್ ಫ್ರಮ್ ದಿ ಸೆಟ್ 0, 1 ಅಲ್ವಾ. ಅಂದ್ರೆ ಈ ತರ ಸೀಕ್ವೆನ್ಸ್ ನ ಎಷ್ಟು ನಾವು ಬರಿಬಹುದು, ಅದರ ಎಷ್ಟು ಇರ್ತವೆ ಈ ತರ ಸೀಕ್ವೆನ್ಸಸ್ ಗಳು whose entries ಅನ್ಕೌಂಟಬಲ್ ಆರ್ 0, 1 ಅಂತ ಅಂದ್ರೆ ನೀವೇನ್ ಹೇಳ್ಬೇಕು ಅಂದ್ರೆ ಅನ್ಕೌಂಟಬಲ್ ಅಂತ ಹೇಳ್ಬೇಕು. ಈ ತರ ಎಷ್ಟು ಬರಿಬಹುದು ಹೇಳಿ, ಅನ್ಕೌಂಟಬಲ್ ಎಷ್ಟೊಂದು ಅನ್ಕೌಂಟಬಲ್ ನಂಬರ್ ಆಫ್. ಅದಕ್ಕೆ ಪ್ರೂಫ್ ಹೇಳಿದಾನೆ ಅವನು ಯಾವ ತರ ಅಂತ ನೋಡಿ. ಎಸ್ ಇಸ್ ಈಕ್ವಲ್ ಟು ಒಂದು ಕನ್ಸಿಡರ್ ಸೀಕ್ವೆನ್ಸ್ x1 x2 x3 ಅಂಡ್ ಸೋ ಆನ್. ಇನ್ಫೈನೈಟ್ ಇರುತ್ತೆ, ನಾನು ಎಂಡ್ ಬರೆಯಂಗಿಲ್ಲ ಇಲ್ಲಿ, ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ನಂಬರ್ ಆಫ್ ಟರ್ಮ್ಸ್ ಇನ್ ದ ಸೀಕ್ವೆನ್ಸ್ ಆರ್ ಕೌಂಟಬಲಿ ಇನ್ಫೈನೈಟ್. ಓಕೆನಾ. ನಿಮಗೆ ಸೀಕ್ವೆನ್ಸ್ ಅಂತ ಅಂದ್ರೆ ಗುಡ್ ಡೆಫಿನಿಷನ್ ಮುಂದೆ ಹೇಳ್ತೀನಿ ಸೀಕ್ವೆನ್ಸ್ ಚಾಪ್ಟರ್ ಅಲ್ಲಿ. ಸೊ ಯಾವ್ದೇ ಒಂದು ಸೀಕ್ವೆನ್ಸ್ ಡೆಫಿನಿಷನ್ ಬಂದ್ಬಿಟ್ಟು ಇಟ್ ಈಸ್ ಎನ್ ಎಕ್ಸ್ಎನ್ ಫ್ರಮ್ ಎನ್ ಟು ಎಸ್ ಅಂತ ಕರಿತೀವಿ. ಎನ್ ಟು ಎಸ್ ವಿಚ್ ಇಸ್ ಸಬ್ಸೆಟ್ ಆಫ್ ಆರ್ ಅಂತ. ಅಂದ್ರೆ ಇಲ್ಲಿ ಇನ್ಪುಟ್ಸ್ ಬಂದ್ಬಿಟ್ಟು ಏನಾಗಿರ್ಬೇಕು, ಎನ್ ಎ ಆಗಿರ್ಬೇಕು. ಓಕೆನಾ. ಎನ್ ಇಂದನೇ ಬಂದಿರುತ್ತೆ. ಅಂದ್ರೆ ನಿಮ್ಗೆ ಸೀಕ್ವೆನ್ಸ್ ಈ ತರ ಬರಿತೀವಿ ಗೊತ್ತಾ. ಸೊ ಸೀಕ್ವೆನ್ಸ್ ಹೆಂಗ್ ಡಿನೋಟ್ ಮಾಡ್ತೀವಿ ಹೇಳಿ, ಎಕ್ಸ್ ಎನ್ ಇಸ್ ಈಕ್ವಲ್ ಟು 1/n ಅಂತ ಅಂದ್ರೆ, ಸೊ ಈ ಎನ್ ಗೆ ನಾವು ವಾಲ್ಯೂಸ್ ಕೊಟ್ಕೊಂಡು ಹೋಗ್ತೀವಿ. ಎನ್ ಗೆ ಏನಂದ್ರೆ ಏನೋ ಅದನ್ನೇ ಕೊಡಂಗಿಲ್ಲ, ಎನ್ ಗೆ 1 ಇಂದನೇ ಕೊಡಬೇಕು, ನ್ಯಾಚುರಲ್ ನಂಬರ್ಸ್ ಇಂದನೇ ಕೊಡ್ಬೇಕು ನೀವು. ಸೊ ಅದನ್ನೇ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ 1/1 1/2 ಸೊ ಈ ತರ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಅದಕ್ಕೆ ಹೇಳೋದು ನಿಮ್ಗೆ ಟೋಟಲ್ ಎಷ್ಟು, ಎನ್ ಗೆ 1 ಕೊಟ್ರೆ ಫಸ್ಟ್ ಟರ್ಮ್ ಬರುತ್ತೆ, ಎನ್ ಗೆ 2 ಕೊಟ್ರೆ ಸೆಕೆಂಡ್ ಟರ್ಮ್ ಬರುತ್ತೆ. ಸೊ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್. ಅಂದ್ರೆ ಇಲ್ಲಿ ಎನ್ ಇದೆ ಅಂತಂದ್ರೆ ಇನ್ಪುಟ್ಸ್ ಆರ್ ಫ್ರಮ್ ನ್ಯಾಚುರಲ್ ನಂಬರ್ಸ್, ಅಂದ್ರೆ ಕೌಂಟಬಲಿ ಇನ್ಫೈನೈಟ್ ತಾನೇ ಅದು. ಎನ್ ಇಸ್ ಎ ಕೌಂಟಬಲಿ ಇನ್ಫೈನೈಟ್, therefore the number of terms in the in the sequence is what, countably infinite. So ಇದೊಂದು ಸೀಕ್ವೆನ್ಸ್ ಕನ್ಸಿಡರ್ ಮಾಡಿದ್ರೆ, and each xn I mean xn belongs to this set 0, 1 ಅಂತ ತಗೊಂಡಿದ್ದಾರೆ, ಅವರೇ ಕ್ವಶನ್ ಕೊಟ್ಟಿದ್ದಾರೆ. ಈಗ ಸಿನ್ಸ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇಸ್ ಕೌಂಟಬಲಿ ಇನ್ಫೈನೈಟ್ ಅಂತ ಅಂದ್ರೆ ಈಗ ನಾನೀಗ ಐ ಕ್ಯಾನ್ ಆರ್ಬಿಟ್ರಲಿ ಚೂಸ್ ಈಚ್ ಎಲಿಮೆಂಟ್, ಈಚ್ ಟರ್ಮ್ ನ ಕೂಡ ಆರ್ಬಿಟ್ರಲಿ ಚೂಸ್ ಮಾಡ್ಬೋದು. ಸೊ ಅಂದ್ರೆ ಈಗ ದ ನಂಬರ್ ಆಫ್ ಪೊಸಿಷನ್ಸ್ ಇನ್ ಅಲೆಫ್ ನಾಟ್ ಈಸ್ ಅಲೆಫ್ ನಾಟ್ ಅಲ್ವಾ. ಪೊಸಿಷನ್ಸ್ ಎಷ್ಟಿದಾವೆ ಇಲ್ಲಿ, ಎಷ್ಟು ಟರ್ಮ್ಸ್ ಇರ್ತವೆ ಹೇಳಿ. ಅಲೆಫ್ ನಾಟ್ ಟರ್ಮ್ಸ್ ಅಲೆಫ್ ಕೌಂಟಬಲ್ ನಾಟ್ ಇನ್ಫಿನಿಟ್. ಟರ್ಮ್ಸ್ ಇರ್ತವೆ. ಕೌಂಟಬಲ್ ಇನ್ಫಿನಿಟ್ ಅಂದ್ರೆ ಅಲೆಫ್ ನಾಟ್ ಟರ್ಮ್ಸ್ ಇರ್ತವೆ. ಅಂದ್ರೆ ಈಚ್ ಪೊಸಿಷನ್ಗೂ ಕೂಡ ವಿ ಕ್ಯಾನ್ ಫಿಲ್ ಇಟ್ ಬೈ 2 ways ಅಲ್ವಾ. ಯಾಕಂದ್ರೆ ಇದರ 0 ಫಿಲ್ ಮಾಡ್ಬೋದು ಇಲ್ಲ 1 ಫಿಲ್ ಮಾಡ್ಬೋದು. ದೇರ್ ಆರ್ 2 ways ಟು ಫಿಲ್ ಈಚ್ ಟರ್ಮ್. ಸೊ ಹಂಗಾಗಿ ಈಚ್ ಪೊಸಿಷನ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways. therefore ಈ ಕಾರ್ಡಿನಲಿಟಿ ಆಫ್ ಎಸ್ ಸೆಲೆಕ್ಟ್ ಮಾಡ್ತೀವಿ ಈಗ. ಅಂದ್ರೆ ಫಸ್ಟ್ ಟರ್ಮ್, this is the possibility of first term. ಅಂದ್ರೆ I can fill the first term with the 2 choices, 2 cross 2 into 2 into 2 into 2 into till ಎಷ್ಟು ಟೈಮ್ಸ್, left not ಅಲೆಫ್ times. ನಾಟ್ ಟೈಮ್ಸ್ Because since the sequence contain infinite countably infinite terms, left not times ಆಗುತ್ತೆ. ಸೊ ಅಂದ್ರೆ 2 power left not ಏನಾಗುತ್ತೆ ಅಂದ್ರೆ this is not 2 power left not ಕಾಂಟಿನ್ಯೂ ಕಾಂಟಿನ್ಯೂ ಆಗುತ್ತೆ. therefore s is what, uncountable ಅಂತ. ಅನ್ಕೌಂಟಬಲ್. ಓಕೆನಾ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2 ಟರ್ಮ್ ಇದ್ರೆ, ಓಕೆನಾ, 2 ಟರ್ಮ್ ಇದ್ರೆ ಏನಂತ ಬರೀಬೋದು. ಈಗ ಸಪೋಸ್ ಒಂದೇ ಒಂದು ಟರ್ಮ್ ಇದ್ರೆ ಅಲೆಫ್ ಕೌಂಟ್ ಈಗ ಹೇಳಿ, 1 per aleph. ಇನ್ ಪವರ್ ಅಲೆಫ್ ನಾಟ್ ಆಗುತ್ತೆ, ಅಲೆಫ್ ನಾಟ್ ಆಗುತ್ತೆ, ಕೌಂಟಬಲ್. 1 power left not is 1 only. ಓಕೆನಾ. ಅಂದ್ರೆ ಒಂದೇ ಸೀಕ್ವೆನ್ಸ್ ಬರೆಯಕ್ಕಾಗತ್ತೆ. ಅಂದ್ರೆ ಯು ರೈಟ್ ಎ ಸೀಕ್ವೆನ್ಸ್ ವಿಚ್ ಕಂಟೈನ್ಸ್ ಅಂಡ್ ಈಚ್ ಎಂಟ್ರಿ ಶುಡ್ ಬಿ 2 ಓನ್ಲಿ ಅಂತಂದ್ರೆ ಹೆಂಗ್ ಬರೆಯಕ್ಕಾಗುತ್ತೆ. ಪಾಸಿಬಿಲಿಟೀಸ್ ಯಾವ ತರ ಬರಿಬಹುದು, ನೀವು ಯಾವ ತರನೂ ಬರೆಯಕ್ಕಾಗಲ್ಲ, ಒಂದೇ ತರ ಬರೆಯಕ್ಕಾಗಲ್ಲ. ಹೌದ್ ತಾನೆ. 2 2 2 2
2 ಹಿಂಗೆ ಬರ್ಕೊಂಡು ಹೋಗ್ಬೇಕು. ಈಚ್ ಎಂಟ್ರಿ ಶುಡ್ ಬಿ 2 ಅಂತ ಅಂದ್ರೆ ದಿಸ್ ಇಸ್ ದ ಓನ್ಲಿ ಪಾಸಿಬಲ್ ವೇ ಟು ರೈಟ್ ದ ಸೀಕ್ವೆನ್ಸ್. ಓಕೆನಾ? ಅಂದ್ರೆ ಅಂತ ಸೀಕ್ವೆನ್ಸ್ ಎಷ್ಟಿರ್ತವೆ? ಒಂದೇ ಓನ್ಲಿ ಒಂದೇ ಇರುತ್ತೆ. ಓಕೆನಾ? ಸೊ ಯಾವ್ದೇ ಒಂದು ಎಂಟ್ರಿ 1 ಇದ್ರೆ ಅದು ಸೀಕ್ವೆನ್ಸ್ ಎಷ್ಟಿರುತ್ತೆ ಅಂದ್ರೆ ಒಂದೇ ಒಂದು ಸೀಕ್ವೆನ್ಸ್ ಇರುತ್ತೆ. ದಟ್ ಈಸ್ ಆಬ್ವಿಯಸ್ಲಿ ಕೌಂಟಬಲ್. ಓಕೆನಾ? ಎಸ್ ಸರ್. ನೋಡಿ ಮತ್ತೆ ಮೀನಿಂಗ್ ನ ಸ್ವಲ್ಪ ಅವನು ಟ್ವಿಸ್ಟ್ ಮಾಡ್ತಿರ್ತಾನೆ. ಏನಂತ ಅಂದ್ರೆ ಕೌಂಟಬಲ್ ಅಂತ, ಇದನ್ನ ಇಸ್ ದಿಸ್ ಕೌಂಟಬಲ್, ದಿಸ್ ಸೀಕ್ವೆನ್ಸ್ ಇಸ್ ಕೌಂಟಬಲ್. ಎಸ್ ಸರ್. ಎಸ್, ಇಟ್ ಈಸ್ ಕೌಂಟಬಲ್. ಇನ್ ಫ್ಯಾಕ್ಟ್ ಇಟ್ ಇಸ್ ಅ ಸಿಂಗಲ್ಟನ್ ಸೆಟ್. ಕೌಂಟಬಲ್ ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ ಅದ್ರ ಅರ್ಥ ಅದು ಕೌಂಟಬಲ್ ಇನ್ಫೈನೈಟ್ ಆಗಿದ್ರೂ ಆಗಿರುತ್ತೆ, ಇಲ್ಲ ಫೈನೈಟ್ ಕೂಡ ಆಗಿರುತ್ತೆ, ಇಲ್ಲ 5 ಕೂಡ ಆಗಿರುತ್ತೆ. ಓಕೆ? ಅವನೇನಾದ್ರೂ ಕೌಂಟಬಲ್ ಇನ್ಫೈನೈಟ್ ಅಂತ ಕೇಳಿದ್ರೆ ನೋ, ಇಟ್ ಈಸ್ ನಾಟ್ ಕೌಂಟಬಲ್ ಇನ್ಫೈನೈಟ್, ಇಟ್ ಈಸ್ ಫೈನೈಟ್. ಮೀನಿಂಗ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅದೇ ಏನಾದ್ರು 2 ಎಂಟ್ರೀಸ್ ಬಂತು ಅಂದ್ರೆ ಕೌಂಟಬಲ್ ಅನ್ಕೌಂಟಬಲ್ ಬರುತ್ತೆ. 2 ಎಂಟ್ರೀಸ್ ತಗೊಂಡ್ರೆ ಅವನು 0,1 ತಗೋಬೇಕಂತ ಏನ್ ರೂಲ್ಸ್ ಇಲ್ಲ. ಸೊ ವಿತ್ ಎಂಟ್ರೀಸ್ 2,3 ಅಂತ ತಗೊಂಡ್ರು ಕೂಡ ಏನಾಗುತ್ತೆ? ಅನ್ಕೌಂಟಬಲ್. ಅನ್ಕೌಂಟಬಲ್ ಬರುತ್ತೆ. 3 ಎಲಿಮೆಂಟ್ ತಗೊಂಡ್ರೆ 2, 3, 5 ಅಂತ ತಗೊಂಡ್ರೆ ಅದು ಕೂಡ 2 ಎಲಿಮೆಂಟ್ ಗೆ ಅನ್ಕೌಂಟಬಲ್ ಬರ್ತಾ ಇದೆ. 3 ಎಲಿಮೆಂಟ್ ತಗೊಂಡ್ರೆ ವಿತ್ ಈಚ್ ಎಂಟ್ರಿ ಫ್ರಮ್ ದ ಸೆಟ್ 2, 3, 5 ಅಂತಂದ್ರೆ ಅದು ಕೂಡ ಅನ್ಕೌಂಟಬಲ್ ಬರುತ್ತೆ. ಸೊ 2 ಎಂಟ್ರಿ ಬಂತು ಅಂತಂದ್ರೆ ಅನ್ಕೌಂಟಬಲ್ ಸೀಕ್ವೆನ್ಸ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ತುಂಬಾ ಕ್ವಶನ್ಸ್ ಸೀಕ್ವೆನ್ಸ್ ಅಲ್ಲಿ ಕೇಳ್ತಾರೆ. ಸೀಕ್ವೆನ್ಸ್ ಅಲ್ಲಿ ಎಂಟ್ರೀಸ್ ಫ್ರಮ್ ಎ ಸೆಟ್ ವಿಚ್ ಕಂಟೈನ್ಸ್, ನೋಡಿ ವಿಚ್ ಕಂಟೈನ್ಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 2 ಅಂತ ಕೇಳಿದ್ರೆ, ಫ್ರಮ್ ದಿ ಸೆಟ್ ಅಂತ ಕೇಳಿದ್ರೆ ಅವಾಗ ಅನ್ಕೌಂಟಬಲ್ ಬರುತ್ತೆ. ನೋಡಿ ಸೀಕ್ವೆನ್ಸ್ ಕೊಟ್ಟಿದ್ದಾನೆ. ಸೊ 1, 4, 3 ಅಂತ ಕೊಟ್ಟಿದ್ದಾನೆ. ಸೊ ಇದೇನಾಗುತ್ತೆ 3 ಪವರ್ ಎಲಿಮೆಂಟ್, ಸೊ ವಿಚ್ ಇಸ್ ಕಾಂಟಿನ್ಯೂಮ್ ಆಗುತ್ತೆ. ಸೊ xn ಬಿಲಾಂಗ್ಸ್ ಟು n z r q ಅಂತ ತಗೊಂಡ್ರೆ ಇದು ಕೂಡ ಏನಾಗುತ್ತೆ? left naught power left naught, so it is 2 power left naught equivalent to 2 power left naught, so it is c only. So xn belongs to c ಅಂತ in the interval ಅಂತ ತಗೊಂಡ್ರೆ ಅದು ಇನ್ನೂ ದೊಡ್ಡದು ಸೆಟ್, ಸೊ ಕಾಂಟಿನ್ಯೂಮ್ ಬರುತ್ತೆ. ಸೊ xn ಬಿಲಾಂಗ್ಸ್ ಟು r ಅಂತಂದ್ರೆ ಅದು ಕೂಡ ಅನ್ಕೌಂಟಬಲ್ ಬರುತ್ತೆ. 2 ಎಲಿಮೆಂಟ್ ತಗೊಂಡ್ರೆ ಅನ್ಕೌಂಟಬಲ್ ಬರುತ್ತೆ. 2 ಎಲಿಮೆಂಟ್ ಗಿಂತ ನೀವು ಜಾಸ್ತಿ ತಗೊಂಡಿದ್ದೀರಾ ಅಂತಂದ್ರೆ ದಟ್ ಈಸ್ ಆಬ್ವಿಯಸ್ಲಿ ಅನ್ಕೌಂಟಬಲ್. ಸೀಕ್ವೆನ್ಸ್ ಬಗ್ಗೆ ಕ್ಲಿಯರ್ ಆಯ್ತಲ್ವಾ? ಸೊ ಇಷ್ಟು ನಮ್ಗೆ ಬೇಸಿಕ್ ಇದು. ಸೊ ಒಂದ್ ಸ್ವಲ್ಪ MCQ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಈಗ. ಇವೆಲ್ಲ ನಾವು ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಏನ್ ನಾವು ಕೇಳಿರೋ ಎಕ್ಸಾಮ್ಸ್ ಕ್ವಶನ್ ಗಳನ್ನ ತಗೊಂಡಿರೋದು. ಇಲ್ಲಿ ಕ್ವಶನ್ ಇದೆ. ದ ಫಸ್ಟ್ ಕ್ವಶನ್ ಇಸ್, ಕಾನ್ಸಂಟ್ರೇಟ್ ಮಾಡಿ, ರಿಸಲ್ಟ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್? ಯಾವ ಸ್ಟೇಟ್ಮೆಂಟ್ ಕೆಳಗಡೆ ಕೊಟ್ಟರು ಫಾಲ್ಸ್ ಇದೆ ಅಂತ. ಫಸ್ಟ್, ಎ ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್. ಎಸ್, ಇದನ್ನ ನಾವು ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಮಾಡಿ. ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್. ಕರೆಕ್ಟ್ ಸ್ಟೇಟ್ಮೆಂಟಾ ರಾಂಗ್ ಸ್ಟೇಟ್ಮೆಂಟಾ? ಇಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಈಗ ಸೆಕೆಂಡ್, ದ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ಹೂಸ್ ಎಲಿಮೆಂಟ್ಸ್ ಆರ್ ಡಿಜಿಟ್ಸ್ 0 and 1 ಇಸ್ ಕೌಂಟಬಲ್. ಹೌದಾ ಇಲ್ವಾ? ಜಸ್ಟ್ ಈಗ ಓದಿದೀವಿ ಒಂದು ನಿಮಿಷದ ಹಿಂದೆ. ಕೌಂಟಬಲ್ ಅನ್ಕೌಂಟಬಲ್ ಅಂತ ಓದಿದೀವಿ. ಅಂದ್ರೆ 2 ಡಿಜಿಟ್ ತಗೊಂಡಿದ್ದಾರೆ, ಡಿಜಿಟ್ 0 ಮತ್ತೆ 1 ಇದ್ರೆ ಅದು ಅನ್ಕೌಂಟಬಲ್ ಅಂತ ನಾವ್ ಈಗಿನ ಓದಿದೀವಿ. ಓಕೆನಾ? ಸೊ ಇದು ಕೌಂಟಬಲ್ ಅಲ್ಲ. ಸೊ ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ದಿಸ್ ಇಸ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಅಂಡ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇದೇನಾಗ್ಬೇಕು? ಅದು ಅನ್ಕೌಂಟಬಲ್ ಆಗ್ಬೇಕಿತ್ತು, ಬಟ್ ಅವನು ಕೌಂಟಬಲ್ ಅಂತ ಕೊಟ್ಟಿದ್ದಾನೆ. ಸೊ ಇಟ್ ಈಸ್. ಇನ್ನೊಂದು ಸೀನ್ ಓದೋಣ. ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸ್ಪ್ರೆಸ್ ದಟ್, ಅಂದ್ರೆ ಇಂಟರ್ವಲ್ ಕೊಡೋದ್ರ ಬದಲಾಗಿ ಅಂದ್ರೆ ಏನು ಕೊಟ್ಟಿರೋದೇನಂತಂದ್ರೆ 0,1 ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ 0,1. ಇದು ಅನ್ಕೌಂಟಬಲ್ ತಾನೆ? ಎಸ್, ಇಟ್ ಈಸ್ ಅನ್ಕೌಂಟಬಲ್. ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಇದೇನಿದೆ ಕೊಟ್ಟವನು ಪ್ಲಸ್ ಅಂತೆ, ಏನೋ ಗೊತ್ತಿಲ್ಲ. ಇದು ಪ್ಲಸ್ ಅಂದ್ರೆ R ಪ್ಲಸ್ ಅಂದ್ರೆ ಇದು ಈಗ ಸರಿ ಕರೆಕ್ಟ್ ಆಗ್ಬೇಕಲ್ವಾ ಈ ಸ್ಟೇಟ್ಮೆಂಟ್? ಈಗ ಕರೆಕ್ಟ್ ಆಗ್ಬೇಕು. ಕರೆಕ್ಟ್ ಆಗ್ಬೇಕು ಅಂದ್ರೆ n+ ಅಂತ ಬರೆಯಲ್ಲ, Z+ ಆಗಿರ್ಬೇಕು ಪ್ರಾಬಬ್ಲಿ, ಅಲ್ವಾ? Z+ ಕ್ರಾಸ್ Z+ ಏನಾಗುತ್ತೆ? ಆಬ್ವಿಯಸ್ಲಿ ಕೌಂಟಬಲ್ ಆಗುತ್ತೆ, ಬಿಕಾಸ್ Z+ ಇಸ್ ಕೌಂಟಬಲ್. Z+ ಇಸ್ ಕೌಂಟಬಲ್. ಕೌಂಟಬಲ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಾಗುತ್ತೆ? ಕೌಂಟಬಲ್ ಆಗುತ್ತೆ. ನೋಡಿ ಇನ್ನೊಂದು ರಿಸಲ್ಟ್ ಏನಪ್ಪಾ ಅಂದ್ರೆ, ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್. ನೋಡಿ ಈ ರಿಸಲ್ಟ್ ನಾನು ನಿಮ್ಗೆ ಹೇಳಿಲ್ಲ, ಏನಂತ ಹೇಳಿದೀನಿ ನೋಡಿ. ನಾನು ಹೇಳೋ ಸೆಂಟೆನ್ಸ್ ಕರೆಕ್ಟ್ ನೋಡ್ಕೊಳ್ಳಿ. ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್ ಅಂತ ಹೇಳಿಲ್ಲ ನಾನು. ಬಟ್ ಆಕ್ಚುಲಿ ಆ ರಿಸಲ್ಟ್ ಮೂಲಕ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ನಿಮ್ಗೆ ಈ ರಿಸಲ್ಟ್ ಮೂಲಕ ಗೊತ್ತಾಗಲ್ವಾ? ಅಂದ್ರೆ ನೀವಿಲ್ಲಿ ಏನ್ ತಗೋತೀರಾ ಅನ್ನೋದ್ರ ಮೇಲೆ, ನೀವಿಲ್ಲಿ ಎನ್ ತಗೊಂಡ್ರೆ ಇವೆರಡು ಕೌಂಟಬಲ್, ಮತ್ತೆ 2 ಟೈಮ್ಸ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದಿರ.
ಸೊ ಅದು ಕೌಂಟಬಲ್ ಬಂತು. ಅರ್ಥ ಆಗ್ತಿದೆಯಲ್ವಾ? ಫೈನೈಟ್ Yes. ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್ ಅಂದ್ರೆ ಅರ್ಥ. ಹೌದು, ಇಲ್ಲೇ ಇದೆಯಲ್ಲ. ವಿಚ್ ಆಫ್ ದಿ ಮತ್ತೆ ಇದೆ ಕ್ವಶನ್, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ. ಮತ್ತೆ ಸೇಮ್ ಅದೇ ತರ ಕ್ವಶನ್, ಸೇಮ್ ಫಸ್ಟ್ ಕ್ವಶನ್ ಈಸ್ ಸೇಮ್. ಎ ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್. ಹೌದಾ ಇಲ್ವಾ? Yes, sir. Yes. is a correct statement. Set of all sequences whose elements are digits 0 and 1 is uncountable. Yes, this is correct. ಇದು Correct. ಇವಾಗ ಕರೆಕ್ಟ್ ಆಯ್ತು ಇದು. Yes. ಅಂಡ್ ಇನ್ನೊಂದು Option 3. ಡಿ ಆಪ್ಷನ್ C. ನೋಡ್ಬಿಡಿ. ಡಿ ಆಪ್ಷನ್ ನೋಡಿದಾಗ ಏನಾಗುತ್ತೆ, ಝೆಡ್ ಕ್ಲಾಸಸ್ ಇಸ್ ಕೌಂಟಬಲ್. ಹೌದು, ನಮಗೆ ಗೊತ್ತಿದೆ ಝೆಡ್ ಕ್ಲಾಸಸ್ ಇಸ್ ಕೌಂಟಬಲ್. ಇನ್ನು ಉಳಿದಿದೆ ಯಾವುದು? ಸೊ ಇದು Non-empty. ನಾನ್ ಎಂಪ್ಟಿ ಪರ್ಫೆಕ್ಟ್ ಸೆಟ್ ಇನ್ ಆರ್ ಫಾರ್ ಎನ್ ಈಸ್ ಅನ್ಕೌಂಟಬಲ್. ಕೌಂಟಬಲ್ ಅಂತ ಇದೆ. ಸೊ That ಇದು is- ಆಕ್ಚುಲಿ ಅನ್ಕೌಂಟಬಲ್. Yeah. ಯಾಕೆ ಅಂತ ಅಂದ್ರೆ, ಪರ್ಫೆಕ್ಟ್ ಸೆಟ್ ಅಂದ್ರೆ ಹೆಂಗ್ ಗೊತ್ತಾ? ಒಂದು ಡೆಫಿನಿಷನ್ ಇದೆ ನಿಮಗೆ. ಪರ್ಫೆಕ್ಟ್ ಸೆಟ್ ಅಂತಂದ್ರೆ ಅದು ಏನಾಗಿರ್ಬೇಕಪ್ಪ ಅದು ಅಂದ್ರೆ, ಇದು ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಏನೇ ಆಗಿರ್ಬೇಕು. ಅಂದ್ರೆ ಇದನ್ನ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ ಪರ್ಫೆಕ್ಟ್ ಸೆಟ್ ಅಂತ. ನೆಕ್ಸ್ಟ್ ಟಪಾಲಜಿನಲ್ಲಿ ಮಾತಾಡ್ತೀನಿ, ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ ಇದು. ಲಿಮಿಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಮತ್ತೆ ಎ ಬಂದ್ಬಿಟ್ಟು ಎರಡು ಸೇಮ್ ಆಗಿದ್ರೆ ಅದನ್ನ ಪರ್ಫೆಕ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಆರ್ ಇಸ್ ಪರ್ಫೆಕ್ಟ್ ಅಂತ ಕರಿತೀವಿ. ಆರ್ ಇಸ್ ಎ ಪರ್ಫೆಕ್ಟ್ ಸೆಟ್. ಯಾಕಂದ್ರೆ ಲಿಮಿಟ್ ಪಾಯಿಂಟ್ಸ್ ಕೂಡ ನಿಮ್ಗೆ ಆರೇ ಬರುತ್ತೆ. ಅವನು ಹೇಳ್ತಾನೆ ಸೆಟ್ ಆಫ್ ಆಲ್ ನಾನ್ ಎಂಟಿ ಪರ್ಫೆಕ್ಟ್ ಸೆಟ್ ಇನ್ ಆರ್ ಪಾರ್ ಎನ್ ಈಸ್ ಕೌಂಟಬಲ್ ಅಂತ ಇದೆ. ಆರ್ ಇಸ್ ಅನ್ಕೌಂಟಬಲ್, ಹಂಗಾಗಿ ಇದು ಕೌಂಟಬಲ್ ಅಂತ ಹೇಳಕ್ ಆಗಲ್ಲ. ಓಕೆನಾ? ಸೊ ಇದ್ರದ್ದು ಬಿಡಿ, ಪರ್ಫೆಕ್ಟ್ ಸೆಟ್ ಬಗ್ಗೆ ಬಿಟ್ಬಿಡಿ ಈಗ ಸದ್ಯಕ್ಕೆ ಬೇಡ. ಸೊ ಸಿಂಪಲ್ ಡೆಫಿನೇಷನ್ ನಿಮ್ಗೆ ಸದ್ಯಕ್ಕೆ ಬೇಕು ಅಂದ್ರೆ ಲಿಮಿಟ್ ಪಾಯಿಂಟ್ಸ್ ಅಂತ ಬೇಕಾಗುತ್ತೆ. ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನೇ ಆಗಿರ್ಬೇಕು. ಸೊ ಅದನ್ನ ಇದು ಅನ್ಕೌಂಟಬಲ್ ಬರುತ್ತೆ ಅದು. ಸೊ ಹಂಗಾಗಿ ಅದು ಆಗಲ್ಲ. ಅಂದ್ರೆ ಅಟ್ಲೀಸ್ಟ್ 3 ಆಪ್ಷನ್ ಡಿಸ್ಕಾರ್ಡ್ ಮಾಡಿ ನಿಮ್ಗೆ ಒಂದೇ ಆಪ್ಷನ್ ಸಿಗುತ್ತಲ್ಲ. ಅಟ್ಲೀಸ್ಟ್ ರಿಸಲ್ಟ್ಸ್ ಗಳು ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಲ್ಲಿ ಸಪೋಸ್ ಎಕ್ಸ್ ಇಸ್ ಅನ್ ಇನ್ಫಿನಿಟ್ ಅಂಡ್ ಪಿ ಆಫ್ ಎಕ್ಸ್ ಇಸ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್. ಈಗ ಇದು ಕೇಳಿ, ದೆನ್ ದೇರ್ ಎಕ್ಸಿಸ್ಟ್ ಅನ್ ಇಂಜೆಕ್ಷನ್ ಫ್ರಮ್ ಎಕ್ಸ್ ಟು ಪಿ ಆಫ್ ಎಕ್ಸ್. ಹೌದಾ? Yes, sir. Sure. ಎಸ್. ಎಕ್ಸ್ ಟು ಪಿ ಆಫ್ ಎಕ್ಸ್ ಇಂದ ನೋಡಿ, ಇದ್ರಿಂದ ನಿಮ್ಗೆ ಯಾವುದೇ ಒಂದು ಎಕ್ಸ್ ಟು ಪಿ ಆಫ್ ಎಕ್ಸ್ ಫಂಕ್ಷನ್ ಡಿಫೈನ್ ಮಾಡಿದೀರಾ ಅಂತ ಅಂದ್ರೆ, ಕಾರ್ಡಿನಾಲಿಟೀಸ್ ಹೆಂಗಿರುತ್ತೆ ಅಂತ ಅಂದ್ರೆ, ಕಾರ್ಡಿನಾಲಿಟಿ ಆಫ್ ಎಕ್ಸ್ ಇಸ್ ಆಲ್ವೇಸ್ ಲೆಸರ್ ದೆನ್ ಎಷ್ಟು? Yeah, that's ಲೆಸರ್ ದೆನ್ ಆರ್ ಈಕ್ವಲ್ ಟು ಬರಲ್ಲ, ಆಲ್ವೇಸ್ ಲೆಸರ್ ದೆನ್ ಸ್ಟ್ರಿಕ್ಟ್ ಇನ್ ಈಕ್ವೇಶನ್ ಏನ್ ಬರುತ್ತೆ, ಪವರ್ ಸೆಟ್ ಆಗುತ್ತೆ. ಕಾರ್ಡಿನಾಲಿಟಿ ಆಫ್ ಪವರ್ ಸೆಟ್. ಓಕೆ? ಸೊ ಹಂಗಾಗಿ ಇಂಜೆಕ್ಷನ್ ಆಗ್ಬೇಕಂದ್ರೆ ಕಂಡೀಷನ್ ಇರ್ಬೇಕು ಹೇಳಿ. M is greater than N. ಸೊ ನಿಮ್ಗೆ ಎಫ್ ಫ್ರಮ್ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಗೆ ಫಂಕ್ಷನ್ ಡಿಫೈನ್ ಆಗಿದ್ರೆ, 1 ಕಂಡೀಷನ್ ಆಗ್ಬೇಕಂದ್ರೆ 1ಗೆ ಏನಾಗಿರ್ಬೇಕು, ಎಮ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಗ್ಬೇಕು. ಆನ್ ಟುಗೆ ಏನಾಗಿರ್ಬೇಕು, M is greater ಎಮ್ than ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಗ್ಬೇಕು. ಸೊ ದಿಸ್ ಇಸ್ ದ ಕಂಡೀಷನ್. ಓಕೆನಾ? ಸೊ ಬೈಜೆಕ್ಷನ್ ಅಂತಂದ್ರೆ ಏನಾಗಿರ್ಬೇಕು, ಬೈಜೆಕ್ಟ್ ಆಗಿರ್ಬೇಕಂದ್ರೆ 1 and on to. ಅಂದ್ರೆ ಅದು ಎಮ್ ಇಸ್ ಈಕ್ವಲ್ ಟು ಎನ್ ಆಗಬೇಕು. ದೀಸ್ ಆರ್ ದಿ ಕಾರ್ಡಿನಾಲಿಟಿ ಕಂಡೀಷನ್ಸ್ ಫಾರ್ ಫಂಕ್ಷನ್ ಟು ಬಿ 1 1 ಆನ್ ಟು ಅಂಡ್ ಬೈಜೆಕ್ಟಿವ್. ಸೊ ಇಲ್ಲಿ ಏನ್ ಕೇಳಿದೆ, ದೆನ್ ದೇರ್ ಇಸ್ ಇಂಜೆಕ್ಷನ್ ಅಂತ ಕೇಳಿದೇನೆ. ಆಬ್ವಿಯಸ್ಲಿ ಇಂಜೆಕ್ಷನ್ ಆಗುತ್ತೆ, ಪಾಸಿಬಲ್ ಇದೆ. ಯಾಕಂದ್ರೆ ಕಾರ್ಡಿನಾಲಿಟಿ ಆಫ್ ಎಕ್ಸ್ ಇಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ದ ಕಾರ್ಡಿನಾಲಿಟಿ ಆಫ್ ಪಿ ಆಫ್ ಎಕ್ಸ್. ಅವರು ದೆನ್ ಅಂತ ಕೇಳಿದಾರೆ. ಸೊ ಇದೇ ಆನ್ಸರ್. ಇನ್ನ ಈ ಮುಖ್ಯ 3 ಆಗಲ್ಲ. ಸೊ ದೆನ್ ದರ್ ಎಕ್ಸಿಸ್ಟ್ ಇಂಜೆಕ್ಷನ್ ಫ್ರಮ್ ಎಫ್ ಪಿ ಆಫ್ ಎಕ್ಸ್ ಟು ಎಕ್ಸ್ ಅಂತ ಕೇಳಿದಾನೆ. ಸೊ ಪಿ ಆಫ್ ಎಕ್ಸ್ ಯಾವತ್ತು ಜಾಸ್ತಿ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ ಇದರಲ್ಲಿ, ಹಂಗಾಗಿ ಇಲ್ಲಿ 1 1 ಆಗಕ್ ಚಾನ್ಸ್ ಇಲ್ಲ. ಸೊ ದೆನ್ ದೇರ್ ಎಕ್ಸಿಸ್ಟ್ ಸಬ್ಜೆಕ್ಷನ್ ಫ್ರಮ್ ಎಕ್ಸ್ ಟು ಪಿ ಆಫ್ ಎಕ್ಸ್ ಅಂತ ಇದೆ. ನಮ್ಮ ಕ್ಯಾಂಟರ್ಸ್ ಥಿಯರಮ್ ಹೇಳಿತ್ತು ಗೊತ್ತಾ? ಕ್ಯಾಂಟರ್ಸ್ ಥಿಯರಮ್ ಏನ್ ಹೇಳಿತ್ತು? ದೇರ್ ಎಕ್ಸಿಸ್ಟ್ ನೋ ಆನ್ ಟು ಮ್ಯಾಪ್. ನೋಡಿ, ಇಂಜೆಕ್ಷನ್ ಅಂದ್ರೆ 1 1 ಅಂತ, ಸಬ್ಜೆಕ್ಷನ್ ಅಂತ ಅಂದ್ರೆ ಆನ್ ಟು ಅಂತ. ಓಕೆ? ಕ್ಯಾಂಟರ್ಸ್ ಥಿಯರಮ್ ಏನ್ ಹೇಳಿತ್ತು ಅಂತ ಅಂದ್ರೆ, ದೇರ್ ಎಕ್ಸಿಸ್ಟ್ ನೋ ಆನ್ ಟು ಮ್ಯಾಪ್ ಫ್ರಮ್ ಎಕ್ಸ್ ಟು ಪಿ ಆಫ್ ಎಕ್ಸ್ ಅಂತಾನೆ ಹೇಳಿದ್ದು, ಎ ಟು ಪಿ ಆಫ್ ಎ ಅಂತ. ಸೊ ಹಂಗಾಗಿ ಸಜೆಕ್ಷನ್ ಪಾಸಿಬಲ್ ಇದ್ದ. Then there is a bijection from x to p of x. So this is also not possible. Why? Both Because 1 1 this is not onto. This is 1 1, but not onto. Okay, 1 1 ಆಗುತ್ತೆ ಬಟ್ onto ಆಗಲ್ಲ. ಹಂಗಾಗಿ ಇದು bijection ಕೂಡ ಆಗಲ್ಲ. ಆಪ್ಷನ್ ಎ ಇಸ್ ಕರೆಕ್ಟ್. Suppose A stands for the coordinate of set A ಎಂದು ಓಕೆ. ಸೊ ಎನ್ ಕ್ಯೂ ಝೆಡ್ ಎಲ್ಲ ಕೊಟ್ಟಿದ್ದಾರೆ. ದೆನ್ ಯಾವ್ದು ಟ್ರೂ ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆಯಾ? Option A, sir.
ಎಸ್ ಸರ್. Yes, ಫಸ್ಟ್ sir. ಆಪ್ಷನ್ ಕರೆಕ್ಟ್ Yes, ಆಗಿದೆ, sir. ಯಾಕಂದ್ರೆ Yes, ಎಂದು sir. ಕಾರ್ಡಿನಾಲಿಟಿ ಏನು ಅಲೆಫ್ ನಾಟ್. Left Left. not Q ಸೊ cardinality. ಕ್ಯೂದು ಕಾರ್ಡಿನಾಲಿಟಿ ಅಲೆಫ್ ನಾಟ್. ಎಸ್, ಮ್ಯಾಚ್ ಆಗ್ತಾ ಇದೆ. ನೋಡಿ, ಕ್ಯೂದು ಕಾರ್ಡಿನಾಲಿಟಿ ಅಲೆಫ್ ನಾಟ್ ಬರ್ತಾ ಇದೆ. ದಟ್ ಈಸ್ ರಾಂಗ್. ದಿಸ್ ಇಸ್ ಸಿ ಬರ್ತಾ ಇದೆ. ಸೊ ದೀಸ್ ಟು ಆರ್ ನಾಟ್ ಈಕ್ವಲ್, ಹಂಗ ಅದಾಗಲ್ಲ. ಇದು ಸಿ ಬಿ ಆರ್ ಅನ್ಸುತ್ತೆ, ಏನಿಲ್ಲ ಬಿಡು. ಲೆಫ್ಟ್ ನಾಟ್ ಬರುತ್ತೆ, ಇದು ಸಿ ಬರುತ್ತೆ, ನಾಟ್ ಈಕ್ವಲ್. ಆರ್ ಮೈನಸ್ ಕ್ಯೂ ಅಂತಂದ್ರೆ ಕ್ಯೂ ಕಾಂಪ್ಲಿಮೆಂಟ್. ಸೊ ಕ್ಯೂ ಕಾಂಪ್ಲಿಮೆಂಟ್ ಕ್ಯೂದು ಕಾರ್ಡಿನಾಲಿಟಿ ಸೇಮ್ ಇಲ್ಲ. ಸೊ ಇದು ಲೆಫ್ಟ್ ನಾಟ್ ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಕಾಂಟಿನಮ್ ಬರ್ತಾ ಇದೆ. ಸೊ ಟ್ರೂ ಆಗಲ್ಲ. ಹಂಗಾಗಿ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಫಾಲ್ಸ್? ಯಾವ್ದು ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಅಂತ ನೋಡೋಣ. ಈಗ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ನಾವು ಒಂದೊಂದ್ಸರಿ ರಿಸಲ್ಟ್ಸ್ ಗಳನ್ನ ಓದಿರ್ತೀವಿ. ಈಗ ಈಗ ಕ್ವಶನ್ ಕೊಟ್ಟಿದ್ದೀವಿ, ನಾವು ಇದನ್ನ ಹೇಳಿಕೊಟ್ಟಿಲ್ಲ ನಿಮ್ಗೆ. ಕೌಂಟಬಲಿ ಮೆನಿ ಪೇರ್ ವೈಸ್ ಡಿಸ್ಜಾಯಿಂಟ್ ಕೌಂಟಬಲ್ ಸಬ್ಸೆಟ್ಸ್ ಆಫ್ ಆರ್ ಏನಾಗುತ್ತೆ ಅಂತ ನಾವು ಹೇಳೇ ಕೊಟ್ಟಿಲ್ಲ. ಬಟ್ ಈಗ ನೀವೇನ್ ಮಾಡ್ಬೇಕು, ಹುಡುಕ್ಬೇಕಂತ ಅಂದ್ರೆ ಕರೆಕ್ಟ್ ಆಗಿ ನೋಡು, ಫಾಲ್ಸ್ ಯಾವ್ದು ಹುಡುಕ್ಬೇಕಲ್ವಾ ಕೇಳ್ತಿರೋದು ಅವನು. ಫಾಲ್ಸ್ ನ ಹುಡುಕಿ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಎರಡ್ ಮೂರ್ ಸ್ಟೇಟ್ಮೆಂಟ್ ಅಂತೂ ಗೊತ್ತಿರುತ್ತೆ. ಆಪ್ಷನ್ಸ್ ನ ಡಿಸ್ಕಾರ್ಡ್ ಮಾಡಕ್ಕೆ ಅಥವಾ ಫೈಂಡ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತಾ ಬನ್ನಿ. ನಿಮ್ಗೆ ರಿಸಲ್ಟ್ ಗೊತ್ತಿರೋದೇನು? ಸೆಕೆಂಡ್ ರಿಸಲ್ಟ್ ಬಗ್ಗೆ ಮಾತಾಡಬಹುದು. ಥರ್ಡ್ ಇನ್ನು ಚೆನ್ನಾಗಿ ಮಾತಾಡಬಹುದು. ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ಆಫ್ ಝೀರೋಸ್ ಅಂಡ್ ಒನ್ಸ್ ಇಸ್ ಕೌಂಟಬಲ್ ಅಂತ ಇದೆ. ಆಬ್ವಿಯಸ್ಲಿ ನಮ್ಗೆ ಗೊತ್ತಿದೆ ಇಟ್ ಇಸ್ ಅನ್ಕೌಂಟಬಲ್. 0 ಮತ್ತೆ 1 ಎರಡು ಎಲಿಮೆಂಟ್ ಇದ್ರೆ ಮಿಕ್ಕಿದ 3 ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನಾವೇನ್ ಮಾಡ್ಬೋದು, ಇದನ್ನ ಚೂಸ್ ಮಾಡ್ಬೋದು. ಎಸ್ ಸರ್. ಓಕೆನಾ? ಸೊ ಆತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದು ನೋಡಿ, ಲೆಟ್ ಎ ಬಿ ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ಸ್ ವಿತ್ ರ್ಯಾಷನಲ್ ನಂಬರ್ಸ್ ಆಸ್ ಸರ್, ಅದು ಕೋಎಫಿಷಿಯಂಟ್. ಪ್ರೀವಿಯಸ್ ಕ್ವಶನ್ ಇತ್ತಲ್ವಾ, ಅದರಲ್ಲಿ ಆಪ್ಷನ್ ಬಿ ಓಪನ್ ಇಂಟರ್ವಲ್ 0,1. ಅಂದ್ರೆ ಅವ್ರ ಏನ್ ಕೇಳೋದು ಗೊತ್ತಾ? ಕ್ಯೂ ಮೈನಸ್ Q belongs to Q such that 0 less than or equal to Q is less than or equal to 1 is countable. ಅಂದ್ರೆ ಅವ್ರ ಏನ್ ಹೇಳ್ತಿದ್ದಾರೆ ಗೊತ್ತಾ? Q ಸಿಂಪಲ್ ಇಂಟರ್ಸೆಕ್ಷನ್ ತಗೊಂಡಿದ್ದಾನಷ್ಟೇ. Q ಗೆ 0, ಕ್ಯೂ 1 ಇಂಟರ್ಸೆಕ್ಷನ್ Zero, ಕ್ಯೂ ಸಿ, ಅದು ಕ್ಯೂ ಸಿ ಇಂಟರ್ಸೆಕ್ಷನ್ 0,1 ಅದ್ರ ಮೀನಿಂಗು. ಕ್ಯೂ ಸಿ ಇಂಟರ್ಸೆಕ್ಷನ್ 0,1 ಏನು? ಅನ್ಕೌಂಟಬಲ್. ಅದನ್ನೇ ಕೇಳ ಅವನು. ಅಂದ್ರೆ ಇದರಲ್ಲಿ ಇರುವಂತ ಇರ್ರಾಷನಲ್ ನಂಬರ್ಸ್ ಅದು ಅಂದ್ರೆ ಕರೆಕ್ಟ್ ಆಗುತ್ತಲ್ವಾ ಆನ್ಸರ್ ಅದಕ್ಕೆ ಅಂತ. ಅಲ್ಲ, ಅನ್ಕೌಂಟಬಲ್ ಬರುತ್ತಲ್ಲ. ಆದ್ರೆ ಅವ್ನು ಕೌಂಟಬಲ್ ಅಂತ ಕೌಂಟಬಲ್ ಕೊಟ್ಟಿದ್ದಾರೆ, ಸೊ ಅದು ಆನ್ಸರ್ ಆಗುತ್ತೆ. ಫಾಲ್ಸ್ ಕೇಳ್ತಾ ಇರೋದಲ್ವಾ Q ಸರ್ intersection 0,1 ಓ ಕೌಂಟಬಲ್ ಆಗುತ್ತೆ ಸರ್. QC ಅಲ್ಲ. ಕ್ಯೂ ಸಿ ಅಲ್ಲ, ಅಲ್ಲ ಅದು ಕ್ಯೂ ಇಂದ ಮೈನಸ್ ಮಾಡ್ತಾ ಇರೋದು ಬಿಡಿ. ಅದು ಕ್ಯೂ ಇಂದನ ಮೈನಸ್ ಮಾಡ್ತಾ ಇದ್ದಾರೆ. Q intersection 0,1 ಕೌಂಟಬಲ್. ಯಾಕಂತಂದ್ರೆ ಇನ್ನೊಂದ್ ಏನ್ ಗೊತ್ತಾ, ವೆರಿ ಸಿಂಪಲ್. ಸಾರಿಪ್ಪ, ನಮ್ಮ ಅಪ್ರೋಚ್ ತಪ್ಪಿದೆ ಇದು. ಅಂದ್ರೆ ಅವ್ನು ಹೇಳ್ತಿರೋದು, ಈಗ ಯಾವ್ದೇ ಒಂದ್ ಸೆಟ್ ಇಂದ ಕ್ಯೂವೇ ಕೌಂಟಬಲ್. ಕ್ಯೂ ನಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ನ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? ಅಷ್ಟೇ ಬೇಸಿಕ್ ಲಾಜಿಕ್, ಇನ್ನೇನು ಇಲ್ಲ. ನಾವು ಕ್ಯೂವೇ ಕೌಂಟಬಲ್, ಕ್ಯೂ ನಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ನ ಮೈನಸ್ ಮಾಡಿದ್ರೆ ಡೆಫಿನೆಟ್ಲಿ ಕೌಂಟಬಲ್ ಬರುತ್ತೆ ಅಂತ ಅಷ್ಟೇ. ಈಗ ನಿಮ್ಗೆ ಅದೇ ಈ ತರ ಕ್ವಶನ್ ಕೊಟ್ರೆ, ಕ್ಯೂ ಸಿ ಮೈನಸ್ ಸೆಟ್ ಆಫ್ ಆಲ್ ಎಕ್ಸ್ ಬಿಲಾಂಗ್ಸ್ ಹಿಂಗ್ ಕೊಟ್ರೆ, ಸೊ ಎಕ್ಸ್ ಬಿಲಾಂಗ್ಸ್ ಟು 0,1 ಅಂತ ಕೊಟ್ರೆ ಅನ್ಕೌಂಟಬಲ್ ಆಗುತ್ತೆ. ಇದು ಕೂಡ ಅನ್ಕೌಂಟಬಲ್ ಆಗುತ್ತೆ, ಯಾಕಂದ್ರೆ ಕ್ಯೂ ಸಿನೇ ಅನ್ಕೌಂಟಬಲ್. ನಾವ್ ಇನ್ನೊಂದು ಓದಿದೀವಿ, ಅನ್ಕೌಂಟಬಲ್ ಮೈನಸ್ ಕೌಂಟಬಲ್ ಗಿವ್ಸ್ ಯು ಅನ್ಕೌಂಟಬಲ್ ಓನ್ಲಿ ಅಂತ. ನೋಡಿ, ಇದು ನೆನ್ಪಿರ್ಲಿ ನಿಮ್ಗೆ. ಅನ್ಕೌಂಟಬಲ್ ಮೈನಸ್ ಫೈನೈಟ್ ಮಾಡಿದ್ರು ಕೂಡ, ಅಥವಾ ಕೌಂಟಬಲ್ ಅಂತ ಹೇಳ್ಬಿಡ್ತೀನಿ, ಕೌಂಟಬಲ್ ಅಂತ ಹೇಳ್ಬಿಟ್ರೆ ನಿಮ್ಗೆ ಅನ್ಕೌಂಟಬಲ್ ಮೈನಸ್ ಕೌಂಟಬಲ್ ಗಿವ್ಸ್ ಯು ಅನ್ಕೌಂಟಬಲ್. ಓಕೆನಾ? ನೆಕ್ಸ್ಟ್ ಕೌಂಟಬಲ್ ಮೈನಸ್ ಅನ್ಕೌಂಟಬಲ್ ಮಾಡಕ್ಕಾಗಲ್ಲ, ಇದು ಬರಲ್ಲ. ಅಥವಾ ನೋಡಿ ಇನ್ನೊಂದು, ಕೌಂಟಬಲ್ ಅಥವಾ ಡಿನ್ಯೂಮರಬಲ್ ಮೈನಸ್ ಫೈನೈಟ್ ಕೂಡ ಏನ್ ಬರುತ್ತೆ? ಡಿನ್ಯೂಮರಬಲ್ ಸೆಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಮೈನಸ್ ಸಮ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ನ ಮೈನಸ್ ಮಾಡಿದ್ರೆ ಅದು ಕೂಡ ಏನ್ ಬರುತ್ತೆ? ಡಿನ್ಯೂಮರಬಲ್ ಬರುತ್ತೆ. ಈಗ ಡಿನ್ಯೂಮರಬಲ್ ಮೈನಸ್ ಡಿನ್ಯೂಮರಬಲ್ ಏನ್ ಬರುತ್ತೆ?
Denumerable. Denumerable. Finite. ನೋ, ಡಿನ್ಯೂಮರಬಲ್ ಮೈನಸ್ ಡಿನ್ಯೂಮರಬಲ್ ಬಂದ್ಬಿಟ್ಟು ಚಾಯ್ಸಸ್ ಎರಡು ಬರ್ತವೆ. ಐದಾರು ನಿಮ್ಗೆ ಫೈನೈಟ್ ಬರ್ಬೋದು, Or ಇಲ್ಲಾಂದ್ರೆ Countable. ಕಾಂಟಿನಮ್ ಚಾನ್ಸೇ ಇಲ್ಲ ಬಿಡಿ ಇಲ್ಲಿ, ಯಾಕಂದ್ರೆ ಎರಡು Countable. ಡಿನ್ಯೂಮರಬಲ್ ಅಲ್ವಾ. ಮತ್ತೆ ಡಿನ್ಯೂಮರಬಲ್ ಬರೋ ಚಾನ್ಸಸ್ ಇರುತ್ತೆ. ಅವಾಗ ಅವತ್ ಮೊನ್ನೆ ಡಿಸ್ಕಸ್ ಮಾಡಿದ್ವಲ್ಲ ಇದ್ರ ಬಗ್ಗೆನೆ. Yes, sir. yes. So AB is a set of all polymers with rational numbers as coefficients. Okay. So and B is a set of all transcendental ಹೇಳಿದಲ್ವಾ ನಿಮ್ಗೆ. ನಿಮ್ಗೆ algebraic ಮತ್ತೆ transcendental numbers ಅಂತ ಬರುತ್ತೆ. Then which of the following is true ಅಂತ ಹೇಳಿದ್ರೆ, ಮತ್ತೆ polymers ಬಗ್ಗೆ ಮಾತಾಡೋಣ ಫಸ್ಟ್. Set of all polymers with rational coefficients ಅಂತ ಅಂದ್ರೆ Countable. ಪಾಲಿನಾಮಿಯಲ್ಸ್ ಇರ್ತವೆ. ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ಸ್ ವಿತ್ ರ್ಯಾಷನಲ್ ಕೋಎಫಿಷಿಯಂಟ್ಸ್ ಅಂತ ಅಂದ್ರೆ ನಿಮ್ಗೆ ಅದನ್ನ ಈ ತರ ಬರೀಬಹುದು. ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ಸ್ ಅಂತ ಅಂದ್ರೆ ಯಾವ ತರ ಬರೀಬಹುದು ಅಂದ್ರೆ ಎಲ್ಲಾ ಡಿಗ್ರಿ ಪಾಲಿನಾಮಿಯಲ್ಸ್ ಗಳನ್ನು ಕೂಡ ಯೂನಿಯನ್ ಮಾಡಿದಾಗ, ಸೊ ನಿಮ್ಗೆ ಆಕ್ಚುಲಿ ಒಂದೆರಡು ರಿಸಲ್ಟ್ ಇದಾವೆ ಪಾಲಿನಾಮಿಯಲ್ಸ್ ಬಗ್ಗೆ, ನಾನು ಹಾಕೊಂಡಿಲ್ಲ. ಏನಂತಂದ್ರೆ ನಿಮ್ಗೆ ಈ ತರ ಬರುತ್ತೆ, ಪಾಲಿನಾಮಿಯಲ್ಸ್ set of all polynomials with the entries 0, with the coefficients are 0, 1 ಅಂತ ಅಂದ್ರೆ ನಿಮ್ಗಿದು ಕೌಂಟಬಲ್ ಬರುತ್ತೆ. ಓಕೆ, ಇದು ನೆನಪಿರ್ಲಿ, ಸ್ವಲ್ಪ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ನಾನು ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ. ಅಂದ್ರೆ ಇದರಲ್ಲಿ ಎಷ್ಟು 2 ಎಲಿಮೆಂಟ್ ಇದ್ರು ಕೌಂಟಬಲ್, 3 ಎಲಿಮೆಂಟ್ ಇದ್ರು ಕೌಂಟಬಲ್, n ಇದ್ರು ಕೌಂಟಬಲ್, ಇಲ್ಲಿ ಏನ್ ಕೇಳಿದಾನೆ, Rationals. Countable ರ್ಯಾಷನಲ್ಸ್ ಆಗುತ್ತೆ ಸರ್. ಕೌಂಟಬಲ್ ಆಗುತ್ತೆ. ಸೊ ಎಲ್ಲಿದೆ ಕೌಂಟಬಲ್ A countable, B no. ನೋಡಿ, ಪಾಲಿನಾಮಿಯಲ್ಸ್ ಓವರ್ n ಇದ್ರೂ ಕೂಡ ನಿಮ್ಗೆ ಕೌಂಟಬಲ್ ಬರುತ್ತೆ. ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ಸ್ ವಿತ್ ಕೋಎಫಿಷಿಯಂಟ್ಸ್ ಫ್ರಮ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ. ಸೊ But ಪಾಲಿನಾಮಿಯಲ್ ಓವರ್ ಕ್ಯೂ ಇದ್ರೆ ಅಂದ್ರೆ ವೆರಿ ಸಿಂಪಲ್. ಹೆಂಗ್ Countable. ಹೇಳ್ಬೇಕಂತಂದ್ರೆ ನಾವು ಸೆಲೆಕ್ಟ್ ಮಾಡುವಂತ ಸೆಟ್ ಕೌಂಟಬಲ್ ಇದ್ರೆ ಕೌಂಟಬಲ್, ಮುಗೀತು. 0, 1 ಅಂದ್ರೆ ಇದು 0, 1 ಅಲ್ಲ, ಇದು ಸೆಟ್ Set ಅದು ಸೆಟ್ sir. ಸೆಟ್ 0, 1 set 0, 1 countable, therefore countable. N is countable, countable. Q is countable, countable. Simple. ನಾವು ಸೆಲೆಕ್ಟ್ ಮಾಡೋ ಸೆಟ್ ಕೌಂಟಬಲ್ ಆಗಿದ್ರೆ set of all polynomials with coefficients that set, ಅವಾಗ ಏನಾಗುತ್ತೆ, ಕೌಂಟಬಲ್ ಆಗುತ್ತೆ. ಸೊ ಇವಾಗ ಅನ್ಕೌಂಟಬಲ್ ನ ಡಿಸ್ಕಾರ್ಡ್ ಮಾಡ್ಕೊಳ್ಳಿ. ಸೊ ಅನ್ಕೌಂಟಬಲ್ ತೆಗೀರಿ. ಇನ್ನ ಟ್ರಾನ್ಸ್ಡೆಂಟಲ್ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅನ್ಕೌಂಟಬಲ್. ಸೊ ಟ್ರಾನ್ಸ್ಡೆಂಟಲ್ ನಂಬರ್ಸ್ ಆರ್ ಅನ್ಕೌಂಟಬಲ್. ನೋಡಿ, ನಿಮ್ಗೆ ಅಲ್ಜಿಬ್ರಾಯಿಕ್ ಮತ್ತೆ ಟ್ರಾನ್ಸ್ಡೆಂಟಲ್ ನಂಬರ್ಸ್ ಅಂತ ಬರುತ್ತೆ. ಸೊ ಸೆಟ್ ಆಫ್ ಆಲ್ ಅಲ್ಜಿಬ್ರಾಯಿಕ್ ಮತ್ತೆ ಮತ್ತೆ ಇದು ಅಲ್ಜಿಬ್ರಾಯಿಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ನಾನು ಇದನ್ನ. ಅಲ್ಜಿಬ್ರಾಯಿಕ್ ಯಾವತ್ತು ಕೌಂಟಬಲ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಒಂದೆರಡು ಸ್ಟೇಟ್ಮೆಂಟ್ ಹಂಗೆ. ಟ್ರಾನ್ಸ್ಡೆಂಟಲ್ ಅಂತ ಅಂದ್ರೆ ಅನ್ಕೌಂಟಬಲ್ ಅಂತ ನೆನ್ಪಿಟ್ಕೊಳ್ಳಿ ಈಗ ಸದ್ಯಕ್ಕೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರದ್ದು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಸುಮ್ಮನೆ ಮತ್ತೆ ಥಿಯರಿ ನೋಡಕ್ ಹೋದ್ರೆ ಕ್ವಶನ್ಸ್ ಮೂವ್ ಆಗಲ್ಲ. ಟ್ರಾನ್ಸ್ಡೆಂಟಲ್ ಅನ್ಕೌಂಟಬಲ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅಲ್ಜಿಬ್ರಾಯಿಕ್ ಅಂದ್ರೆ ಏನು, ಟ್ರಾನ್ಸ್ಡೆಂಟಲ್ ಅಂದ್ರೆ ಏನು ಎಲ್ಲ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಅಲ್ಜಿಬ್ರಾಯಿಕ್ ಕೌಂಟಬಲ್, ಟ್ರಾನ್ಸ್ಡೆಂಟಲ್ ಅಂದ್ರೆ ಅನ್ಕೌಂಟಬಲ್. ಅಲ್ಜಿಬ್ರಾಯಿಕ್ ಅಂದ್ರೆ ಏನಿಲ್ಲ, ಯಾವುದೇ ಒಂದು ನಂಬರ್ನ ಅಲ್ಜಿಬ್ರಾಯಿಕ್ ಅಂತ ಅನ್ಬೇಕಾದ್ರೆ ಆ ನಂಬರು ದಟ್ ಶುಡ್ ಬಿ ದ ರೂಟ್ ಆಫ್ ದ ಪಾಲಿನಾಮಿಯಲ್ ಈಕ್ವೇಶನ್ ವಿತ್ ರ್ಯಾಷನಲ್ ಕೋಎಫಿಷಿಯಂಟ್ಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ರ್ಯಾಷನಲ್ ಕೋಎಫಿಷಿಯಂಟ್ಗೆ ರ್ಯಾಷನಲ್ ಕೋಎಫಿಷಿಯಂಟ್ ಇರೋಂತ ಒಂದು ಪಾಲಿನಾಮಿಯಲ್ಗೆ ಸೊಲ್ಯೂಷನ್ ಆಗಿರೋಂಥದ್ದು ಅಲ್ಜಿಬ್ರಾಯಿಕ್ ನಂಬರ್ ಆಗಿರುತ್ತೆ. ಎವ್ರಿ ರ್ಯಾಷನಲ್ಸ್ ಆರ್ ಅಲ್ಜಿಬ್ರಾಯಿಕ್ ಅಂತ ಹೇಳ್ತೀವಿ. ಸೊ ಆತರ ಅದ್ ರಿಸಲ್ಟ್ ಇದಾವೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಕೌಂಟಬಲ್, ಅನ್ಕೌಂಟಬಲ್ ಆಗುತ್ತೆ. ಅಲ್ಜಿಬ್ರಾಯಿಕ್ ಕೌಂಟಬಲ್, ಟ್ರಾನ್ಸ್ಡೆಂಟಲ್ ಅನ್ಕೌಂಟಬಲ್. ನೆಕ್ಸ್ಟ್ ನಾನು ಹೇಳ್ತೀನಿ ಅದನ್ನು. ಇದೋದಿ Countable. ದ ಯೂನಿಯನ್ ಆಫ್ ಫೈನೈಟ್ It's countable. ಆರ್ ಕೌಂಟಬಲ್ ಕಲೆಕ್ಷನ್ ಆಫ್ ಕೌಂಟಬಲ್ ಕಲೆಕ್ಷನ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಯೂನಿಯನ್ ಅಂತ. ಕಲೆಕ್ಷನ್ ಮೀನ್ಸ್ ಯೂನಿಯನ್. ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ಕೌಂಟಬಲ್. ಆಬ್ವಿಯಸ್ಲಿ ಆಪ್ಷನ್ 1 is correct. Every infinite set has uncountable set. Subset. Uncountable. Subset. uncountable.
Infinite ಆಯ್ತಪ್ಪ, sets. ಹೇಳಿ ನೋಡೋಣ. ಎನ್ ಈಸ್ ಇನ್ಫೈನೈಟ್ ಸೆಟ್, ಹೌದಾ ಇಲ್ಲ? ಎನ್ ಈಸ್ Yes, sir. ಇನ್ಫೈನೈಟ್. ಅನ್ಕೌಂಟಬಲ್ ಸಬ್ಸೆಟ್ ಹೇಳಿ ನೋಡೋಣ. No. ನೋ ಅಂದ್ರೆ ಆನ್ಸರ್ ಕೌಂಟಬಲ್ ಸಬ್ಸೆಟ್. ಇದು ನಾನು ಕ್ಯಾರೆಕ್ಟರೈಸೇಷನ್ ಆಫ್ ಫೈನೈಟ್ ಅಂಡ್ ಇನ್ಫಿನೈಟ್ ಸೆಟ್ಸ್ ಹೇಳಿದೀವಿ ನಾವು. ಕ್ಯಾರೆಕ್ಟರೈಸೇಷನ್ ಆಫ್ ಫೈನೈಟ್ ಅಂಡ್ ಇನ್ಫಿನೈಟ್ ಸೆಟ್ ಎಲ್ಲ ಅದ್ರ ಮೇಲೆ ಇರೋ ಕ್ವಶನ್ ಇದು. ಅಂದ್ರೆ ಫೈನೈಟ್ ಸೆಟ್ಗೆ ನೀವು ಪ್ರಾಪರ್ ಸಬ್ಸೆಟ್ ಹೇಳಕ್ಕಾಗಲ್ಲ ಅಂತ ಹೇಳುತ್ತೆ. ಅಂದ್ರೆ ಫೈನೈಟ್ ಮತ್ತೆ ಇನ್ಫಿನೈಟ್ ಸೆಟ್ಗೆ ಡಿಫ್ರೆನ್ಸ್ ನ ಹೇಳ್ಬೇಕಾದ್ರೆ ನಾವೇನಂತ ಮಾತಾಡ್ತೀವಿ ಅಂತಂದ್ರೆ, ಫೈನೈಟ್ ಸೆಟ್ಗೆ ನೀವ್ ಏನೇ ಮಾಡಿದ್ರು ಕೂಡ ಒಂದು ಪ್ರಾಪರ್ ಸಬ್ಸೆಟ್ ನ ಐ ಮೀನ್ ಏನದು Equivalent ಆಗಲ್ಲ. ಈಕ್ವಲೆಂಟ್ ಆಗಲ್ಲ ಅಂತ ಹೇಳುತ್ತೆ. ಇನ್ಫೈನೈಟ್ ಸೆಟ್ ಇಟ್ ಈಸ್ ಈಕ್ವಲೆಂಟ್ ಟು ಎ Proper. ಪ್ರಾಪರ್ ಸಬ್ಸೆಟ್. ಓಕೆನಾ? ದಟ್ ಈಸ್ ವಾಟ್ ಕೌಂಟಬಲ್ ಸಬ್ಸೆಟ್. ಓಕೆನಾ? ಒಂದು ಎಕ್ಸಾಂಪಲ್ ತಗೊಂಡು ಇದು ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕ್ಲಿಯರ್ ಆಯ್ತಾ ಇದು? Yes, sir. ಸೊ ಇಲ್ಲಿ ಎ ಕೊಟ್ಟಿದ್ದಾನೆ ಒಂದು ಇಂಟರ್ವಲ್, ಬಿ ಕೊಟ್ಟಿದ್ದಾನೆ ಒಂದು ಇಂಟರ್ವಲ್, ದೆನ್ ವಿತ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ ಅಂತ ಕೊಟ್ಟಿದ್ದಾನೆ. ಸೊ ದೇರ್ ಕೆನ್ ನಾಟ್ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ? ಇದು ಈಸ್ ಆರ್ ಟ್ರೂ ಅಂದ್ರೆ ಜಾಸ್ತಿ ಆಪ್ಷನ್ಸ್ ಕೂಡ Is ಕರೆಕ್ಟ್ are ಆಗಿರ್ಬೋದು. true. ಒಂದಕ್ಕಿಂತ ಜಾಸ್ತಿ ಆಪ್ಷನ್ ಇದೆ, ಮೋಸ್ಟ್ಲಿ MCQ ಅನ್ಸುತ್ತೆ, ಅಂದ್ರೆ ಜಾಸ್ತಿ ಪಾರ್ಟ್ ಸಿ ಕ್ವಶನ್ ಅನ್ಸುತ್ತೆ. ಆಪ್ಷನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ದೇರ್ ಕೆ ನಾಟ್ ಬಿ ಎ ಆನ್ ಟು ಫಂಕ್ಷನ್ ಫ್ರಮ್ ಎ ಟು ಬಿ ಅಂತ ಹೇಳಿದಾನೆ. ಓಕೆ, ಇದ್ರ ಬಗ್ಗೆ ಕೊಟ್ಟಿದ್ದಾನ. ಸೊ ನೋಡಿ, ಇದು ಹೆಂಗೆ ಅಂತಂದ್ರೆ ಸಿಂಪಲ್. ನಾನ್ ನಿಮ್ಗೆ ಸಮ್ ಇಂಪಾರ್ಟೆಂಟ್ ಬೈಜೆಕ್ಷನ್ಸ್ ಅಂತ ನಿಮ್ಗೆ ಕೊಟ್ಟಿದ್ದೆ, ನಾನು ನೋಟ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. Yes. ಅಂದ್ರೆ ಯಾವುದೇ ಎರಡು ಇಂಟರ್ವಲ್ಸ್ ಮಧ್ಯೆ ಬೈಜೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ದೆ ನಿಮ್ಗೆ, ಹೌದಾ ಇಲ್ವಾ? ಯು ಟೇಕ್ ಎನಿ ಇಂಟರ್ವಲ್, ಕ್ಲೋಸ್, ಓಪನ್, ಯಾವುದೇ ಎರಡು ಇಂಟರ್ವಲ್ಸ್ ನ ತಗೊಂಡಾಗ ಅವೆರಡರ ಮಧ್ಯೆ ಬೈಜೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೆ. ಅದೊಂದು ರಿಸಲ್ಟ್ ನೆನಪಿದ್ರೆ ಸಾಕು. ದೇರ್ ಕೆ ನಾಟ್ ಬಿ ಆನ್ ಟು ಅಂತ ಇದೆ, ಆನ್ ಟು ಎಕ್ಸಿಸ್ಟ್ ಆಗುತ್ತೆ, ಇದು ಆಗಲ್ಲ. ಸೊ ಇದು ಆಗಲ್ಲ. ಏನ್ ಟ್ರೂ ತಾನೇ ಕೇಳಿದ್ರು? ಅಂದ್ರೆ ಆಪ್ಷನ್ 3. ಸಿ ಆಗುತ್ತೆ. ಓಕೆ, ಈಗ ಇದನ್ನ ನೆನಪುಕೋಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಯಾವುದೇ ಎರಡು ಇಂಟರ್ವಲ್ ಕೊಟ್ಟರು ಕೂಡ ಅಲ್ಲಿ ಅವೆರಡರ ಮಧ್ಯೆ ಬೈಜೆಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಬೈಜೆಕ್ಷನ್ ಅಂತ ಅಂದ್ರೆ 1 1 ಮತ್ತೆ ಆನ್ ಟು. ಸೊ ಕರೆಕ್ಟ್ ಆಗಿ ನೋಡಿ ಕ್ವಶನ್. ಸೊ ಲೆಟ್ ಈಚ್ ಎ is a singleton set, then the number of elements in each A is a singleton set, then the number of elements in this is what Product I is equal ಪ್ರಾಡಕ್ಟ್, to ಕಾರ್ಟೇಶಿಯನ್ ಪ್ರಾಡಕ್ಟ್. ಇದು AI ಎಷ್ಟು ಬರುತ್ತೆ ಅಂತ ಕೇಳಿದಾರೆ. ಏನ್ ಬರುತ್ತೆ? 1 ಬರುತ್ತೆ. 1. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಿಂಗಲ್ಟನ್ ಸೆಟ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ಟನ್ ಸೆಟ್ ಅಂತ ಅಂದ್ರೆ ಈಗ ಅರ್ಥ ಅಂದ್ಕೊಳ್ಳಿ. ಸಿಂಗಲ್ಟನ್ ಸೆಟ್ ಈಗ A2 ಬಂದ್ಬಿಟ್ಟು ಸಿಂಗಲ್ಟನ್ 5 ಇದೆ ಅಂತ ಅನ್ಕೊಳ್ಳಿ. A3 ಬಂದ್ಬಿಟ್ಟು ಸಿಂಗಲ್ಟನ್ X ಇದೆ ಅಂತ ಅನ್ಕೊಳ್ಳಿ. ಸೊ ಈಗ A1 ಕ್ರಾಸ್ A2 ಕ್ರಾಸ್ A3 ಏನ್ ಬರುತ್ತೆ? A1 ಕ್ರಾಸ್ A2 ಕ್ರಾಸ್ A3 ಏನ್ ಬರುತ್ತೆ? 5x ಬರುತ್ತೆ. ಸಿಂಗಲ್ಟನ್ ಅಂದ್ರೆ 1,5,x ಬರುತ್ತೆ, ಹೌದಾ ಇಲ್ವಾ? Yes, sir. ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡೋದು. ಈಗ ಸಿಂಗಲ್ಟನ್ ಅಂತಂದ್ರೆ, ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮಾಡಿದ್ರೆ ಏನಾಗುತ್ತೆ? ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ದ ಕಾರ್ಡಿನಾಲಿಟಿ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು ಈಚ್ ಕಾರ್ಡಿನಾಲಿಟಿ, ಅಂದ್ರೆ A1 ಇಂಟು 1 into 1 into 1. A2 ಇಂಟು A3 ಅಂಡ್ ಸೋ ಆನ್ ಟಿಲ್ ಇನ್ಫೈನೈಟ್, AN ಇಂಟು ಅಂಡ್ ಸೋ ಆನ್ ಆಗ್ತಾ ಇರುತ್ತೆ. ಬಿಕಾಸ್ ಇನ್ಫೈನೈಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಅದು 1 ಇಂಟು 1 ಇಂಟು 1 ಇಂಟು ಅಂಡ್ ಸೋ ಆನ್. ಏನ್ ಬರುತ್ತೆ ನಿಮ್ಗೆ ಆನ್ಸರ್? 1 ಬರುತ್ತೆ. 1 ಬರುತ್ತೆ ಅಂದ್ರೆ 1 ಅಂದ್ರೆ ಈ ತರ ಬರುತ್ತೆ ಎಲಿಮೆಂಟ್, ಒಂದೇ ಒಂದು ಎಲಿಮೆಂಟ್ ಬರುತ್ತೆ. ಇಲ್ಲಿ ಇನ್ಫಿನಿಟಿ ಜಾಗದಲ್ಲಿ n ಇದ್ದಿದ್ರು ಕೂಡ ಆನ್ಸರ್ ಏನು? 1. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ಸಿಂಗಲ್ಟನ್ ಸೆಟ್ ಕೊಟ್ರೆ ಇಫ್ ಈಚ್ ಎಐಸ್ ಆರ್ ಸಿಂಗಲ್ಟನ್, ದೆನ್ ನೀವು ಎಷ್ಟೇ ಫೈನೈಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಆದ್ರೂ ಮಾಡಿ, ಇನ್ಫೈನೈಟ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಆದ್ರೂ ಮಾಡಿ, ಆನ್ಸರ್ 1 ಬರುತ್ತೆ, ಹೌದಾ ಇಲ್ವಾ? Yes, sir. ಈಗ ನಿಮ್ಗೆ ಏನಾದ್ರೂ if each AI is the cardinality of each AI is greater than or equal to 2 ಬಂದ್ರೆ ಅನ್ಕೌಂಟಬಲ್ ಬಂದ್ಬಿಡುತ್ತೆ. Yes, sir. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. Power. ಇಫ್ ಈಚ್ AI ಅಂದ್ರೆ ಅದೊಂದು ಕ್ವಶನ್ ಹೆಂಗ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತಂದ್ರೆ, if each AI is a set which contains at least 2 elements ಅಂತ ಕೊಡ್ತಾನೆ. ಇದರರ್ಥ at least 2 elements. ಪ್ರತಿಯೊಂದು ಸೆಟ್ ಅಲ್ಲೂ ಕೂಡ ಮಿನಿಮಮ್ 2 ಎಲಿಮೆಂಟ್ ಇರ್ತವೆ. ಹಂಗಾದಾಗ I is equal to 1 to n ಕಾರ್ಟೇಶಿಯನ್ ಪ್ರಾಡಕ್ಟ್ ಇನ್ಫಿನಿಟಿ A
ಏನ್ ಬರುತ್ತೆ ಅಂತ ಕೇಳ್ತಾನೆ. ಅವಾಗ ಏನ್ ಬರುತ್ತೆ? 2 ಪವರ್ ಹ್ಮ್. ಅಲೆಫ್ ನಾಟ್ ಬರುತ್ತೆ, ಅವಾಗ ಕಾಂಟಿನ್ಯೂಮ್ ಬರುತ್ತೆ. ಕಾಂಟಿನಮ್ ಬರುತ್ತೆ ಅವಾಗ. ಓಕೆನಾ? ಸೇಮ್ ಡೆಫಿನಿಷನ್ ಅದೇ ಅವಾಗ ಹಿಂದೆಗಡೆ ಹೇಳಿದ್ನಲ್ಲ, ಅದು ಥಿಯರಮ್ ರಿಸಲ್ಟ್ ಅಪ್ಲೈ ಮಾಡಿದ್ರೆ ಬರುತ್ತೆ, ಅಷ್ಟೇನಿಲ್ಲ. ಅದೇ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಹೇಳಿದ್ರೆ ಏನ್ ಬರುತ್ತೆ? ಈಗ ಅಲೆಫ್ if ನಾಟ್ ai is greater than or equal to 2, then phi I is equal to 1 to n ಅಂತ ಕೊಟ್ರೆ n ai is equal to ಏನ್ ಬರುತ್ತೆ? ಎ ಈಸ್ ಈಕ್ವಲ್ ಟು ಎಷ್ಟು ಸರ್? ಅದೇ ai is greater than or equal to 2. 2 ಪವರ್ ಅಲೆಫ್ ನಾಟ್ ಅದು ಸೇಮ್ ಕಾಂಟಿನ್ಯೂಮ್ ಬರುತ್ತೆ ಸರ್. ಹೌದು, 2 ಇದು ಪವರ್ ಕೌಂಟಬಲ್ n. ಬರುತ್ತೆ. ಓಕೆನಾ? ಸೊ ಅಷ್ಟೇ ನೋಡಿ, ಇದು ಕೌಂಟಬಲ್ ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ, ಇದು ಕೌಂಟಬಲ್. ಅಂದ್ರೆ ಈಚ್ ai ಗ್ರೇಟರ್ ದ್ಯಾನ್ 2 ಅಂತ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2 ಅಂತ ಕೊಟ್ಟಾಗ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಕೌಂಟಬಲ್ ಬರುತ್ತೆ. ಅದೇ ಏನಾದ್ರು ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನ್ ಬರುತ್ತೆ? ಕೌಂಟೇಬಲ್ ಬರುತ್ತೆ. ನೋ, ಅಲೆಫ್ಟ್ ನಾಟ್ ಕಾಂಟಿನಮ್ ಬರುತ್ತೆ, ಅನ್ಕೌಂಟಬಲ್. ಅನ್ಕೌಂಟಬಲ್ ಬರುತ್ತೆ. ಯಾಕಂತಂದ್ರೆ ನಿಮ್ಗಲ್ಲಿ ಏನಾಗುತ್ತೆ, ಅಲೆಫ್ಟ್ ನಾಟ್ ಟೈಮ್ಸ್ ಬರುತ್ತೆ, ಅಲೆಫ್ಟ್ 2 ಪವರ್ ಅಲೆಫ್ಟ್ ನಾಟ್ ಬಂದ್ಬಿಡುತ್ತೆ. ಅಂದ್ರೆ ಈಚ್ ಅವಾಗ ಈಚ್ ಇದು ಎಷ್ಟಿರುತ್ತಪ್ಪ ಅಂದ್ರೆ ಮಿನಿಮಮ್ 2 ಇರುತ್ತೆ. ಅಂದ್ರೆ ಒಂದು ಮಿನಿಮಮ್ ಅಂತಂದ್ರೆ 2ನೇ ಸರ್ ತಗೊಂಡ್ಬಿಡೋಣ. ಅದೇ ಸರ್, ಅಂದ್ರೆ ನಮಗ್ ಚಾಯ್ಸ್ ಇರೋದು ಏನಂದ್ರೆ ಒಂದೇ ಬರ್ಬೇಕು, ಇಲ್ಲಿ ಕೌಂಟಬಲ್ ಬರ್ಬೇಕು ಅಂತ ಅಂದ್ರೆ ಎ ಈಸ್ ವಿಲ್ ಬಿ ಸಿಂಗಲ್ಟನ್. ಇಫ್ ಎ ಈಸ್ ಮೋರ್ ನಾಟ್ ಸಿಂಗಲ್ಟನ್ ದೆನ್ ಇಟ್ ವಿಲ್ ಬಿ ಅನ್ಕೌಂಟಬಲ್. ಹಂಗೆ ಹೇಳಕ್ಕಾಗಲ್ಲ, ಇದು ಕೌಂಟಬಲ್ ಬರ್ತಿದೆಯಲ್ಲ. ಅದೇ ಸರ್, ಎ ಐ ಸಿಂಗಲ್ಟನ್ ಆದ್ರೆ ಮಾತ್ರ ಕೌಂಟಬಲ್ ಬರುತ್ತೆ ನಮಗೆ. ಹಾ, ಎ ಎರಡು ಎಲಿಮೆಂಟ್ ಇದ್ರೆ 2 ಎಲಿಮೆಂಟ್ ಇದ್ರೆ ಅನ್ಕೌಂಟಬಲ್ ಬಂದ್ಬಿಡುತ್ತೆ ನಮಗೆ. ನೀವು ಇನ್ಫೈನೈಟ್ ಅಲ್ಲಿ ಹೇಳ್ತಿದ್ದೀರಾ. ಫೈನೈಟ್ ಇಲ್ಲ, ಅಲ್ಲ, ನಾನು ಹೇಳ್ತಾರೆ ಅದು ಸಿಂಬಲ್ ಯೋಚನೆ ಮಾಡಿ. ಸರ್ is ಗೊತ್ತಾಯ್ತು. greater than or equal to 2 ಅಂದ್ರೆ y is equal to 1 to ಇದು ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ವಿಚ್ ಕಂಟೈನ್ಸ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಅಂದ್ರೆ ಕೌಂಟಬಲ್ ಬರುತ್ತೆ, ಕೌಂಟಬಲ್ ಬರುತ್ತೆ. ನಾನು ಹೇಳ್ತಿರೋದು ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಇದಕ್ಕೂ ಏನ್ ಡಿಫ್ರೆನ್ಸ್ ತಗೊಂತ ಇದ್ದೀನಿ ಅಂದ್ರೆ, ಇದು ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್, ಇದು ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಸೊ ಇವಾಗ ಏನ್ ಬರುತ್ತೆ ನಿಮ್ಗೆ? ಅನ್ಕೌಂಟಬಲ್ ಬರುತ್ತೆ. ಯಾಕಂತ ಅಂದ್ರೆ ಈಗ ಗ್ರೇಟರ್ ದಾನ್ ಈಕ್ವಲ್ ಟು 2 ಅಂದ್ರೆ ಮಿನಿಮಮ್ 2 ಎಲಿಮೆಂಟ್ಸ್ ಅಂತೂ ಇದ್ದೇ ಇರ್ತವೆ. 2 ಎಲಿಮೆಂಟ್ಸ್ ಇರ್ತವೆ ಅಂತಂದ್ರೆ 2 ಇಂಟು 2 ಇಂಟು 2 ಇಂಟು ಅನ್ಕೌಂಟ್ ಟಿಲ್ ಐ ಇಸ್ ಟು 1 to infinity ಅಂತಂದ್ರೆ ಎಲ್ಲಿವರೆಗೂ? ಟಿಲ್ ಅಲೆಫ್ ನಾಟ್ ಟೈಮ್ಸ್ ಆಗುತ್ತೆ. ಅಂದ್ರೆ 2 ಪವರ್ ಅಲೆಫ್ ನಾಟ್ ಬರುತ್ತೆ, 2 ಪವರ್ ಅಲೆಫ್ ನಾಟ್ ಬಂದ್ಬಿಟ್ಟು ಸಿ ಆಗುತ್ತೆ. ಇದು ಅನ್ಕೌಂಟಬಲ್ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ರಿಸಲ್ಟ್ ಹೆಂಗಂಟು ಸಿಂಗಲ್ಟನ್ ಎಲ್ಲಾ ಸೆಟ್ ಕೂಡ ಸಿಂಗಲ್ಟನ್ ಸೆಟ್ಸೇ ಆಗಿದ್ರೆ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆದ್ರೂ ಮಾಡಿ, ಇನ್ಫೈನೈಟ್ ಆದ್ರೂ ಮಾಡಿ, ಒಂದೇ ಎಲಿಮೆಂಟ್ ಬರುತ್ತೆ. ಹೌದಾ ಇಲ್ವಾ? ಸಿಂಗಲ್ಟನ್ ಸೆಟ್ ಇದ್ರೆ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆದ್ರೂ ಮಾಡಿ. ನೋಡಿ, ಫೈನೈಟ್ ಇನ್ಫೈನೈಟ್ ಅವೆರಡು ತುಂಬಾ ಇಂಪಾರ್ಟೆಂಟ್. ಮುಂದೆ ಇದ್ರ ಮೇಲೆ ಡಿಫ್ರೆನ್ಸ್ ಹೇಳ್ತಾನೆ. ಐ ಇಸ್ ಈಕ್ವಲ್ ಟು 1 to n ಅಂತ ಇದ್ರೆ ಏನಂತಾರೆ ಇದನ್ನ? ಫೈನೈಟ್ ಅಂದ್ರೆ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಇದನ್ನ ನಾನು ಅದನ್ನ ಅದಕ್ಕೆ ನೋಟೇಶನ್ಸ್ ನಾವಾಗ ಬರ್ಸಿದ್ದೆ ನಾನು ನಿಮ್ಗೆ. ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆ, ಅಂದ್ರೆ ಇದರಲ್ಲಿ ಸೆಟ್ಗಳು ಎಷ್ಟಿರ್ತವೆ? ಫೈನೈಟ್ ನಂಬರ್ ಆಫ್ ಸೆಟ್ಸ್ ಇರ್ತವೆ. ಓಕೆನಾ? 10 ಸೆಟ್ಟೋ 20 ಸೆಟ್ಟೋ 2 ಸೆಟ್ಟೋ 3 ಸೆಟ್ಟೋ ಈ ತರ ಇರ್ತವೆ. ಅಂತದ್ದು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತಿದೀನಿ ಅಂತ. ಆ ಸೆಟ್ ಕೌಂಟಬಲ್ ಇರ್ತಾವ, ಅನ್ಕೌಂಟಬಲ್ ಇರ್ತಾವ, ದಟ್ ಈಸ್ ದ ಸೆಕೆಂಡ್ ಥಾಟ್. ಓಕೆನಾ? ಸೊ ಅದನ್ನ ಆಮೇಲೆ ನೋಡೋದು. ಅದೇನಾದ್ರೂ ಹಿಂಗಿದ್ರೆ ಇದನ್ನ ಇನ್ಫೈನೈಟ್ ಕಾರ್ಟಿಷಿಯನ್, ಐ ಇಸ್ ಈಕ್ವಲ್ ಟು 1 to infinity, ಇದೇನಿದು ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಅಲ್ಲಲ್ಲ, ಇದನ್ನು ಕೂಡ ನಾವು ಹೇಳಕ್ಕಾಗಲ್ಲ. ಅಲ್ಲಲ್ಲ, ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಯಾವತ್ತೂ ಕೂಡ ಅನ್ಕೌಂಟಬಲ್ ಆಗಿರುತ್ತೆ. ಅಲ್ಲಲ್ಲ, ಬಟ್ ಇಟ್ ಇಸ್ ಅ ನಾನ್ ಸಿಂಗಲ್ಟನ್ ಸೆಟ್ ತಗೊಂಡಾಗ ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಕರಿತೀವಿ. ಆ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಕೌಂಟಬಲ್ ಅನ್ಕೌಂಟಬಲ್ ಅಂತ ಡಿಸೈಡ್ ಆಗೋದು ಯಾವಾಗ? ನಾವು ಸೆಟ್ ಏನ್ ತಗೊಂಡಿದೀವಿ ಏನಾದ್ರ ಮೇಲೆ, ಅಲ್ವಾ? ಇಲ್ಲಿ ಸೆಟ್ ಏನ್ ತಗೋತೀವಿ ಅನ್ನೋದ್ರ ಮೇಲೆ ನಾವು ಅದು ಡಿಸೈಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಏನಾಗುತ್ತೆ? ಆನ್ಸರ್ 1 ಬರುತ್ತೆ. let x be a connected subset. ಮತ್ತೆ ಬಂತ connected subset of real numbers. If every element of x is irrational, then the cardinality of x is. ನೋಡಿ, ಕನೆಕ್ಟೆಡ್ ಅಂದ್ರೆ ಏನ್ ಗೊತ್ತಾ? ಕನೆಕ್ಟೆಡ್ ಮೀನಿಂಗ್ ಹೇಳ್ಬಿಡುತ್ತೆ ನೋಡಿ. ಕನೆಕ್ಟೆಡ್ ಸಬ್ಸೆಟ್ ಆಫ್ ಇದರಲ್ಲಿ ಕನೆಕ್ಟೆಡ್ ಅಂದ್ರೆ ನಿಮ್ ಟೊಪಾಲಜಿಯಲ್ಲಿ 3 ಟೊಪಾಲಜಿ 2 ಟೊಪಾಲಜಿನಲ್ಲೂ ಬರುತ್ತೆ, R² ಅಲ್ಲೂ ಕನೆಕ್ಟೆಡ್ ಅಂತ ಬರುತ್ತೆ, R ಕನೆಕ್ಟೆಡ್ ಅಂತಾನು ಬರುತ್ತೆ. ಕನೆಕ್ಟೆಡ್ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಾಂದ್ರೆ ಒಂದು ರಿಸಲ್ಟ್ ಇದೆ, ಕನೆಕ್ಟೆಡ್ ಮಸ್ಟ್ ಬಿ ಅನ್ ಇಂಟರ್ವಲ್ ಅಂತ. ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಇಫ್ ಇಂಟರ್ವಲ್ ಅಂತ.
ಓಕೆನಾ. ಸೊ ಇಟ್ ಈಸ್ ಅನ್ ಇಂಟರ್ವಲ್ ಅಂತ. ಒಂದು ಸೆಟ್ ಕನೆಕ್ಟೆಡ್ ಆಗಿದೆ ಅಂತ ಅಂದ್ರೆ ಅದು ಇಂಟರ್ವಲ್ಲೇ ಆಗಿರುತ್ತೆ. ಇಂಟರ್ವಲ್ ಎಲ್ಲ ಕನೆಕ್ಟೆಡ್. ಈ ತರ ಕನೆಕ್ಟೆಡ್ ಆಕ್ಚುಯಲ್ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಇಟ್ ಏನ್ ಹ್ಯಾಸ್ ನೋ ಹೇಳ್ತೀವಿ ಅಂತಂದ್ರೆ ಸಪರೇಷನ್. ಎಕ್ಸ್ ವೈ ಯಾವ್ದೋ ಒಂದು ಸೆಟ್ ಅಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಬಿಲಾಂಗ್ಸ್ ಟು ಎ ಅಂಡ್ ಇನ್ನೊಂದು ಯಾವ್ದೋ ಒಂದು ಎಲಿಮೆಂಟ್ ಝೆಡ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಸೊ ಎಕ್ಸ್ ಈಸ್ ಲೆಸ್ ದನ್ ಝೆಡ್ ಅಂದ್ರೆ ಇದ್ರ ಮಧ್ಯ ಎಕ್ಸ್ ಮತ್ತೆ ವೈ ಮಧ್ಯದಲ್ಲಿ ಯಾವ್ದೋ ಒಂದು ಇನ್ನೊಂದು ಡಿಸ್ಟಿಂಕ್ಟ್ ನಂಬರ್ ಎಕ್ಸಿಸ್ಟ್ ಆಗುತ್ತೆ ಝೆಡ್ ಅನ್ನೋದು. ಈ ತರ ಎಕ್ಸಿಸ್ಟ್ ಆದ್ರೆ ಅದ್ರ ಅರ್ಥ ಝೆಡ್ ಆಲ್ಸೋ ಬಿಲಾಂಗ್ಸ್ ಟು ಎ ಅಂತ. ಈ ತರ ಆದ್ರೆ this and this, then Z belongs to A, then we say the set A is connected. ಸರ್ ಇದು ಇಂಟರ್ವಲ್ ಡೆಫಿನಿಷನ್ ಆಯ್ತಲ್ವಾ? ಹೌದು, ಇಂಟರ್ವಲ್ ಡೆಫಿನಿಷನ್. ಅದಕ್ಕೆ ಅವ್ರು ಏನಂತ ಹಾಕ್ತಾನೆ ಅಂತಂದ್ರೆ ಕನೆಕ್ಟೆಡ್ ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಇಂಟರ್ವಲ್ ಅಂತ ಇದೆ ಅಷ್ಟೇ. ಇದೊಂದು ನೆನಪಿಡಿ, ಒಂದು ಸೆಟ್ ಕನೆಕ್ಟೆಡ್ ಆಗಿರ್ಬೇಕಂದ್ರೆ ಅದು ಇಂಟರ್ವಲ್ ಆಗಿರುತ್ತೆ. ಇದು ಬೇಸಿಕ್ ಡೆಫಿನಿಷನ್. ಇನ್ ಮುಂದೆ ಯಾರಾದ್ರೂ ಕೇಳಿದ್ರೆ ಕನೆಕ್ಟೆಡ್ ಅಂತಂದ್ರೆ ಇಂಟರ್ವಲ್ ಅಂತ, ಇಂಟರ್ವಲ್ ತಲೆಗೆ ಬರ್ಬೇಕು. ಈಗ ಹೇಳ್ತಿದ್ದಾನೆ ಅವನು, ಅದ್ರಲ್ಲಿ ಕ್ವಶನ್ ನೋಡಿ ಕರೆಕ್ಟ್ ಆಗಿ. ಇಫ್ ಎವ್ರಿ ಇಂಟರ್ವಲ್ಸ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಇಂಟರ್ವಲ್ಸ್ ಇದಾವೆ ನೆನಪಿರ್ಬೇಕು. ಸಿಂಗಲ್ಟನ್ ಇಂಟರ್ವಲ್ಸ್ ಇದಾವೆ. ಫೈ ಇಸ್ ಆಲ್ಸೋ ಅನ್ ಇಂಟರ್ವಲ್ ಅಂತ ಹೇಳ್ತಾರೆ. ಫೈ ಕೂಡ ಎಂಟಿ ಅಂತ ಹೇಳ್ತಾರೆ, ಅದು ಇಂಟರ್ವಲ್ ತರಾನೇ ಟ್ರೀಟ್ ಮಾಡ್ತೀವಿ. ಮತ್ತೆ ಸಿಂಗಲ್ಟನ್ ಇಂಟರ್ವಲ್ ಅಂತ ಕರಿತೀವಿ. ಸಿಂಗಲ್ಟನ್ ಇಂಟರ್ವಲ್ ಹೆಂಗಿರುತ್ತೆ ಹೇಳಿ ನೋಡಿ, ಎ ಕಾಮ ಎ ಅಂತ ಇರುತ್ತೆ. ದಿಸ್ ಇಸ್ ಆಲ್ಸೋ ಸಿಂಗಲ್ಟನ್ ಇಂಟರ್ವಲ್. ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಒನ್ ಎಲಿಮೆಂಟ್. ಒಂದ್ ಎಲಿಮೆಂಟ್ ಇದೆ. ಈ ಫೈ ಹೆಂಗಪ್ಪ ಲೆಕ್ಕ ಅಂತ ಅಂದ್ರೆ ಎ ಕಾಮ ಎ ಓಪನ್. ಓಪನ್ ಎ ಕಾಮ ಎ ನಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ನನ್ ಝೀರೋ. ಝೀರೋ. ಓಕೆನಾ, ಯಾವ್ದು ಎಲಿಮೆಂಟ್ ಇಲ್ವೇ ಇಲ್ಲ. ಓಕೆನಾ, ಏನು ಬಿಡ್ಬೇಕು ಅಂತಂದ್ರೆ ಬರೋದೇ ಇಲ್ಲ, ಎಲಿಮೆಂಟ್ಸ್ ಯಾವ ಬರಲ್ಲ. ಇದನ್ನ ಫೈ ಅಂತ ಕರಿತೀವಿ. ದಿಸ್ ಆಲ್ಸೋ ಒನ್ ಇಂಟರ್ವಲ್. ಇಟ್ ಇಸ್ ಅನ್ ಎಂಟಿ ಇಂಟರ್ವಲ್. ದಿಸ್ ಇಸ್ ಅ ಸಿಂಗಲ್ಟನ್. ಅದು ಬಿಟ್ರೆ ರಿಮೈನಿಂಗ್ ಇಂಟರ್ವಲ್ಸ್ ನಿಮಗೆ ಗೊತ್ತಿದೆ. ಎ ಕಾಮ ಬಿ, ಓಪನ್ ಕ್ಲೋಸ್, ಈ ತರ ಎಲ್ಲ ಇದೆಲ್ಲ ಬರುತ್ತೆ. ಸೊ ಹಂಗಾಗಿ ಮತ್ತೆ ಆರ್ ಇಸ್ ಆಲ್ಸೋ ಅನ್ ಇಂಟರ್ವಲ್, ನೆನಪಿರ್ಲಿ. ಹೌದಾ ಇಲ್ಲ? ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಸೊ ದೀಸ್ ಆರ್ ಆಲ್ ಕನೆಕ್ಟೆಡ್. ಇವ್ರು ಏನ್ ಹೇಳಿದ್ದಾರೆ ಇಲ್ಲಿ, ಕನೆಕ್ಟ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ಇರ್ರಾಷನಲ್ ದೆನ್ ದ ಕಾರ್ಡಿನಾಲಿಟಿ ಆಫ್ ಎಕ್ಸ್ ಈಸ್. ಈಗ ಯೋಚನೆ ಮಾಡಿ, ಒಂದು ಇಂಟರ್ವಲ್ ಅಲ್ಲಿ ನಿಮ್ಗೆ ಎಲ್ಲಾ ಎಲಿಮೆಂಟ್ಗಳು ಇರ್ರಾಷನಲ್ ಆಗ ಚಾನ್ಸ್ ಇದೆಯಾ? No, sir. ನೋ. ಯು ಟೇಕ್ ಎನಿ ಇಂಟರ್ವಲ್, ಸಪೋಸ್ ಇಫ್ ಯು ಟೇಕ್ 1, 2, ಡೆಫಿನೆಟ್ಲಿ ಈ ಇಂಟರ್ವಲ್ ಅಲ್ಲಿ ರಾಷನಲ್ಸ್ ಇರ್ತವೆ, ಇರ್ರಾಷನಲ್ಸ್ ಇರ್ತವೆ ಅಲ್ವಾ? ನಾವು ಆತರ ಕನೆಕ್ಟೆಡ್ ಸೆಟ್ ನಿಮ್ ಕೈಲಿ ಹೇಳೋದಿಕ್ಕೆ ಆಗಲ್ಲ. ಹೇಳಕ್ ಆಗುತ್ತೆ. ಇಂಟರ್ವಲ್ ಅಂದ್ರೆ ನಿಮ್ ಇಮ್ಯಾಜಿನೇಷನ್ ಬರ್ಲಿ ಅಂತ. ಈ ತರ ಇಂಟರ್ವಲ್ ಆಗಲ್ಲ. ಮತ್ತೆ ಆ ಎಕ್ಸ್ ಹೆಂಗಿರ್ಬೋದು ನೋಡಕ್ಕೆ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಬರ್ರಿ. ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ಇರ್ರಾಷನಲ್ ಅಂತ ಅಂದ್ರೆ ನೋಡಿ, ಈಗ ಒಂದು ಕನೆಕ್ಟೆಡ್ ಸಬ್ಸೆಟ್ ಇನ್ಫೈನೈಟ್ ಅಂತ ಅನ್ಬೇಕಾದ್ರೆ ದಟ್ ಈಸ್ ಎ ನಾನ್ ಎಂಟಿ ನಾನ್ ಸಿಂಗಲ್ಟನ್ ಇಂಟರ್ವಲ್ ಆಗಿರುತ್ತೆ. ದಿಸ್ ಸೆಟ್ ಇಸ್ ಕನೆಕ್ಟೆಡ್ ಅಂಡ್ ಇನ್ಫ್ಯಾಕ್ಟ್ ಇಟ್ ಇಸ್ ಇನ್ಫೈನೈಟ್. ಸೊ ಹಂಗಾಗಿ ಇದು ಹಿಂಗ್ ಬಂದಿದೆ. ಫೈನೈಟ್ ಅಂದ್ರೆ ನೋಡಿ, ಇಂಟರ್ವಲ್ಸ್ ಅಲ್ಲಿ ಮೂರೇ ಟೈಪ್ ಇರುತ್ತೆ. ಒಂದು ಕೌಂಟಬಲ್ ಕಾರ್ಡಿನಾಲಿಟಿ ಇರುವಂತ ಇಂಟರ್ವಲ್ ಎಲ್ಲೂ ಇರೋದಿಲ್ಲ. ಸೊ ವಾಟ್ ಆರ್ ದ ಪಾಸಿಬಿಲಿಟೀಸ್ ಫಾರ್ ಇಂಟರ್ವಲ್ ಅಂತ ಅಂದ್ರೆ, ಇಲ್ಲ 0 ಇರುತ್ತೆ, ಇಲ್ಲ 1 ಇರುತ್ತೆ, ಇಲ್ಲ ಅಂದ್ರೆ ಇನ್ಫೈನೈಟ್, ಅನ್ಕೌಂಟಬಲ್ ಅಂತ ಹೇಳೋಣ. ಓಕೆನಾ, ಅದೇ ಇನ್ಫೈನೈಟ್, ಅನ್ಕೌಂಟಬಲ್ ಇರುತ್ತೆ. ಕೌಂಟಬಲ್ ಇರುವಂತ ಇಂಟರ್ವಲ್ ಎಲ್ಲಾದ್ರು ಸಿಗುತ್ತಾ ನಿಮ್ಗೆ? ನೋ ಸರ್. No, sir. ಅಂದ್ರೆ ಕೌಂಟ್ ಹೇಳ್ತಾ ಇರೋದು ಲೈಕ್ ಒನ್ ಇಸ್ ಆಲ್ಸೋ ಕೌಂಟಬಲ್ ಅಂದ್ರೆ ಡಿನ್ಯೂಮರಬಲ್ ಇರುವಂತ ಇಂಟರ್ವಲ್ ಎಲ್ಲೂ ನಿಮ್ಗೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಓಕೆ, ಈಗ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ಇರ್ರಾಷನಲ್ ದೆನ್ ದ ಕಾರ್ಡಿನಲ್ ಆಫ್ ಎಕ್ಸ್ ಇಸ್ ಅಂತ ಅಂದ್ರೆ, ಈಗ ಇಂಟರ್ವಲ್ಸ್ ಎಲ್ಲ ಅನ್ಕೌಂಟಬಲ್ ಅಂತ ಗೊತ್ತಾಯ್ತು. ಈಗ ಈಗ ಹೆಂಗ್ ಮಾಡಿ, ಎಂತ ಇಂಟರ್ವಲ್ ತಗೋಬೇಕು? ಈಗ ಎಲ್ಲಾ ನಂಬರ್ ಇರ್ರಾಷನಲ್ ಅಂತ ಅಂದ್ರೆ ಅದೇನಾಗಿರ್ಬೇಕು? ಅದ್ರಲ್ಲಿ ಒಂದೇ ಒಂದು ಎಲಿಮೆಂಟ್ ಇರಬೇಕು. ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಇರಬೇಕು ಅಂತ ಅದನ್ನ ಹೆಂಗ್ ಬರೀತೀವಿ? ಹೆಂಗ್ ಇಂಟರ್ವಲ್ ಬರೀತೀವಿ? ಈಗ ಸಪೋಸ್ √2, √2. ಕ್ಲೋಸ್ಡ್. ದಿಸ್ ಇಸ್ ವಾಟ್? ಅದು ಇದರಲ್ಲಿರೋ ಪ್ರತಿಯೊಂದು ಅಂದ್ರೆ ಇರೋದ ಒಂದು ಎಲಿಮೆಂಟ್. ಎಲ್ಲ ಎಲಿಮೆಂಟ್ ಕೂಡ ಇರ್ರಾಷನಲ್ ತಾನೆ? ಎಸ್ ಸರ್. ಸೊ ಈಗ ಇರ್ರಾಷನಲ್. ಈಗ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಒನ್ ಒಂದೇ ಎಲಿಮೆಂಟ್. ಎಲಿಮೆಂಟ್. ಸೊ ಅರ್ಥ ಆಯ್ತಾ ಇದು? Yes, sir. ಲೆಟ್ ಎಕ್ಸ್ ಬಿ ಎ ಮೆಟ್ರಿಕ್ ಸ್ಪೇಸ್. ಯೂಶುವಲ್ ಮೆಟ್ರಿಕ್ ತಗೋತೀವಿ, ತೊಂದರೆ ಇಲ್ಲ. ನಾರ್ಮಲ್ ಆಗಿ ಬಿಟ್ಬಿಡಿ ಈಗ ಮೆಟ್ರಿಕ್ ಅನ್ನೋದ. ಸೊ ಎ ಇಸ್ ಸಬ್ಸೆಟ್ ಆಫ್ ಎಕ್ಸ್, ಬಿ ಕನೆಕ್ಟೆಡ್ ಸೆಟ್, ಕನೆಕ್ಟೆಡ್ ಅಂತೆ ವಿತ್ ಅಟ್ ಲೀಸ್ಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಅರ್ಥ ಮಾಡ್ಕೊಳ್ಳಿ, 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಪಾಸಿಬಿಲಿಟಿ ಆಫ್ ಕನೆಕ್ಟೆಡ್
0 ಇರುತ್ತೆ, 1 ಇರುತ್ತೆ, ಇಲ್ಲಾಂದ್ರೆ Double. ಅನ್ಕೌಂಟಬಲ್ ಇರುತ್ತೆ. ಓಕೆನಾ? ಅಂದ್ರೆ ಈಗ ಅಷ್ಟೇ, ಅಟ್ಲೀಸ್ಟ್ 2 ಡಿಸ್ಟಿಂಕ್ಟ್ ಅಂದ್ರೆ ಮುಗಿದೋಯ್ತು, ಅಲ್ಲಿಗೆ ಏನ್ ಆನ್ಸರ್? Uncountable. Uncountable. ಅನ್ಕೌಂಟಬಲ್ ಅಷ್ಟೇ. Sir, last answer is infinite or countable infinite, sir. At singleton. ಯಾವ್ದು ಹೇಳಿ? One. ಹಾ, ಇದಾ? ಇದಕ್ಕ ಇನ್ನದಕ್ಕ? sir, last. it is. One, madam. ಅಲ್ಲ, 1 ಅಲ್ವಾ? ಈಗ ನೋಡಿ, ಈ You are ಇಂಟರ್ವಲ್ right. ಇದೆಯಲ್ವಾ, ಈ ಇಂಟರ್ವಲ್ ಇದೆಯಲ್ವಾ, ಇದು Yes. ಅವ್ರು ಕೊಟ್ಟಿರೋ ಕ್ವಶನ್ಗೆ ಮ್ಯಾಚ್ ಆಗುತ್ತಾ ಇದು? ಇದು ಕನೆಕ್ಟೆಡ್ ಇಂಟರ್ವಲ್ ಆಗಿದೆ, ಎಸ್ ಇಟ್ ಇಸ್ ಕನೆಕ್ಟೆಡ್. ಇದರಲ್ಲಿರೋದು ಎಷ್ಟು ಎಲಿಮೆಂಟ್? ಒಂದೇ ಎಲಿಮೆಂಟ್, ಅದು ಕೂಡ Yes. ಇರ್ರಾಷನಲ್ ಆಗಿದೆ. ಹೌದು. ಹಾ. ಇಫ್ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಇಸ್ ಇರ್ರಾಷನಲ್, ಎಸ್ ಇದರಲ್ಲಿರೋದು ಒಂದೇ ಎಲಿಮೆಂಟ್, ದಟ್ ಈಸ್ ರೂಟ್ 2, ಇಟ್ ಈಸ್ ಇರ್ರಾಷನಲ್. ಅಂದ್ರೆ ಎಷ್ಟು ಎಲಿಮೆಂಟ್? ಒಂದೇ ಎಲಿಮೆಂಟ್ ಅಲ್ವಾ? ಸೊ ಹಂಗಾಗಿ ಹಾ. ಒಂದೇ ಎಲಿಮೆಂಟ್. Okay. Okay, sir. ಎರಡು clear. ಎಲಿಮೆಂಟ್ ನೋಡಿ, ಇನ್ನೊಂದು ಹೇಳ್ತೀನಿ, ಎರಡು ಎಲಿಮೆಂಟ್ ಇರೋ ಕನೆಕ್ಟೆಡ್ ಸೆಟ್ ಸಿಗದೇ ಇಲ್ಲ ನಿಮ್ಗೆ. ಸಿಗುತ್ತಾ? ಎರಡು ಎಲಿಮೆಂಟ್ ಇರೋ ಕನೆಕ್ಟೆಡ್ ಸೆಟ್ ಸಿಗಲ್ಲ ನಿಮ್ಗೆ, ಚಾನ್ಸ್ ಇಲ್ಲ. ದಟ್ ಈಸ್ ವಾಟ್ ಇಂಟರ್ವಲ್. ಇಂಟರ್ವಲ್ ಅಂತಂದ್ರೆ ಅದು ಸ್ವಲ್ಪ ನೋಡ್ಕೊಳ್ಳಿ. ಇದಾಯ್ತು. ಇಲ್ಲಿ ಕೊಟ್ಟಿದ್ದಾನೆ, ಕನ್ಸಿಡರ್ ದ ಫಾಲೋಯಿಂಗ್ ಸೆಟ್ಸ್ ಆಫ್ ಫಂಕ್ಷನ್ಸ್ ಆನ್ ಆರ್. 4 ಸೆಟ್ಸ್ಗಳನ್ನ ಕೊಟ್ಟಿದ್ದಾನೆ ಅವನು, WXYZ ಅಂತ. ಸೊ 4 ಸೆಟ್ಸ್ ಇದೆ. ಫಸ್ಟ್ ಸೆಟ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ಸೆಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆನ್ ಆರ್ ಅಂತ ಕೊಟ್ಟಿದ್ದಾನೆ. ಆರ್ಗೆ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಸೆಟ್ ಆಫ್ ಆಲ್ ಎಷ್ಟಿದೆ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ. ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್, ಎಕ್ಸ್ ಅಂದ್ರೆ, ವೈ ಅಂದ್ರೆ ಸೆಟ್ ಆಫ್ ಆಲ್ ಕಂಟಿನ್ಯೂಸ್ ಫಂಕ್ಷನ್ಸ್, ಸೆಟ್ ಆಫ್ ಆಲ್ ಫಂಕ್ಷನ್ಸ್ ಅಂತ ಇದೆ. ವಿಚ್ ಆಫ್ ದೀಸ್ ಸೆಟ್ಸ್ ಹ್ಯಾಸ್ ದ ಸೇಮ್ ಕಾರ್ಡಿನಲಿಟಿ ಆಸ್ ದಟ್ ಆಫ್ ಆರ್. ಈಗ ಅಂದ್ರೆ ಇಲ್ಲಿ ಕೊಟ್ಟಿರುವಂತ 4 ಸೆಟ್ಗಳಲ್ಲಿ ಆರ್ಗೆ ಈಕ್ವಲೆಂಟ್ ಆದಂತಹ ಕಾರ್ಡಿನಾಲಿಟಿ ಇರೋ ಯಾವ ಇದಾವೆ ಅಂತ ಕೇಳ್ತೇನೆ. ನಮ್ದು ಆರ್ ಅಂದ್ರೆ ಏನಪ್ಪಾ? ಅನ್ಕೌಂಟಬಲ್. ಆರ್ದು ಕಾರ್ಡಿನಾಲಿಟಿ ಏನು? ಕಾಂಟಿನಮ್. ಇದ್ರಲ್ಲಿರೋ ಯಾವುದ್ರದ್ದು ಕಾರ್ಡಿನಾಲಿಟಿ ಯಾವ್ದಾದ್ರದ್ದು ಕಾಂಟಿನಮ್ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ನೋಡಿ, ಮತ್ತೆ ಇನ್ನೊಂದು ಎಲ್ಲ ಓವರ್ ಏನ್ ಕೊಟ್ಟಿದ್ದಾನೆ? ಆರೇ ಕೊಟ್ಟಿದ್ದಾನೆ. ಸೊ ಅಂದ್ರೆ ರಿಯಲ್ ನಂಬರ್ಸೇ ಕೊಟ್ಟಿದ್ದಾನೆ. ಈಗ ನಿಮ್ಗೆ ಗೊತ್ತಿರ್ಲಿ, ಈಗ ಯಾವುದೇ ಒಂದು ಫಂಕ್ಷನ್ ಇರ್ಲಿ, ಓಕೆನಾ? ಸೊ ನಿಮ್ಗೆ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ ಆಗಿದೆ ಅಂತ ಅಂದ್ರೆ, ಆನ್ ಆರ್ ಅಂತ ಅಂದ್ರೆ ಆರ್ ಟು ಆರ್ ಅಂತ, ಓಕೆನಾ? ಆನ್ ಆರ್ ಅಂತ ಫಂಕ್ಷನ್ ಹೇಳ್ತಿದ್ದಾನೆ ಅಂತಂದ್ರೆ ಇದು ಎಲ್ಲಿಂದ ಎಲ್ಲಿಗೆ ಡೊಮೈನ್ ಮತ್ತೆ ಕೋಡೊಮೈನ್ ಎಲ್ಲ ಏನಾಗಿರ್ತವೆ? ಆರ್ ಆಗಿರ್ತವೆ, ಓಕೆನಾ? ಈಗ ಯಾವುದೇ ಒಂದು ಫಂಕ್ಷನ್ ಇದು ಆರ್ ಟು ಆರ್ ಡಿಫೈನ್ ಆಗಿದೆ. ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಏನ್ ಹೇಳಿ ಡೆಫಿನೇಷನ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಸಿ, ಅಥವಾ ಎ ಅಂತ ಅನ್ಕೊಳ್ಳೋಣ, ಸಮ್ ಎ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಅಲ್ವಾ? ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಅದು ಕಾನ್ಸ್ಟೆಂಟ್ ಫಂಕ್ಷನ್. ನೋಡಿ, ನಂಬರ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಎಷ್ಟು ಅಂತ ನಿಮ್ಗೆ ಅದೊಂದು ಏನಪ್ಪಾ ಅಂತಂದ್ರೆ, ಕೋಡಮೈನ್ದು ಎಷ್ಟಿರ್ತವೆ, ಕೋಡಮೈನ್ ಏನಿರುತ್ತೆ, ಕೋಡಮೈನ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ ಅದ್ರದ್ದು ಕಾರ್ಡಿನಾಲಿಟಿನೇ ನಮ್ಮ ನಂಬರ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಆಗುತ್ತೆ. ಯಾಕಂತಂದ್ರೆ ಈಗ ನೋಡಿ, ಈಗ ಎಷ್ಟು ಇದ್ರಲ್ಲಿ ಎಷ್ಟೊಂದು ಎಲಿಮೆಂಟ್ಗಳು ಇರ್ತಾವಲ್ಲ, ಅವಕ್ಕೆಲ್ಲ ಒಂದೊಂದು ಎಳಿಬೋದಲ್ಲ. ನೋಡಿ, ಈಗ ಇದ್ರ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಪ್ಲೇನ್ ನ ಕನ್ಸಿಡರ್ ಮಾಡ್ಬಿಟ್ಟು ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ಹಿಂಗೆ ಇರ್ತಾನೆ, ಹಿಂಗಿರ್ತಾನೆ, ಪ್ಯಾರಲಲ್ ಟು ಏನಿರ್ತವೆ? Parallel to y axis. ಅಲ್ಲ, x ಪ್ಯಾರಲಲ್ axis. ಟು ಎಕ್ಸ್ ಆಕ್ಸಿಸ್ ಇರ್ತಾನೆ. ಅಂದ್ರೆ ಅದ್ರ ಅರ್ಥ Yes. ಈ ತರ ಎಷ್ಟು ಎಲ್ಲ ಆರ್, ದಿಸ್ ಇಸ್ ಆರ್, ಕೋಡಮೈನ್ ಆರ್, ವೈ ಎಕ್ಸ್ ಅಂತ ಅಂದ್ರೆ ಕೋಡಮೈನ್ ಅಲ್ವಾ? ಓವರ್ ಆರ್ ಅಲ್ಲಿ ಎಷ್ಟು ಲೈನ್ಸ್ ಹಿಂಗ್ ಡ್ರಾ ಮಾಡ್ಬೋದು ನೀವು? ಅನ್ಕೌಂಟಬಲ್ ನಂಬರ್ ಆಫ್ ಲೈನ್ಸ್. ಅಂದ್ರೆ ಈಚ್ ಲೈನ್ ಇಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್. ಅಂದ್ರೆ ಈಚ್ ಲೈನ್, ಯಾವುದೇ ಒಂದು ಲೈನ್ ತಗೊಂಡ್ರು ಕೂಡ ಫಾರ್ ಎವ್ರಿ ಎಕ್ಸ್ ಅದೇ ವ್ಯಾಲ್ಯೂ ಬರ್ತಾ ಇರುತ್ತೆ. ಈ ತರ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಎಷ್ಟು ಡ್ರಾ ಮಾಡ್ಬೋದು ನಾವು? ಅನ್ಕೌಂಟಬಲ್. ಕಾಂಟಿನಮ್, ಹೌದಲ್ವಾ? ಕಾಂಟಿನಮ್. ಮತ್ತೆ ಇಲ್ಲಿ ಇನ್ನೊಂದು, ಈ 4 ಸೆಟ್ಗಳ ಮಧ್ಯೆ ಒಂದು ರಿಲೇಶನ್ಶಿಪ್ ಇದೆ. ಏನು ಅಂತಾರ, ನಾವು ಓದಿದೀವಿ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಒಪ್ಕೋತೀರಾ? Yes, sir. ಅಂದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಅನ್ನೋದು ಇಟ್ ಈಸ್ ಅ ಟೈಪ್ ಆಫ್ ಪಾಲಿನಾಮಿಯಲ್. ಒಪ್ಕೋತೀರಾ? Yes, sir. Yes. ಅಂದ್ರೆ ನಾವ್ ಹೇಳ್ಬೋದು ಡಬ್ಲ್ಯೂ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಅಂತ ಹೇಳ್ಬೋದಾ ಈಗ ಈ ಕೇಸಲ್ಲಿ? Yes, sir. Yes, sir. ಆಬ್ವಿಯಸ್ಲಿ ನಮಗೆ ಗೊತ್ತು, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. Yes, sir. ಹೌದಾ ಇಲ್ವಾ? ಡೆಫಿನೆಟ್ಲಿ Yes. ಎಕ್ಸ್ ಇಸ್ ಎ ಸಬ್ಸೆಟ್ ಆಫ್ ವಾಟ್? Y. ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ಸ್ ಆರ್ ಆಲ್ಸೋ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ವಾ? Yes, sir. ಎಷ್ಟೊಂದು ಫಂಕ್ಷನ್ಸ್ ಅಲ್ಲಿ ಸಮ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್, ಸಮ್ ಫಂಕ್ಷನ್ಸ್ ಆರ್ ಡಿಸ್ಕಂಟಿನ್ಯೂಸ್.
And obviously this is subset are equal to what? Z. 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 ಈಗ ನಮ್ಗೆ ಗೊತ್ತಾಯ್ತು ಕಾನ್ಸ್ಟೆಂಟ್ ಫಂಕ್ಷನ್ಸ್ ಕಾಂಟಿನಮ್ ಅಂತ ಅಲ್ವಾ. ಇದು ಸೂಪರ್ ಸೆಟ್ ಆಗುತ್ತೆ. ಸೂಪರ್ ಸೆಟ್ ಆಫ್ ಅನ್ಕೌಂಟಬಲ್ ಸೆಟ್ ಇಸ್ ವಾಟ್? Uncountable. Uncountable. This is what? Uncountable. Uncountable. This is what? Uncountable. Uncountable. So what is the answer? Fourth option. All of W, X, Y, Z. ಇಷ್ಟೇ. ಅಂದ್ರೆ ಒಂದನ್ನ ನಾವು ಡಿಫೈನ್ ಮಾಡ್ತೀವಿ. ಸೊ ಅದ್ರ ಮೂಲಕ ಈ ರಿಲೇಶನ್ಶಿಪ್ ನ ತಗೊಂಡು ಇದನ್ನ ಮಾಡ್ತಾ ಹೋಗ್ತೀವಿ. ಓಕೆನಾ? ಯಾಕಿದು ಅಂತಂದ್ರೆ ನಮ್ಗೆ ಕಂಟಿನ್ಯೂಸ್ ಫಂಕ್ಷನ್ ಬಗ್ಗೆ ಕಾರ್ಡಿನಾಲಿಟಿ ನಾವೆಲ್ಲೂ ಓದಿಲ್ಲ, ಹೌದಾ ಇಲ್ವಾ? ನಮ್ಗೆ ಇದ್ರ ಬಗ್ಗೆ ಓದಿದ್ವಿ. ಕಾನ್ಸ್ಟೆಂಟ್ ಫಂಕ್ಷನ್ ಓಕೆ ನಾವೀಗ ಹೇಳ್ದೆ ಅರ್ಥ ಆಯ್ತು. ಸೆಟ್ ಆಫ್ ಆಲ್ ಫಂಕ್ಷನ್ಸ್ ಓವರ್ ಆರ್ ಇದು ಗೊತ್ತು, ಕಾಂಟಿನಮ್ ಅಂತ. ಸೆಟ್ ಆಫ್ ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಅಂತಾನು ಇದು ಗೊತ್ತು ನಮ್ಗೆ, ಇದು ಕಾಂಟಿನಮ್ ಅಂತ. ಓಕೆನಾ? ಸೊ ಬಟ್ ಇವೆರಡ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಯಾವ್ದಾದ್ರ ಬಗ್ಗೆ? ಕಂಟಿನ್ಯೂಸ್ ಬಗ್ಗೆ, ಕಾನ್ಸ್ಟೆಂಟ್ ಬಗ್ಗೆ. ಸೊ ಈಗ ಅದನ್ನ ಈ ರಿಲೇಶನ್ಶಿಪ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದ್ವಿ, ನಾವು ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಾ ಇದು? ಸೊ ಇದು Yes, sir. CSIR ಜೂನ್ ಅಲ್ಲಿ ಕೇಳಿರೋದು, 14 ಅಲ್ಲಿ. Yes. The number of surjective max from a set of 4 elements to a set of 3 elements. Surjective max. So ಇದನ್ನ ನೀವು ಮಾಡ್ಕೊಳ್ಳಿ. I have given you a formula, right? Yes, sir. Yes. So 4 ಇಂದ 3 ಗೆ ಅಂತ ಯಾವ ಫಾರ್ಮುಲಾ ಹೇಳೋಣ? P of Summation. m, n. ಇದಕ್ಕೆ ಸೆಟ್ ಆಫ್ ಆನ್ ಟು ಫಂಕ್ಷನ್ ನಾನು ಸುಮ್ಮನೆ P of n, n ಅಂತ ಬರೀತೀನಿ. Summation I is equal to I is equal to 1 to n. 3. ಹೌದಲ್ಲ? yes, sir. minus 1 whole to the power N plus n n minus plus r NCR r power m. ಓಕೆನಾ? ಸೊ ಈಗ ನೀವು ಎಲ್ಲಿ ನೋಡ್ಬೇಕಂದ್ರೆ ಸಮೇಶನ್ ಎಲ್ಲಿಂದ ಎಲ್ಲಿಗೆ ಸಮ್ ಮಾಡ್ಬೇಕು, 1 to n. 3. n ಅಂದ್ರೆ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಅದು ಕರೆಕ್ಟ್ ನೋಡ್ಬೇಕು. ಸೊ f is from a set of 4 elements to set of 3 elements. ಅಂದ್ರೆ n ಅಂದ್ರೆ ಇದು m, ಫಸ್ಟ್ ಇದ್ರಲ್ಲಿರೋದು m, ಇದ್ರಲ್ಲಿರೋದು n ಅಂದ್ರೆ 3. ಓಕೆನಾ? ಸೊ ಇದನ್ನ ಸಮ್ ಮಾಡ್ತಿರಲ್ವಾ? ಸೊ ಇದನ್ನ Yes, sir. ಮಾಡ್ಕೊಂಡು ಹೋಗಿ ಯು ವಿಲ್ ಗೆಟ್ ನಿಮ್ಗೆ 36 ಆನ್ಸರ್ ಬರುತ್ತೆ. ಓಕೆನಾ? ಸೊ ನಿಮ್ಗೆ ಆನ್ಸರ್ 36 ಬರುತ್ತೆ, ಸಮ್ ಮಾಡಿ. ಓಕೆನಾ? ಸೊ ದಿಸ್ ಇಸ್ ಆಲ್ಸೋ CSIR ಕ್ವಶನ್. ನೋಡಿ ಇನ್ನೊಂದು ಕ್ವಶನ್. ಕನ್ಸಿಡರ್ ದ ಸೆಟ್ಸ್ ಆಫ್ ಸೀಕ್ವೆನ್ಸಸ್. 2 ಸೆಟ್ ಕೊಟ್ಟಿದ್ದಾನೆ, ಅವು ಸೆಟ್ ಆಫ್ ಸೀಕ್ವೆನ್ಸಸ್. ಎಕ್ಸ್ ಕೊಟ್ಟಿದ್ದಾನೆ, ಇಟ್ ಇಸ್ ಸೀಕ್ವೆನ್ಸ್ ಎಕ್ಸ್ಎನ್ ಸಚ್ ದಟ್ ಎಕ್ಸ್ಎನ್ ಈಚ್ ಎಂಟ್ರಿ. ಇದರ ಅರ್ಥ ಹೆಂಗ್ ಗೊತ್ತಾ? ಈಚ್ ಎಂಟ್ರಿ ಆರ್ ಫ್ರಮ್ 0, 1 ಅಂತ. 0 and 1. ನಾವು ಈ ಡಿಸ್ಕಸ್ ಇದೇ ಕ್ವಶನ್ ಇದನ್ನ ಡಿಸ್ಕಸ್ ಮಾಡಿದ್ವಿ. ರಿಸಲ್ಟ್ ಇದೇನಿದು ಎಕ್ಸ್ ಅದೇನಾಗುತ್ತೆ ಅವಾಗ? ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ಹೂಸ್ Uncountable ಎಂಟ್ರೀಸ್ ಆರ್ 0, 1 ಇದ್ರೆ ಅನ್ಕೌಂಟಬಲ್ ಆಗುತ್ತೆ. ಇದು ಗೊತ್ತಾಯ್ತು. ಓಕೆನಾ? ಎಕ್ಸ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಾಯ್ತು. ಈಗ ಏನೇನು ಯಾವ್ದಾದ್ರು ಆಪ್ಷನ್ ಡಿಸ್ಕಾರ್ಡ್ ಮಾಡ್ಬೋದು? ಈಗ ಆಪ್ಷನ್ 1 ಮತ್ತೆ 3 ಡಿಸ್ಕಾರ್ಡ್ ಆಗುತ್ತೆ. 1 ಮತ್ತೆ 3 ಡಿಸ್ಕಾರ್ಡ್ ಆಯ್ತು. ಓಕೆನಾ? ಈಗ ಇನ್ನೊಂದ್ ಏನ್ ಕೇಳಿದ್ದಾನೆ ಅಂತಂದ್ರೆ ಫಂಕ್ಷನ್ ಅಂದ್ರೆ ಹೆಂಗ, ಇದು ಸೀಕ್ವೆನ್ಸ್ ಅಂದ್ರೆ ಹೆಂಗ? ಸೀಕ್ವೆನ್ಸ್ ಇಸ್ ಆಲ್ಸೋ ಫಂಕ್ಷನ್. ಈ ತರ ಯೋಚನೆ ಮಾಡಿ. ಸೀಕ್ವೆನ್ಸ್ ಅಂದ್ರೆ ಇಟ್ ಈಸ್ ಫ್ರಮ್ ವಾಟ್? ಡೊಮೇನ್ ಯಾವತ್ತು ಏನಿರುತ್ತೆ? ನ್ಯಾಚುರಲ್ ನಂಬರ್ ಇಂದ ಎಲಿಮೆಂಟ್ಸ್ ಏನಾಗಿರ್ತಾವ ಅಲ್ಲಿ? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆರ್ 0, 1 ಇರ್ತವೆ. ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಹೆಂಗ್ ಹೇಳ್ತೀರಾ? ನಂಬರ್ ಆಫ್ ಫಂಕ್ಷನ್ಸ್ ಹೆಂಗ್ ಹೇಳ್ತೀರಾ ಇದಕ್ಕೆ? ಕೋಡಮೈನ್ ಟು ದಿ ಪವರ್ ಕಾರ್ಡಿನೇಟ್ ಆಫ್ ಕೋಡಮೈನ್ ಟು ದಿ ಪವರ್ ಕಾರ್ಡಿನೇಟ್ ಆಫ್ ಡೊಮೈನ್ ಅಲ್ವಾ ಹೇಳದ್ ನಾವು? ಅಂದ್ರೆ Yes, ಕಾರ್ಡಿನೇಟ್ ಆಫ್ ಕೋಡಮೈನ್ ಎಷ್ಟು? 2 ಪವರ್ ಅಲೆಫ್ ಅಲೆಫ್ ನಾಟ್ ನಾಟ್ ಕಾಂಟಿ ನಂಬರ್. ಅಲೆಫ್ ನಾಟ್ ಈಸ್ ಕಾಂಟಿನಮ್ ಬರುತ್ತೆ. ಅದೇ ತರ ಇದು ಎಕ್ಸ್ ಸೆಟ್ ಬಗ್ಗೆ ಆಯ್ತು ಈಗ. ಓಕೆನಾ? ವೈ ಸೆಟ್ ಬಗ್ಗೆ ಆದ್ರೆ, ಸೊ ಇದು ಎಕ್ಸ್ ಸೆಟ್ ಬಗ್ಗೆ. ವೈ ಸೆಟ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಕೂಡ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್. ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ದಟ್ ಎನ್ ಟು ಏನಾಗುತ್ತೆ? ಇಟ್ ಇಸ್ ಸಿಂಗಲ್ಟನ್ 1. ಸೊ ಎಂಟ್ರೀಸ್ ಆರ್ ಫ್ರಮ್ 1. ಸೊ ಈಗ ಏನಾಗುತ್ತೆ ಇದು? 1 ಪವರ್ 1 ಪವರ್ ಅಲೆಫ್ ಅಲೆಫ್ ನಾಟ್ ಆಗುತ್ತೆ, 1 ಸಾರಿ ಬರುತ್ತೆ. ಇದು 1 ಬರುತ್ತೆ. ಅಂದ್ರೆ 1 ಇಸ್ ವಾಟ್? ಕೌಂಟಬಲ್. ಕೌಂಟಬಲ್. ಸೊ ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನಿಮ್ಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? Yes, sir. ಸೊ ಇದಾಗುತ್ತೆ. ಸೊ ಇದು CSIR ಜೂನ್ ಅಲ್ಲಿ ಕೇಳೋ ಕ್ವಶನ್. ಒಂದು ಸೆಟ್ ಕೊಟ್ಟಿದ್ದಾರೆ, ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್ x, y such that x square plus y square is equal to 1 by n square where n belongs to n and either x belongs to q or y belongs to q. So they have implemented a condition that ಇದರಲ್ಲಿ ಎರಡರಲ್ಲಿ ಯಾವ್ದಾನ ಒಂದು ಕ್ಯೂ ಆಗಿರ್ಬೇಕಪ್ಪ ಅಂತ ಹೇಳ್ತಿದ್ದಾರೆ. ಎರಡರಲ್ಲಿ ಯಾವ್ದಾನ ಒಂದು ಕ್ಯೂ ಆಗಿರ್ಲೇಬೇಕು, ಮಸ್ಟ್ ಅಂತ ಹೇಳ್ತಿದ್ದಾರೆ. ಅಂಡ್ n ಬಿಲಾಂಗ್ಸ್ ಟು n. ಕ್ಯೂ ಅಂದ್ರೆ ರ್ಯಾಷನಲ್ಸ್, n ಅಂದ್ರೆ ನ್ಯಾಚುರಲ್ ನಂಬರ್ಸ್. ವಿಚ್ ಆಫ್ ದಿಸ್ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೇಳಿದ್ದಾರೆ.
Second one. ಎಸ್ ಈಗ ಇಸ್ ಕೌಂಟಬಲ್. Second one, ಈಗ sir. ನಿಮ್ಗೆ ಇದು ಅರ್ಥ ಆಗ್ಬೇಕಂತಂದ್ರೆ ಫಸ್ಟ್ ಎನ್ ಗೆ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ಕೊಂಡ್ಬಿಡಿ ಫಸ್ಟ್. ಸೊ ಎನ್ ಇಸ್ ಕೌಂಟಬಲ್ ಆಗಿರೋದ್ರಿಂದ ಐ ಕ್ಯಾನ್ ಫಿಕ್ಸ್ ಒನ್ ವ್ಯಾಲ್ಯೂ. ಎನ್ ಗೆ 1 ಕೊಟ್ಬಿಡಿ, ಅವಾಗ ಏನ್ ಬರುತ್ತೆ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಸ್ಕ್ವೇರ್ ವೈ ಇಸ್ ಸ್ಕ್ವೇರ್ ಈಕ್ವಲ್ ಇಸ್ ಟು ಈಕ್ವಲ್ ಟು 1. 1 ಬರುತ್ತೆ. ಈಗ ಅವನು ಏನ್ ಕೇಳಿದಾನೆ ಅಂತಂದ್ರೆ, ಈಗ ನಿಮ್ಗೆ ಅಟ್ಲೀಸ್ಟ್ ಒಂದು ಆರ್ಡರ್ ಪೇರ್ ಹೇಳಿ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. 0,1. 0, ಅಲ್ಲ 0 ತಗೋ, ಅಲ್ಲ 0 ಆಗಲ್ಲ ಅಲ್ವಾ? ಸಾರಿ, 0,1 ಸರ್. 0,1 ತಗೊಳ್ಳಿ. 0,1 ಬರುತ್ತಲ್ಲ. ಇಲ್ಲ ಅಂದ್ರೆ ಸಿಂಪಲ್, ನಿಮ್ಗೆ ಅದು ಗೊತ್ತಾಗಿಲ್ಲ ಅಂತಂದ್ರೆ ಹೆಂಗ್ ಮಾಡ್ತೀರಾ ಗೊತ್ತಾ? ಎಕ್ಸ್ ಗೆ ಒಂದು ಇನ್ಪುಟ್ ಕೊಡಿ, ಎಕ್ಸ್ ಗೆ 0 ಕೊಡಿ. ಇಫ್ ಬುಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ Y ಇಸ್ square ಈಕ್ವಲ್ is ಟು equal 0 to 1. ಕೊಟ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಅಂದ್ರೆ ವೈ ಪಾಸಿಬಿಲಿಟೀಸ್ -1 +1 ಬರುತ್ತೆ, ಹೌದಲ್ವಾ? ಅಂದ್ರೆ ಯಾವ ಆರ್ಡರ್ ಪೇರ್ ಬಂತು? ಫಸ್ಟ್ ಎಕ್ಸಾಂಪಲ್ಗೆ ಈಗ ಫಸ್ಟ್ ಇದಕ್ಕೆ 0,1 ಒಂದು, 0,-1 ಒಂದು, ಆ ತರ ಬಂತು. ಈಗ ನೀವು y ಗೆ 0 ಕೊಟ್ರೆ ಅವಾಗ ಏನ್ ಬರುತ್ತೆ? ಇಫ್ ಬುಟ್ y ಇಸ್ ಈಕ್ವಲ್ ಟು 0, ಯು ವಿಲ್ ಗೆಟ್ ಎಕ್ಸ್ ಆಸ್ 2 ಚಾಯ್ಸಸ್, +1 ಮತ್ತೆ -1 ಬರುತ್ತೆ. ಅವಾಗ ಏನಾಗುತ್ತೆ? 1,0 ಬರುತ್ತೆ, -1,0 ಬರುತ್ತೆ. ಸೊ ಈ ತರ ಆರ್ಡರ್ಡ್ ಪೇರ್ ಬರ್ತಾ ಹೋಗ್ತವೆ. ಈಗ ಆಪ್ಷನ್ಸ್ ನೋಡ್ತಾ ಹೋಗೋಣ. ಎಸ್ ಇಸ್ ಎಂಟಿ ಅನ್ನೋ ಸುಳ್ಳು, ಓಕೆನಾ? ಸೊ ಎಸ್ ಇಸ್ ಆಕ್ಚುಲಿ ಕಂಟೈನ್ಸ್ ಸಮ್ ಎಲಿಮೆಂಟ್ಸ್. ಇಲ್ಲೇ 4 ಎಲಿಮೆಂಟ್ಸ್ ಇತ್ತು. ಇದೇ ತರ ನೀವು ಏನ್ ಮಾಡಿ ಅಂತ ಅಂದ್ರೆ, ಎಕ್ಸ್ ಗೆ ನೀವು ಏನಾರ ವ್ಯಾಲ್ಯೂ ಕೊಟ್ಕೊಂತ ಹೋಗಿ. ದಟ್ ಈಸ್ ರ್ಯಾಷನಲ್ ಎಂಟ್ರೀಸ್, ರ್ಯಾಷನಲ್ ಇನ್ಪುಟ್ಸ್ ನ ಕೊಟ್ಕೊಂತ ಹೋಗಿ ಎಕ್ಸ್ ಗೆ. ಅಂದ್ರೆ ಅವರು ವೈ ಏನ್ ಬರುತ್ತೆ ಅಂತ ಅವ್ನು ಹೇಳಿಲ್ಲ. ವೈ ಬಗ್ಗೆ ಒಂದಕ್ಕೆ ಮಾತ್ರ ಇನ್ಪುಟ್, ಎರಡರಲ್ಲಿ ಒಂದು ಮಾತ್ರ ಕ್ಯೂ ಕೊಡಪ್ಪ ಅಂತ ಹೇಳ್ತಿದಾರೆ ಅವರು. ಇನ್ನೊಂದ್ ಏನಾರ ಬರ್ಲಿ, ಸಪೋಸ್ ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಏನಾಗುತ್ತೆ ಅವಾಗ? Y square is equal to -1. 2 ಕೊಡಕ್ಕಾಗಲ್ಲ, ಯಾಕಂದ್ರೆ ರಿಯಲ್ಸ್ ಅಂತ ಎಲ್ಲ ಹೇಳಿದಾನ. ಹ್ಞೂ ಕೊಟ್ರು ಸರ್. ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಂದ್ರೆ ನೀನ್ ಇನ್ಪುಟ್ ಏನ್ ಕೊಡ್ತೀಯ ಅನ್ನೋದನ್ನ ಡಿಪೆಂಡ್ ಆಗೋದು. ಔಟ್ಪುಟ್ ಏನ್ ಬರುತ್ತೆ ಅನ್ನೋದು ಇನ್ಪುಟ್ ಏನ್ ಕೊಡ್ತೀಯ ಅನ್ನೋದ್ರ ಮೇಲೆ. ಇನ್ಪುಟ್ ನಾನು ಕೊಡೋದು ರ್ಯಾಷನಲ್ಲೇ ಆಗಿರೋದ್ರಿಂದ ಡೆಫಿನೆಟ್ಲಿ ಅದೇನಾಗಿರುತ್ತೆ? ಕೌಂಟಬಲ್ ಆಗಿರುತ್ತೆ. ಸೊ ಓಕೆನಾ? ಸೊ ಎಸ್ ಇಸ್ ಎ ಫೈನೈಟ್ ಅಂತ ಹೇಳಕ್ಕಾಗಲ್ಲ. ಈ ತರ ನಾವು ಜನರೇಟ್ ಮಾಡ್ಕೊಂಡೋದ್ರೆ ಎಷ್ಟು ಜನರೇಟ್ ಮಾಡ್ಬೋದು, ಎಷ್ಟೊಂದು ಜನರೇಟ್ ಮಾಡ್ಬೋದು. ಹಂಗಾಗಿ ಇದು ಕೂಡ ಆಗಲ್ಲ, ಅನ್ಕೌಂಟಬಲ್ ಆಗಲ್ಲ. ಸೊ ಕೌಂಟಬಲ್ ಆಗುತ್ತೆ. ಯಾಕೆ ಕೌಂಟಬಲ್ ಅಂತ ಅಂದ್ರೆ, ನಾವು ಇನ್ಪುಟ್ ಏನ್ ಕೊಡ್ತೀವಿ ಯಾವ್ದಾದ್ರು ಒಂದು, ಇಲ್ಲ ಎಕ್ಸ್ ಕೊಡ್ಬೇಕು ಇಲ್ಲ ವೈ ಕೊಡ್ಬೇಕು, ಯಾವ್ದಕ್ಕೆ ಇನ್ಪುಟ್ ಕೊಟ್ರು ಕೂಡ ನಾನು ಇಲ್ಲಿಂದ ಕೊಡ್ಬೇಕು, ಕ್ಯೂ ಇಂದಾನೆ ಕೊಡ್ಬೇಕು ಅಂತಂದ್ರೆ ಕ್ಯೂ ಇಸ್ ಕೌಂಟಬಲ್. ಹಂಗಾಗಿ ದ ಟೋಟಲ್ ಆನ್ಸರ್ ಇಸ್ ಕೌಂಟಬಲ್ ಬರುತ್ತೆ. ಅರ್ಥ ಆಯ್ತಾ ಇದು? ಎಸ್ ಸರ್. Yes, sir. Which of the following is are correct? Set R of real numbers is uncountable, correct? ಎಸ್ ಸರ್. Yes, sir. ಇದು ಕರೆಕ್ಟ್. Set of all rational numbers in The third one. Correct. Yes, correct, sir. ಮೋಸ್ಟ್ಲಿ ಇದು ಮೋರ್ ದೆನ್ ಒನ್ ಆಪ್ಷನ್ ಕರೆಕ್ಟ್. ಇನ್ ಮುಂದೆ ಬರೋವೆಲ್ಲ ಮೋರ್ ದೆನ್ ಒನ್ ಆಪ್ಷನ್ ಕರೆಕ್ಟ್ ಇರ್ತವೆ. ಅಂದ್ರೆ ಈಗ ನಿಮ್ ಇದರಿಂದ ಈ ತರ ಕ್ವಶನ್ ಕೊಡಲ್ಲ ನಿಮ್ಮ ಕೇಸೆಟ್ ಅಲ್ಲಿ. ಬಟ್ ಏನಂದ್ರೆ ನಮ್ಗೆ ರಿಸಲ್ಟ್ಸ್ ಗಳು ರೀಕಾಲ್ ಆಗ್ತಾ ಹೋಗ್ತವೆ ಎಲ್ಲಾನು. ಓಕೆ, ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ದಟ್ ಇದರಿಂದ ನೀವು ಇದನ್ನ ಮಾಡಿ. ಈಗ ಇಂಥ ಕ್ವಶನ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ನೀವು ಸಿಂಗಲ್ ಕರೆಕ್ಟ್ ಆಪ್ಷನ್ ಇರೋಂಥದ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಈಸಿಯಾಗಿ ಆಪ್ಷನ್ಸ್ ಗಳನ್ನ ಡಿಸ್ಕಾರ್ಡ್ ಮಾಡ್ಬೋದು ನೀವು. Third one is ರ್ಯಾಷನಲ್ ಇದು ಕೌಂಟಬಲ್ ಕರೆಕ್ಟ್ ಆಗಿದೆ. ಇದು Set of ಇದು all ಕರೆಕ್ಟ್ rational ಆಗಿದೆ, numbers is countable. Correct, sir. ಕರೆಕ್ಟ್. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ? 1 ಕರೆಕ್ಟ್, 2 ಕರೆಕ್ಟ್, 3 ಕರೆಕ್ಟ್. 1, 2, 3 ಆರ್ ದಿ ಆಪ್ಷನ್ಸ್. ಆದಷ್ಟು ನೀವು ಕ್ಯಾಲ್ಕುಲೇಷನ್ ನ ಕಡಿಮೆ ಮಾಡಬೇಕು. ನೋಡಿ, ನಾನು ಹೇಳೋದೇನಂತಂದ್ರೆ, ನೀವು ಯಾವ್ದನ್ನು ಕ್ಯಾಲ್ಕುಲೇಷನ್ ಎಲ್ಲ ಇದನ್ನೇ ಮಾಡಂಗಿಲ್ಲ. ಕನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಮಾಡ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ, ಯಾವ್ದು ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. ಸೊ ಸೆಟ್ S contains all irrational numbers of the type root p is a prime number. ನಾನು ನಿಮ್ಗೆ ಹೇಳಿದ್ದೆ, ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಕೌಂಟಬಲ್. No. ಕೌಂಟಬಲ್ Countable. ಯಾಕಂದ್ರೆ ನಾನು ಜೋಡಿಸ್ಬೋದು ತಾನೆ ಪ್ರೈಮ್ ನಂಬರ್ಸ್ ನ. ಫಸ್ಟ್ ನಂಬರ್ 2, ಫಸ್ಟ್ ಪ್ರೈಮ್ ನಂಬರ್ ಯಾವ್ದು ಅಂತ ಹೇಳಿದ್ರೆ ನೀವು ಹೇಳ್ತೀರಾ 2 ಅಂತ. ಸೆಕೆಂಡ್ ಪ್ರೈಮ್ ನಂಬರ್ ಯಾವ್ದು ಹೇಳಿ? √3 ಅಂತ ಹೇಳ್ತೀರಾ. ಅಂದ್ರೆ ಹಿಂಗ್ ಹೇಳ್ತೀವಿ ಅಂತಂದ್ರೆ, ಅಂದ್ರೆ ಒಂದ್ ಸಕ್ಸೆಸರ್ ಹೇಳ್ತಾ ಹೋಗ್ತೀವಿ ಅಂತ ಅಂದ್ರೆ, ಒಂದು ಆರ್ಡರ್ ಜೋಡಿಸ್ಕೊಂಡು ಹೋಗ್ತೀವಿ ಅಂದ್ರೆ ಕೌಂಟಬಲ್ ಅದು. ಅಂದ್ರೆ ಪಿ ಇಸ್ ಎ ಪ್ರೈಮ್ ನಂಬರ್ ಅಂತ ಅಂದ್ರೆ √p ಇಸ್ ಆಲ್ಸೋ ಪ್ರೈಮ್ ನಂಬರ್. ಸಾರಿ, ಇದು ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಆರ್ ಕೌಂಟಬಲ್ ಅಂದ್ರೆ √p ಅದು ಕೂಡ ಏನಾಗುತ್ತೆ? ಕೌಂಟಬಲ್ ಆಗುತ್ತೆ. Option 1 correct. ಆಪ್ಷನ್ 1 ಕರೆಕ್ಟ್ ಇದೆ. ಎಸ್, ಇದು ಕೌಂಟಬಲ್. ಕಾರ್ಡಿನಲ್ ಆಫ್ ಎಸ್ ಸಿ ಅಂತ ಇದೆ, ರಾಂಗ್. ಅನ್ಕೌಂಟಬಲ್. ಸಿ ಅಂದ್ರೆ ಕೌಂಟಿನಮ್, ಅನ್ಕೌಂಟಬಲ್ ಅಂತ ಹೇಳ್ತೇನೆ, ರಾಂಗ್. ದೇರ್ ಎಕ್ಸಿಸ್ಟ್ ಎ 1, 1 ಅಂಡ್ ಆನ್ ಟು ಫಂಕ್ಷನ್ ಫ್ರಮ್ Q to S. Yes. Q ಇಂದ S ವರ್ಗು. ನೋಡಿ, ಏನಿದು Q ಅನ್ನೋದು?
ಕ್ಯೂದು ಕಾರ್ಡಿನೇಟ್ ಏನು ಅಲೆಫ್ ನಾಟ್, ಎಸ್ ದು ಕಾರ್ಡಿನೇಟ್ ಏನು ಎಸ್ ಗೊತ್ತಾಯ್ತು ಅದು ಕೌಂಟಬಲ್ ಅಂತ ಅಲೆಫ್ ನಾಟ್. ಓಕೆನಾ? ಅಂಡ್ ಇಟ್ ಇಸ್ ಅನ್ ಇನ್ಫೈನೈಟ್ ಸೆಟ್, ನೆನಪಿರ್ಲಿ. ಅಲೆಫ್ ನಾಟ್ ಮಧ್ಯೆ ಏನಿರುತ್ತೆ, ಬೈಜೆಕ್ಷನ್ ಎಕ್ಸಿಸ್ಟ್ ಆಗುತ್ತಾ ಆಗಲ್ವಾ? ಆಗುತ್ತೆ ಸರ್. Yes, ಸೊ sir. ಹಂಗಾಗಿ ಇದು ಕೂಡ ಕರೆಕ್ಟ್ ಇದೆ. ಸೊ ದೇರ್ ಎಕ್ಸಿಸ್ಟ್ ಒನ್ ಆನ್ ಟು ಫ್ರಮ್ ಆರ್ ಟು ಎಸ್. ಆರ್ ಟು ಎಸ್ ಆಗಕ್ ಚಾನ್ಸ್ ಇಲ್ಲ, ಯಾಕಂದ್ರೆ No, sir. ಆರ್ದು ಕಾಂಟಿನಮ್ ಆಗುತ್ತೆ, ಎಸ್ ಬಂದ್ಬಿಟ್ಟು ಕೌಂಟಬಲ್, ಇಟ್ ಇಸ್ ಅಲೆಫ್ ನಾಟ್ ಆಗುತ್ತೆ, ಬೈಜೆಕ್ಷನ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಇದು ಕೂಡ ಆಗಲ್ಲ. ಆಪ್ಷನ್ 1 1 and3 3 are correct. The test denotes the set of all sequences with entries 0 and 1. With entries 0 and 1. ಈಗ ಈ ರಿಸಲ್ಟ್ ಎಷ್ಟು ಸರಿ ಮಾತಾಡ್ತಾರೆ ಅಂದ್ರೆ 0 and 1 ಎಂಟ್ರೀಸ್ ಅನ್ಕೌಂಟಬಲ್ ಕೌಂಟಬಲ್ ಅನ್ಕೌಂಟಬಲ್. Fourth one. ಅನ್ಕೌಂಟಬಲ್. ಅನ್ಕೌಂಟಬಲ್. ಸೊ ಎಸ್ ಇಸ್ ಅನ್ಕೌಂಟಬಲ್ ಅಂತ ಹೇಳ್ತಿದ್ದಾನೆ. ರಾಂಗ್. ಎಸ್ ಇಸ್ ಅನ್ಕೌಂಟಬಲ್. ಕರೆಕ್ಟ್. Correct. ಕಾರ್ಡಿನಾಲಿಟಿ ಆಫ್ ಎಸ್ ಅನ್ಕೌಂಟಬಲ್ ಅಂದ್ರೆ ಕಾರ್ಡಿನಾಲಿಟಿ ಆಫ್ ಎಸ್ ಬಂದ್ಬಿಟ್ಟು ಸಿ ಅನ್ಕೌಂಟಬಲ್ ಆಗುತ್ತೆ. ಆಪ್ಷನ್ ಸಿ ಅಂದ್ರೆ ಇದು ಇದು ಅಲೆಫ್ಟ್ ಕೂಡ ನಾಟ್ ಆಪ್ಷನ್ ಆಗುತ್ತೆ, ನಾಟ್ ಆಗಲ್ಲ. ರಾಂಗ್. Option ಹಂಗಾಗಿ 4 ಕರೆಕ್ಟ್. 4 ಕರೆಕ್ಟ್ ಆಗುತ್ತೆ. 2 and 4 ಆರ್ ಕರೆಕ್ಟ್ ಆಪ್ಷನ್ಸ್. ಇದು ನೋಡಿ. ಸೊ ಪಾರ್ಟ್ ಸಿ ಕ್ವಶನ್ CSR ನೆಟ್ ಜೂನ್ ಅಲ್ಲಿ ಕೇಳಿದ್ದಾರೆ. ಅದೇ ನಾನು ಇದನ್ನ ಹಾಕಂತಿರೋದು ಏನಕ್ಕೆ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ರಿಸಲ್ಟ್ಸ್ ಗಳು ರೀಕಾಲ್ ಆಗುತ್ತೆ ಅಂತ ಅಷ್ಟೇ. ಲೆಟ್ ಎಕ್ಸ್ ಡಿನೋಟ್ಸ್ ದ 2 ಪಾಯಿಂಟ್ ಸೆಟ್. ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಅನ್ನೋದು ಎಷ್ಟು ಎಲಿಮೆಂಟ್ ಇದಾವೆ? ಅದರಲ್ಲಿ 2 ಎಲಿಮೆಂಟ್ ಇದಾವೆ, 0 ಮತ್ತೆ 1. ಎಕ್ಸ್ ಜೆ ಅನ್ನೋದು ಎಕ್ಸ್ ಜೆ ಇಸ್ ಈಕ್ವಲ್ ಟು 0, 1 ಫಾರ್ ಎವ್ರಿ ಜೆ ಇಸ್ ಈಕ್ವಲ್ ಟು 1 2 3 4 ಅಂತ. ಅಂದ್ರೆ ದೇರ್ ಆರ್ ಇನ್ಫೈನೈಟ್ಲಿ ಕೌಂಟಬಲಿ ಇನ್ಫೈನೈಟ್. ಓಕೆನಾ? ಸೊ ಇನ್ಫೈನೈಟ್ ಸೆಟ್ಸ್ ಇದಾವೆ ಇಲ್ಲಿ, ಹೌದಾನೆ? ಕೌಂಟಬಲಿ ಇನ್ಫೈನೈಟ್ ಸೆಟ್ X1 ನೋಡಿ, ಇಲ್ಲಿ ಎಷ್ಟೊಂದು ಎಲಿಮೆಂಟ್ ಎಕ್ಸ್ ಸೆಟ್ಗಳು ಇದಾವೆ ಅಂದ್ರೆ X1, X2, X3. ಈ ಸೆಟ್ ಕೂಡ 2 ಎಲಿಮೆಂಟ್ ಇದಾವೆ. ಸೊ ಇದ್ರಲ್ಲಿ ಎಷ್ಟು ಎಲಿಮೆಂಟ್? ಕೇಳಿಸ್ತಿಲ್ಲ ಸರ್. ಇಲ್ಲ ಸರ್. ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಸರ್ ಎಕ್ಸಿಟ್ ಆದ್ರ? ಇಲ್ಲ ಅನ್ಸುತ್ತೆ. ಎಕ್ಸಿಟ್ ಆಗಿದ್ದಾರೆ.
I think power issue. ಸಾರಿ, ಇದು ಇದೀರಾ? ಎಸ್ ಸರ್. Yes, sir. ಮ್ಯಾಕ್ಸಿಮಮ್ ಲೆಫ್ಟ್ ಆಗಿದ್ದಾರೆ ಸರ್. ಇಲ್ಲ ಇಲ್ಲ, ನಂದು ಮೊಬೈಲ್ ಸ್ವಿಚ್ ಆಫ್ ಹೋಗ್ಬಿಡ್ತು, ಹಂಗಾಗಿ ನೆಟ್ ಕನೆಕ್ಟ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೆ, ಹಂಗಾಗಿ ಇದಾಗ್ಬಿಡ್ತು. ಒಂದೇ ಒಂದು ಕ್ವಶನ್ ಡಿಸ್ಕಸ್ ಮಾಡಿ ವೈಂಡ್ ಅಪ್ ಮಾಡೋಣ, ಓಕೆನಾ? ಓಕೆ ಅರ್ಧಂಬರ್ಧ ಸರ್. ಆಗಿತ್ತು ಯಾವ್ದೋ ಒಂದು. ಓಕೆ ಸರ್. ಇಲ್ಲಿ ಏನ್ ಕೊಡ್ತಿದ್ದಾರೆ, ಮೀಟಿಂಗ್ ಎಂಡ್ ಆಗಿಲ್ಲ ಅಲ್ವಾ, ಹಿಂಗೆ ಇದೆ. ಓಕೆ, ಎಕ್ಸ್ ಡಿನೋಟ್ ದಿ ಸೆಟ್ ಆಫ್ 2 ಪಾಯಿಂಟ್ಸ್ ಇದೆ. ಸೊ ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಇನ್ಫೈನೈಟ್ ಕಾರ್ಟಿಷನ್ ಪ್ರಾಡಕ್ಟ್ ಏನಾಗುತ್ತೆ ಅಂತ ಕೇಳ್ತೀವಿ. ಇನ್ಫೈನೈಟ್ ಕಾರ್ಟಿಷನ್ ಪ್ರಾಡಕ್ಟ್ ಏನಾಗುತ್ತೆ ಅಂತ ಅಂದ್ರೆ, ಇದರ ಅರ್ಥ ಏನಂತಂದ್ರೆ, ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? 2 ಎಲಿಮೆಂಟ್. ಸೊ 2 ಇಂಟು 2 ಇಂಟು 2 ಇಂಟು ಎಷ್ಟು ಟೈಮ್ಸ್? Infinite. ಅಲೆಫ್ ನಾಟ್ ಅಂದ್ರೆ ಇನ್ಫೈನೈಟ್ ಅಂದ್ರೆ ಅಲೆಫ್ ನಾಟ್, ಅದೇ ಅಲೆಫ್ ನಾಟ್ ಟೈಮ್ಸ್ ಅಂದ್ರೆ 1 to infinity ಅಂದ್ರೆ ಅಲೆಫ್ ನಾಟ್ ಅಂತ. ಅಲೆಫ್ ನಾಟ್ ಟೈಮ್ಸ್ ಅಂದ್ರೆ ಏನಾಗುತ್ತೆ? 2 power ಅಲೆಫ್ ನಾಟ್ ಇಸ್ ಈಕ್ವಲ್ ಟು ವಾಟ್? ಕಾಂಟಿನ್ಯೂ. ಅಲ್ವಾ? ಹೌದ್ ತಾನೆ? ಹಿಂಗೆ ತಾನೆ ಮಾಡೋದು ಈಗ. Yes, sir. ಅಂದ್ರೆ ಪ್ರಾಡಕ್ಟ್ Yes, ತಗೊಂತ sir. ಹೋಗೋದಷ್ಟೇ. ಕಾರ್ಡಿನಲಿಟಿ ಆಫ್ ಈಚ್ ಎಕ್ಸ್ ಜೆ ಏನಾಗುತ್ತೆ? ಕಾರ್ಡಿನಲಿಟಿ ಆಫ್ ಈಚ್ ಎಕ್ಸ್ ಜೆ ಅಂದ್ರೆ x1 ಕಾರ್ಡಿನಲಿಟಿ ಏನಿರುತ್ತೆ? ದಿಸ್ ಇಸ್ ದ ಕಾರ್ಡಿನಲಿಟಿ ಆಫ್ x1, ದಿಸ್ ಇಸ್ ದ ಕಾರ್ಡಿನಲಿಟಿ ಆಫ್ ಕ್ಯಾಪಿಟಲ್ X2, ದಿಸ್ ಇಸ್ ದ ಕಾರ್ಡಿನಲಿಟಿ ಆಫ್ x3. ಅದೇ ತರ ಎಕ್ಸ್ ಜೆ ನಾವು ಎಷ್ಟಿದಾವೆ Infinite. Finite. ನೋಡಿ? ಎಕ್ಸ್ ಜೆ ನಾವು ಎಷ್ಟಿದಾವೆ ನೋಡಿ ಇಲ್ಲಿ? ಇನ್ಫೈನೈಟ್ ಇದಾವೆ. ಜೆ ಇಸ್ ಈಕ್ವಲ್ ಟು 1 2 3 ಅಂಡ್ ಸೋ ಆನ್ ಅಂತ ಕೇಳಿದ್ದಾನೆ ಅಂತಂದ್ರೆ, ಸೊ ಅಂದ್ರೆ ಅಲೆಫ್ ನಾಟ್ ಟೈಮ್ಸ್ ವರೆಗೂ ಇದಾವೆ ಅಂತ. ಸೊ ಅಂದ್ರೆ ಅಲೆಫ್ ನಾಟ್ ಟೈಮ್ಸ್ ಅಂದ್ರೆ 2 power ಅಲೆಫ್ ನಾಟ್ ಇಸ್ ಕೌಂಟಬಲ್. ಸೊ ವೈ ಈಸ್ ಕೌಂಟಬಲ್ ಅಂತ ಗೊತ್ತಾಯ್ತು ಈಗ. ವೈ ಈಸ್ ಕೌಂಟಬಲ್ ಅಂತ ಗೊತ್ತಾದ್ರೆ, ವೈ ಈಸ್ ಕೌಂಟಬಲ್ ಸೆಟ್ ಅಂತ ಅನ್ಕೌಂಟಬಲ್ ಅಂತ ಗೊತ್ತಾಯ್ತು ಈಗ. ಅಂದ್ರೆ ಆಪ್ಷನ್ ಒಂದು ಡಿಸ್ಕಾರ್ಡ್ ಆಯ್ತು. Yes. ಕಾರ್ಡಿನಾಲಿಟಿ ಆಫ್ ವೈ ಇಸ್ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ 0,1. 0,1 ಕಾರ್ಡಿನಾಲಿಟಿ ಆಫ್ ವೈ ಬಂದ್ಬಿಟ್ಟು ಅನ್ಕೌಂಟಬಲ್. ಇದು ಕಾಂಟಿನಮ್ ಕರೆಕ್ಟ್ ಆಗುತ್ತಾ? ಆಪ್ಷನ್ ಬಿ. Yes, sir. Correct, sir. ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಎಸ್, ಕರೆಕ್ಟ್ ಆಗುತ್ತೆ. ಸೊ ವೈ ಈಸ್ ಅನ್ಕೌಂಟಬಲ್, ಇದು ಕೂಡ ಕರೆಕ್ಟ್ ಆಗುತ್ತಲ್ವಾ? Yes, sir. Union of ಆಪ್ಷನ್ uncountable. 4 ಈಸ್ ಕರೆಕ್ಟ್. ಈಗ 3 Yes, ಬಗ್ಗೆ sir. ಮಾತಾಡೋಣ. 3 ಬಗ್ಗೆ ಕರೆಕ್ಟ್ ಆಗಿ ನೋಡಿ, ಸಿಂಬಲ್ಸ್ ಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ Union. ಮಾಡ್ಬೇಕು ನೀವು. ನೋಡಿ, Union ಯೂನಿಯನ್ of ಬಿಟ್ಬಿಡಿ, uncountable. ಯೂನಿಯನ್ ಆಮೇಲೆ ಮಾತಾಡೋಣ. ಫಸ್ಟ್ ಇಲ್ಲಿ ಒಳಗಡೆ ಇರೋದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಈ Yes, ಎಕ್ಸ್ sir. ಜೆ ಅನ್ನೋದು 2 ಎಲಿಮೆಂಟ್ಸ್ ಇರ್ತವೆ. ಫಸ್ಟ್ ಇದನ್ನ ಡಿಸ್ಕಸ್ ಮಾಡಿ. ಅಂದ್ರೆ ಜೆ ಇಸ್ ಈಕ್ವಲ್ ಟು 1 to n ಅಂದ್ರೆ ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಇದು ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್, ಓಕೆನಾ? ಸೊ ಅಂದ್ರೆ ಅವ್ರು ಹೇಳ್ತಿದ್ದಾರೆ ಸೆಟ್ಸ್ ಇನ್ಫಿನಿಟ್ ಇದಾವೆ, x1 x2 ಎಷ್ಟೊಂದು, ಬಟ್ ನೀವು ಫೈನೈಟ್ ಮಾತ್ರ ತಗೊಳ್ಳಿ ಅಂತ. ಯಾವ್ದೋ ಒಂದ್ 2 ಸೆಟ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ಅವರು. ಅರ್ಥ ಆಗ್ತಿದ್ಯಾ? ಜೆಗೆ ವ್ಯಾಲ್ಯೂಸ್ ಕೊಡೋದು ಅಂದ್ರೆ 2 n ಇಸ್ ಈಕ್ವಲ್ ಟು 2 ತಗೊಂಡ್ರೆ ಏನಾಗುತ್ತೆ ನಮ್ಗೆ? x1 ಕ್ರಾಸ್ x2. ಓಕೆನಾ? ಅಂದ್ರೆ ಇಲ್ಲಿ ಅದಕ್ಕೆ ಹೇಳಿದೆವು, ಫೈನೈಟ್ ಅಂದ್ರೆ ಹುಷಾರಾಗಿರ್ಬೇಕು. ಅಂದ್ರೆ ಯಾವೋ ಒಂದು ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಸೆಟ್ ಗಳನ್ನ ತಗೊಂಡು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದಾಗ ನಮ್ಗೆ ನಂಬರ್ ಆಫ್ ಎಲಿಮೆಂಟ್ಸ್ ಏನ್ ಬರ್ತವೆ? ಫೈನೈಟೇ ಬರ್ತವೆ ಅಂತ ಹೇಳಿದೀವಿ, 2 power n ಅಲ್ವಾ? ಅಂದ್ರೆ ಇದು ಫುಲ್ ಬ್ರಾಕೆಟ್ ಒಳಗಡೆ ಏನಿದೆ, ಇದು ಫುಲ್ ಒಳಗಡೆ ಬ್ರಾಕೆಟ್ ಏನಿದೆ, ಅದು ಫುಲ್ ಕೌಂಟಬಲ್ ಆಗುತ್ತಾ? Yes, sir. ಸೊ ಇನ್ಸೈಡ್ ಬ್ರಾಕೆಟ್ ಈಸ್ ಕೌಂಟಬಲ್. ಈಗ Countable ಯೂನಿಯನ್ union. ಬರೋಣ. n is equal to 1 to infinity ಯೂನಿಯನ್ ಅಂತಂದ್ರೆ ದಿಸ್ ಇಸ್ ಕೌಂಟಬಲ್ ಯೂನಿಯನ್. ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಇಸ್ ವಾಟ್? Countable. ಕೌಂಟಬಲ್. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ? Uncountable. ಅನ್ಕೌಂಟಬಲ್. ಸೊ ಆಪ್ಷನ್ 3 ಕರೆಕ್ಟ್ ಆಗಲ್ಲ. Yes, yes, ಅದೇ correct. ಏನಾದ್ರು ಇಲ್ಲಿ ಇನ್ಫೈನೈಟ್ ಕೊಟ್ಟಿದ್ದಿದ್ರೆ ಕರೆಕ್ಟ್ ಆಗಿರೋದಾ? Infinite. Yes, sir. n ಜಾಗದಲ್ಲಿ ಇನ್ಫೈನೈಟ್ ಕೊಟ್ಟಿದ್ರೆ ಕರೆಕ್ಟ್ ಆಗೋದು. ಸೊ Yes, sir. ನಮ್ಗೆ ಇವಾಗ ರಿಸಲ್ಟ್ ನಂಗಿದ್ನು ಕೌಂಟಬಲ್ ಯೂನಿಯನ್ ಆಫ್ ಕೌಂಟ್. ಅಂದ್ರೆ ನಾವು ಈ ತರ ಏನಾದ್ರು ಕೊಟ್ರೆ, ಯೂನಿಯನ್ ಮತ್ತೆ ಪ್ರಾಡಕ್ಟ್ ಎರಡನ್ನೂ ಒಟ್ಟೊಟ್ಟಿಗೆ ಕೊಟ್ಟಾಗ ನೀವು ಫಸ್ಟ್ ಒಳಗಡೆ ಇರೋದನ್ನ ಫಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿರೋದನ್ನ ಫಸ್ಟ್ ಏನಿದೆ ಕೌಂಟಬಲ್ ಅನ್ಕೌಂಟಬಲ್ ಅಂತ ನೋಡ್ಕೊಳ್ಳಿ.
ಅದಾದ್ಮೇಲೆ ಯೂನಿಯನ್ಗೆ ಬನ್ನಿ, ಆಚೆ ಕಡೆ ಬಂದು ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್, ಕೌಂಟಬಲ್ ಸಾಂಗ್ ಆಗಿ ಇದಾಗಲ್ಲ. ಈ ತರ ಡಿಸ್ಕಸ್ ಮಾಡೋದು. ಇದು ಅದೇ ತರನೇ ಇದೆ ಮಾಡಿ, ಇದೊಂದು ಮಾಡಿದ್ದಾರೆ. ಈಗ ಇಲ್ಲೂ ಅಷ್ಟೇ, ಇದು ಅಷ್ಟೇ CSIR ನೆಟ್ ಕ್ವಶನ್, ಜೂನ್ ಪಾರ್ಟ್ ಸಿ ಕ್ವಶನ್ ಇದೆಲ್ಲ. J is equal to 1 2 3 and so on ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? AJ is a finite set containing at least 2 distinct element. ನೋಡಿ ಹಿಂಗ್ ಕೊಟ್ಟಿದ್ದಾನೆ ಅಂದ್ರೆ ಅದರ ಅರ್ಥ ಈಚ್ AJ's ಅವೆರಡು ಕಾರ್ಡಿನಾಲಿಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನ್ ಬರುತ್ತೆ, 2 ಬರುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಈಗ ನೋಡೋಣ, ಒಂದೊಂದೇ ಆಪ್ಷನ್ ನೋಡ್ಕೊಂತ ಹೋಗೋಣ. AJ ಅನ್ನೋದೇನಪ್ಪಾ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಫೈನೈಟ್ ಸೆಟ್, ಕೌಂಟಬಲ್. AJ is countable. AJ is what? Countable. Countable union is countable. ಕೌಂಟಬಲ್. ಇದು ನೋಡಿ, ಇದು ಇದ್ರರ್ಥ J is equal to 1 to n ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ಕೌಂಟಬಲ್ ಯೂನಿಯನ್ ಅಂತ ಅದ್ರ ಅರ್ಥ, ಹೌದಲ್ವಾ? ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ಸ್ ಈಸ್ ವಾಟ್? ಕೌಂಟಬಲ್. ನಮಗೆ ರಿಸಲ್ಟ್ ಗೊತ್ತಿದೆ. ಎಸ್, ಆಪ್ಷನ್ 1 is ಕರೆಕ್ಟ್. ಈಗ ಇಲ್ಲಿ ನೋಡೋಣ, ನೋಡಿ ಫಸ್ಟ್ AJ ಗೆ ಬನ್ನಿ. AJ is what? Countable. Finite Cartesian. This is what? Finite. Finite Cartesian product of countable is what? Countable. ಇದು ಫುಲ್ ಕೌಂಟಬಲ್ ಆಯ್ತು. ಇದೇನಾಯ್ತು? ಕೌಂಟಬಲ್ ಯೂನಿಯನ್ ಆಫ್ ಕೌಂಟಬಲ್ ಸೆಟ್ ಇಸ್ ವಾಟ್? ಕೌಂಟಬಲ್. ಬಟ್ ಇವ್ರು ಏನ್ ಕೊಟ್ಟಿದ್ದಾರೆ? ಅನ್ಕೌಂಟಬಲ್ ಕೊಟ್ಟಿದ್ದಾರೆ. ಸೊ ಇದು ಆಪ್ಷನ್ ಆಗಲ್ಲ. ಈಗ AJ is what? Countable. This is countable. This is what? Cartesian product ಇನ್ಫೈನೈಟ್. ಅಂದ್ರೆ ಮತ್ತೆ AJ ಕೌಂಟಬಲ್ ವಿತ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಕೊಟ್ರೆ ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಏನಾದ್ರು ಮಾಡಿದ್ರೆ ನಿಮ್ಗೆ ಏನು 2 ಪವರ್ ಅಲೆಫ್ ನಾಟ್ ಅಲ್ಲ ಬರೋದು? 2 ಪವರ್ ಅಲೆಫ್ ನಾಟ್ ಬಂದ್ಬಿಡುತ್ತೆ. ಓಕೆನಾ? ಸೊ ಅನ್ಕೌಂಟಬಲ್ ಬರುತ್ತೆ. ಸೊ ನೋಡಿ, ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಅಂದ್ರೆ ನೋಡಿ, ಇನ್ಫೈನೈಟ್ ಕಾರ್ಟಿಷಿಯನ್ ಪ್ರಾಡಕ್ಟ್ ವಿತ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ ಕೊಟ್ರೆ ಅನ್ಕೌಂಟಬಲ್ ಬರುತ್ತೆ. ಓಕೆನಾ? ಸೊ ಅವಾಗ ಇದೇನಾಗ ಇದು ಕರೆಕ್ಟ್ ಆಗುತ್ತೆ ಹಂಗಾರೆ? ಈಗ ಎಸ್, ಇದು ಕರೆಕ್ಟ್ ಆಗುತ್ತೆ. ಇದು ನೋಡಿ, AJ is what? Countable. This is countable union of countable set is ಮತ್ತೆ ಸೇಮ್ ಕೊಟ್ಟಿದ್ದಾನೆ. ಇಲ್ಲ, ಇದು ಡಿಫರೆನ್ಸ್. ಇದು ಸೇಮ್, ಬಟ್ ಕೌಂಟಬಲ್ ಅನ್ಕೌಂಟಬಲ್ ಅಂತ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಇದು ಚಾನ್ಸ್ ಇಲ್ಲ. ಸೊ ಹಂಗಾಗಿ ಆಪ್ಷನ್ ಏನು? 1 ಮತ್ತೆ 3. ಸೊ ಎರಡು ಕರೆಕ್ಟ್ ಆಗುತ್ತೆ. ಬಿಡಿ, ಇದನ್ನ ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿ. ಇನ್ನೊಂದು ಸ್ವಲ್ಪ ಇದಾವೆ ಕ್ವಶನ್ಸ್ಗಳು, ಅದನ್ನ ಮಾಡ್ಬಿಟ್ಟು ಅದಾದ್ಮೇಲೆ ಇದು ಮಾಡೋಣ. ನೆಕ್ಸ್ಟ್ ಟಪಾಲಜಿ ಮಾಡ್ತೀನಿ. ಟಪಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ನಾವೇನೇ ಡಿಸ್ಕಸ್ ಮಾಡ್ಬೇಕಂದ್ರೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಲ್ಲೂ ಅಷ್ಟೇ ಟಪಾಲಜಿ ಆನ್ ಆರ್ ತುಂಬಾ ಇಂಪಾರ್ಟೆಂಟ್. ಟಪಾಲಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಮಾತಾಡ್ತಿದ್ವಿ, ಸೊ ಇಟ್ ಈಸ್ ಕ್ಲೋಸ್ಡ್, ಓಪನ್, ಕ್ಲೋಸ್ಡ್ ಸೆಟ್, ಓಪನ್ ಸೆಟ್, ಈಗ ಬಂತಲ್ಲ ನೋಡಿ, ಪರ್ಫೆಕ್ಟ್ ಸೆಟ್, ಕನೆಕ್ಟೆಡ್, ಈ ತರ ಎಲ್ಲ ಬರ್ತಿರ್ತಾವ ವರ್ಡ್ಸ್ಗಳು. ನಿಮ್ಗೆ ಅದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲೇ ಬರುತ್ತೆ. ಟಪಾಲಜಿ ಆಫ್ ಆರ್ ಅಲ್ಲಿ ಏನಿದೆ, ನೈಬರ್ಹುಡ್ ಅಂತೆ, ಓಪನ್ ಸೆಟ್, ಓಪನ್ ಇಂಟರ್, ಈ ತರ ಎಲ್ಲ ಬರ್ತವೆ. ಸೊ ಲಿಮಿಟ್ ಪಾಯಿಂಟ್ಸ್ ಅಂತೆ, ಡೆರೈವ್ಡ್ ಸೆಟ್, ಈ ತರ ಎಲ್ಲ ಕ್ಲೋಜರ್ ಬರ್ತವೆ. ಹಂಗಾಗಿ ಅದನ್ನೆಲ್ಲ ನಾವ್ ಇಲ್ಲೇ ಕಲಿಯೋದು. ಇದು ಬೇಸಿಕ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ನೀವು ಏನೇ ಓದ್ಬೇಕಾದ್ರೂ ಕ್ವಶನ್ ಅರ್ಥ ಆಗುತ್ತೆ. ನಿಮ್ಗೆ ಏನ್ ಹೇಳ್ತಿದ್ದಾರೆ ಕ್ವಶನ್ ಅಲ್ಲಿ, ನಿಮ್ಗೆ ಕ್ವಶನ್ ನೀಟಾಗಿ ಅರ್ಥ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ಅವ್ನ 2 ಆಪ್ಷನ್ ಡಿಸ್ಕಾರ್ಡ್ ಮಾಡೋ ತರ ಈಸಿಯಾಗಿ ಕೊಟ್ಟಿರ್ತಾನ ಅವನು. ಸೊ ಹಂಗ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಟಪಾಲಜಿ ಮಾಡೋಣ. ಇದರಲ್ಲಿ 1-2 ಕ್ವಶನ್ ಡಿಸ್ಕಸ್ ಮಾಡ್ಬಿಟ್ಟು ಟಪಾಲಜಿ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಥ್ಯಾಂಕ್ ಯು ಸರ್. ಸರ್, ಇವತ್ತಿನ ನೋಟ್ಸ್ ಶೇರ್ ಮಾಡಿ ಸರ್. ಇವತ್ತು ನಿಮ್ಗೆ ಕಳ್ಸಿದೀನಲ್ಲ, ಇದು ಕ್ವಶನ್ಸ್ ಕಳಿಸ್ಬೇಕಷ್ಟೇ ಅಲ್ವಾ? ಇದು PPT ನ ಕಳಿಸ್ಬಿಡ್ಲಾ ಹೋಗ್ಲಿ? ಕೆಲವೊಂದು ಮುಂಚೆನೆ ಕೆಲವೊಂದು ಮುಂಚೆ ಕಳ್ಸಿದೀನಿ. ಇದು ಬಂದ್ಬಿಟ್ಟು ಬಲ್ವಾನ್ ಅಲ್ಲಿರೋ ಕ್ವಶನ್ಸ್ಗಳು, ಬಲ್ವಾನ್ ಮೆಟ್ರಲ್ ಇದೆಯಲ್ಲ, ಸೊ ಅದ್ರಲ್ಲಿರೋ CSIR ನೆಟ್ ಕ್ವಶನ್ಸ್. ಇದು ಬೇಕಾದ್ರೆ ನಾನು ಕಳಿಸ್ತೀನಿ. ಇದು ಬಲ್ವಾನ್ PDF ಸರ್ ಕಳ್ಸಿದ್ದಾರೆ, ಪ್ರಸನ್ನ ಸರ್. ಎಲ್ಲಾದ್ರದ್ದು PDF ಇನ್ನೊಂದ್ಸರಿ ಬೇಕಾದ್ರೆ ಸರ್ಗೆ ಹೇಳ್ತೀನಿ ಕಳ್ಸಕ್ಕೆ. ಅದನ್ನೊಂದ್ಸರಿ ನೋಡ್ಕೊಳ್ಳಿ. ಅದ್ರಲ್ಲಿ ನಾವೇನ್ ಮಾಡ್ತಿದೀವಿ ಗೊತ್ತಾ, ಇದ್ರಲ್ಲಿ ಇದು ಬಲ್ವನ್ ಇರೋ ಎಲ್ಲಾ ಕ್ವಶನ್ಸ್ ತಗೋತಾ ಇಲ್ಲ ನಾವು. ಅದರಲ್ಲಿ ತುಂಬಾ ಕಾಂಪ್ಲಿಕೇಟು, ಈಗ ಎಪ್ಸಿಲಾನ್ ಅದು ಇದು ಎಲ್ಲ ಏನೇನ್ ಕೊಟ್ಟಿರ್ತಾರೆ ಅಂತ ಕ್ವಶನ್ಸ್ಗಳನ್ನ ನಾವು ಪಿಕ್ ಮಾಡ್ತಾ ಇಲ್ಲ. ನಾವು ಹೆಂಗ್ ಪಿಕ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವಶನ್ಸ್ಗಳನ್ನ ಏನು ನಮ್ಮ KSET ಲೆವೆಲ್ ಯಾವ ತರ ಕ್ವಶನ್ ಕೇಳ್ಬೋದು, ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಒಂಚೂರು ಯೋಚನೆ ಮಾಡಿದ್ರೆ ಆನ್ಸರ್ ಬರೋ ತರ ಇರುತ್ತೆ.
ಸೊ ಅಂತ ಕ್ವಶನ್ಸ್ಗಳನ್ನ ನಾವು ಪಿಕ್ ಮಾಡ್ತಾ ಇದೀವಿ. ಮತ್ತೆ ಡಿಫ್ರೆಂಟ್ ಸೆಟ್ಸ್ ಎಕ್ಸಾಮ್ ಅಲ್ಲಿ ಏನೇನ್ ಕೇಳಿರ್ತಾರೆ ಅವನ್ನೆಲ್ಲ ಕ್ವಶನ್ ಇದು ಮಾಡ್ತಾ ಇರ್ತೀವಿ. ಕಷ್ಟ ಮಾಡಿ ತುಂಬಾ ಟಫ್ ಒಂದೊಂದು ಕ್ವಶನ್ಸ್ಗಳು ಸಿಗ್ತವೆ, ಅಂತವನ್ನೇನ್ ತಲೆ ಕೆಡ್ಸೋಣ ಅವಶ್ಯಕತೆ ಇಲ್ಲ. ನಿಮ್ಗೆ ಇವಾಗ ಏನ್ ಮಾಡ್ಬೇಕಂತಂದ್ರೆ ಸಿಲೆಬಸ್ ನ ಕವರ್ ಮಾಡಬೇಕು, ಮ್ಯಾಕ್ಸಿಮಮ್ ಸಿಲೆಬಸ್ ನ ಕವರ್ ಮಾಡಬೇಕು, ಅದ್ರ ಕಡೆ ಗಮನ ಇರಲಿ. ಮತ್ತೆ ಇನ್ನು ಟೈಮ್ ತುಂಬಾ ಇದೆ, ಯೋಚನೆ ಮಾಡಕ್ ಹೋಗ್ಬೇಡಿ. ಮತ್ತೆ ಎಲ್ರು ಡೆಡಿಕೇಟ್ ಆಗಿ ವರ್ಕ್ ಮಾಡಿ, ಒಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ. ಯಾಕಂದ್ರೆ ಈಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಸ್ಯಾಕ್ರಿಫೈಸ್ ಇರ್ಲೇಬೇಕು. ತುಂಬಾ ಜನ ಸೊ ಅಬ್ಸರ್ವ್ ಮಾಡಿದ್ರಿ ಬೆಳಗ್ಗೆ ಬರಲ್ಲ ಕ್ಲಾಸ್ಗೆ, ಬಟ್ ಬೆಳಿಗ್ಗೆ ಯಾರಪ್ಪ ಬರ್ತಾರೆ ಅನ್ನೋ ತರ ಇರುತ್ತೆ. ಬಟ್ ಹಂಗಿರ್ಬೇಡಿ, ಬಿಕಾಸ್ ಹೇಳಿಲ್ವಾ, ಒಂದ್ ಸ್ಯಾಕ್ರಿಫೈಸ್ ಮಾಡಿದ್ರೇನೆ ಒಂದ್ ಸಿಗೋದು ನಮ್ಗೆ. ಓಕೆ, ಇನ್ನು 2 months ಕಷ್ಟಪಡಿ, ಡೆಫಿನೆಟ್ಲಿ ನಿಮ್ದು ಕೇಸ್ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಈ ಸರ್ತಿ ಯಾವುದೇ ರೀತಿ ಕರಪ್ಷನ್ ಏನು ಇರೋದಿಲ್ಲ, ಪ್ರೀವಿಯಸ್ ತರ ಇರೋದಿಲ್ಲ. ಸೊ ಡೆಫಿನೆಟ್ಲಿ ನಿಮ್ಗೆ ಯಾರು ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಓದ್ತೀರಾ ಅವರು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಾ, ಈಗಲೇ ಹೇಳ್ತೀನಿ ಕೇಳಿ. ಯಾಕಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಕಟ್ ಆಫ್ ಎರ್ರಬಿರಿ ನಿಲ್ಸೋರು, ಬಟ್ ಈ ಟೈಮ್ ಆತರ ಏನು ಆಗೋದಿಲ್ಲ. ಓಕೆನಾ? ಸೊ KA ಮಾಡ್ತಿರೋದ್ರಿಂದ ಜೆನ್ಯೂನ್ ಇರುತ್ತೆ. ಸೊ ಸ್ವಲ್ಪ ಎಫರ್ಟ್ ಹಾಕಿ ಓದ್ಕೊಂತ ಹೋಗಿ. ಪೇಪರ್ 1 ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡಿ. ಪೇಪರ್ 1ಗೆ ನಾವು ಸೊ ಐ ಥಾಟ್ ಆಫ್ ಮೇಕಿಂಗ್ ಸಮ್ ವಿಡಿಯೋಸ್. ಸೊ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲ ಅಂತಂದ್ರೆ ಪೇಪರ್ 1ಗೆ ಏನಾದ್ರು ಒಂದು ಐಡಿಯಾ ಕೊಡ್ತೀನಿ. ಓಕೆನಾ? ಸೊ ಪೇಪರ್ 1ಗೆ ಏನ್ ಮಾಡ್ಬೇಕು ಅಂತ, ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಈಗ ನಾವು ಕಾನ್ಸಂಟ್ರೇಟ್ ಆನ್ ಪೇಪರ್ 2 ಓನ್ಲಿ. ಓಕೆನಾ? ಪೇಪರ್ 1ಗೆ ಮತ್ತೆ ನೀವು ಒಂದು 4-5 days ಕರೆಕ್ಟ್ ಆಗಿ ಇದು ಮಾಡ್ಕೊಂಡು ಹೋದ್ರೆ ಸಾಕು. ಅದನ್ನ ಪೇಪರ್ 1 ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ, ನಾನು ಯಾವ ತರ ಓದ್ಬೇಕು ಅದನ್ನ ಅಂತ ನಾನು ಹೇಳ್ತೀನಿ. ಸೊ ಅಕಾರ್ಡಿಂಗ್ಲಿ ನೀವು ಪ್ರಿಪೇರ್ ಆಗಿ. ಇವಾಗ ಪೇಪರ್ 2 ನೋಡ್ಕೊಂತ ಹೋಗಿ. ಥ್ಯಾಂಕ್ ಯು. ಸರ್ ಕ್ವಾಲಿಫೈ ಅಂದ್ರೆ ಬೇರೆ, ಪಾಸಿಂಗ್ ಅಂದ್ರೆ ಬೇರೆನಾ ಸರ್ ಇದು? ಏನ್ ಹೇಳಿ? ಕೆಸೆಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ ಬೇರೆ, ಪಾಸಿಂಗ್ ಮಾರ್ಕ್ಸ್ ಅಂದ್ರೇನೆ ಬೇರೆ ಇರುತ್ತಾ ಸರ್? ಹೌದು 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 ಹೌದು. ಓಕೆನಾ? ಸರ್ ಅದು ಬೇರೆ. 120 ಎಲಿಜಿಬಿಲಿಟಿ ಹೇಳ್ತಾರೆ ಸರ್, ಎಲಿಜಿಬಿಲಿಟಿ ಬೇರೆ, ಕ್ವಾಲಿಫಿಕೇಶನ್ ಬೇರೆ. ಅಂದ್ರೆ ಈಗ ಟೆಟ್ ಅಂತ ಮಾತಾಡ್ತೀವಲ್ಲ, ಅದೇ ತರನು ಇಲ್ಲೂ ಇರುತ್ತೆ. ಅಂದ್ರೆ ಮಿನಿಮಮ್ ಮಾರ್ಕ್ಸ್ ಏನೋ 120 ಏನೋ ಇರುತ್ತಲ್ಲ, ಅದು ಎಲಿಜಿಬಲ್. ಅಂದ್ರೆ ನೀವು ಅಲ್ಲಿಗೆ ಎಂಟರ್ ಆಗ್ಬೋದು. ಅದಾದ್ಮೇಲೆ ನಿಮ್ಗೆ ಅಷ್ಟೇ, ಎಷ್ಟೋ ಪರ್ಸೆಂಟೇಜ್ ಇದೆಯಲ್ಲ, ಎಷ್ಟು ಪರ್ಸೆಂಟೇಜ್ ಅದು? 35 and 35 ಇದೆ. 35% ಹ್ಮ್. ತೆಗಿಲೇಬೇಕು ನೀವು. ಯು ಮಸ್ಟ್ ಗೆಟ್ 35%. ಓಕೆನಾ? ಸೊ ಅಂದ್ರೆ 300 ಮಾರ್ಕ್ಸ್ 35 ಅಂದ್ರೆ ಎಷ್ಟಾಗುತ್ತೆ? 120ನಾ, 180ನಾ, ಏನೋ ಸಮಥಿಂಗ್ ಆಗುತ್ತೆ. 120 ಅನ್ಕೊಳ್ಳಿ. 120 ನೀವು ತೆಗಿಲೇಬೇಕು. 120 ಮೇಲೆ ಇಟ್ ಡಿಪೆಂಡ್ಸ್. ಓಕೆನಾ? ಅಂದ್ರೆ ನಿಮ್ಮ ಕ್ಯಾಟಗರಿನಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಟೆಸ್ಟ್ ನ, ಓಕೆನಾ, ಅದರಲ್ಲಿ ಎಷ್ಟು ಜನ ನಿಮ್ಗಿಂತ ಜಾಸ್ತಿ ತೆಗ್ದಿದ್ದಾರೆ ಅನ್ನೋದ್ರ ಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದು ಡಿಪೆಂಡ್ ಆಗೋದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಎಷ್ಟು ಜನ ಬರೀತಾ ಇದ್ದಾರೆ, ನಿಮ್ ಕ್ಯಾಟಗರಿನಲ್ಲಿ ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ಕ್ಯಾಟಗರಿ ವೈಸ್ ಕಟ್ ಆಫ್ ಬಿಡ್ತಾನೆ. ಓಕೆನಾ? ಸೊ ಹಂಗಾಗಿ ನಾನು ಹೇಳ್ತಿಲ್ವಾ, ನೀವು ಏನ್ ಮಾಡಿ ಅಂತಾರೆ, 150+ ಟಾರ್ಗೆಟ್ ಇಡ್ಬೇಕು ನೀವು. ಓಕೆನಾ? 150+ ನೋಡಿ. 150+ ಏನು ದೊಡ್ಡ ವಿಷಯನೇ ಇಲ್ಲ ಇಲ್ಲಿ. ನಿಮ್ಗೆ ಎಷ್ಟು ಕ್ವಶನ್ಸ್ ಅಪ್ಪ? ಸೊ ಪಾರ್ಟ್ ಏನದು ಪೇಪರ್ 1 ಎಷ್ಟು ಇರುತ್ತೆ? 50 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ಸೊ ನೀವು ಅದರಲ್ಲಿ ನಾನು ಹೇಳ್ತೀನಿ ಲಾಜಿಕ್ ನ ಹೆಂಗ್ ಓದೋದು, ಅದನ್ನ ಹೆಂಗ್ ಟ್ಯಾಕಲ್ ಮಾಡೋದು ಅಂತ. ಪೇಪರ್ 1 ಅಲ್ಲಿ ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ ಅಂತ ಅಂದ್ರೆ, ನಿಮ್ಗೆ ಟೈಮೇ ಶಾರ್ಟೇಜ್ ಆಗ್ಬಿಡುತ್ತೆ. ತುಂಬಾ ಜನ ಟೈಮ್ ಶಾರ್ಟೇಜ್ ಮಾಡ್ಕೊಂಡ್ ಬರ್ತೀರಾ. ಓಕೆನಾ? ಸೊ ಒಂದ್ 20-25-30 ಕ್ವಶನ್ ಮಾಡಿರ್ತೀರಾ, ಅದು ಟೈಮ್ ಆಗೋಗಿರುತ್ತೆ, ಕಿರ್ತಾರೆ. ಮತ್ತೆ ಯಾಕಂದ್ರೆ ಮತ್ತೆ ನಿಮ್ಗೆ ಅಲರ್ಟ್ನೆಸ್ ಇರೋದಿಲ್ಲ. ಪೇಪರ್ 1 ಅಲ್ಲಿ ನಿಮಗೆ ಗೊತ್ತೇ ಇರಲ್ಲ 1 hour ಇರುತ್ತೆ ಅಂತ. 1 hour ಅಷ್ಟೇ ಟೈಮ್ ಅದು ಪೇಪರ್ 1ಗೆ. ಎಸ್ ಸರ್. ಸೊ ನಿಮ್ಗೆ ಆ ಟೈಮ್ ಗೊತ್ತಾಗಲ್ಲ ನಿಮ್ಗೆ. ಆಮೇಲೆ ಈ ಕೊನೆ 20 ಕ್ವಶನ್ ಹೆಂಗ್ ಬೇಕು ಹಂಗ್ ಟಿಕ್ ಹಾಕ್ ಬರ್ತೀರಾ. ಮ್ಯಾಥ್ಸ್ ನಿಮ್ಗೆ ಸ್ವಲ್ಪ ಒಂದ್ ಲೆವೆಲ್ ಟೈಮ್ ಸಿಗುತ್ತೆ. ಯಾಕಂತ ಅಂದ್ರೆ ನಿಮ್ಗೆ ಆ 40 ಸ್ಟಾಟ್ಸ್ ಕ್ವಶನ್ ಏನಿರ್ತವೆ ಅದನ್ನ ಜಾಸ್ತಿ ನೀವು ಇದು ಮಾಡಕ್ ಹೋಗಲ್ಲ. ಬಟ್ ಆದ್ರೂ ಮ್ಯಾಥ್ಸ್ಗೂ ಟೈಮ್ ಬೇಕು, ಟೈಮ್ ಶಾರ್ಟೇಜ್ ಆಗುತ್ತೆ. ಬಟ್ ಅದೇ ಹಂಗ್ ಟ್ಯಾಕಲ್ ಮಾಡ್ಕೋಬೇಕು. ಅದನ್ನ ಹೇಳ್ತೀನಿ ನಾನು ಯಾವ ತರ ಮಾಡ್ಬೇಕು ಅಂತ. ನೀವು 35 ಕ್ವಶನ್ ಈಸಿಯಾಗಿ ತೆಗಿಬಹುದು. 35 ಕ್ವಶನ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸ್ವಲ್ಪ ಎಫರ್ಟ್, ಸ್ವಲ್ಪ ಪೇಪರ್ 1 ಇನ್ನೊಂದ್ 2-3 ದಿವಸ ಎಕ್ಸ್ಟ್ರಾ ಟೈಮ್ ಕೊಟ್ಟು ಓದ್ತೀನಿ ಸರ್ ಅಂತಂದ್ರೆ ಯು ಕ್ಯಾನ್ ರೀಚ್ ಅಪ್ ಟು 40. ಓಕೆನಾ? 40 ಬೇಡ ನಮ್ಗೆ. ಸೊ 35 ಅಂದ್ರೂ ಎಷ್ಟಾಯ್ತದೆ ಇಲ್ಲಿ? 70 ಆಯ್ತದೆ. 70 ಆಯ್ತು. ಇನ್ನ 150ಗೆ ಇನ್ನೆಷ್ಟು ಬೇಕು? 80 ಬೇಕು. 80 ಬೇಕು ಅಂದ್ರೆ ಎಷ್ಟು ಕ್ವಶನ್ ಬೇಕಾಗುತ್ತೆ ನಮ್ಗೆ ಇಲ್ಲಿ ಮ್ಯಾಥ್ಸ್ ಅಲ್ಲಿ? 40 ಕ್ವಶನ್. ನೀವು ಏನು ಓದಿಲ್ದೇ ಇರೋನು ಕೂಡ, ಓಕೆನಾ, ಯಾವ್ದೋ ABC ಅಂತ ಅಲಾಕ್ ಬುಲಾಕ್ ಅಲಾಕ್ ಕೊಡೋದ್ರು ಕೂಡ 20-25 ಕ್ವಶನ್ ರೈಟ್ ಆಗ್ತವ ಅನ್ನೋದು. ನೀವು ಟ್ರೈ ಮಾಡ್ಬೇಕಾದ್ರೆ ಒಂದು 15 ಕ್ವಶನ್ಗೆ ನೀವು ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ, ಕೋಚಿಂಗ್ ತಗೋತಿದ್ದೀರಾ, ಇಷ್ಟೊಂದೆಲ್ಲ ಕನ್ಸೆಪ್ಟ್ನ ಕಲಿತಿದ್ದೀರಾ, ನೀವು ಒಂದು ಮಾಡಕ್ಕಾಗಲ್ವಾ? 40 ಕ್ವಶನ್ ಮಾಡಿ. ಇದ್ರಲ್ಲಿ 40ರಿಂದ 45 ನೀವು ಚೆನ್ನಾಗಿ ಓದ್ತೀರ ಅಂದ್ರೆ 50 ಮಾಡಿದ್ರೆ ಬಿಂದಾಸ್. ಮ್ಯಾಥ್ಸ್ ಅಲ್ಲಿ 50 ಗುಡ್ ಸ್ಕೋರ್. ಓಕೆನಾ? ಯಾಕಂದ್ರೆ ಸ್ಟಾಟ್ಸ್ ನಮ್ಗೆ ಅಷ್ಟೊಂದು ಇದಿರಲ್ದೆ ಇರೋದ್ರಿಂದ ಸ್ಟಾಟ್ಸ್ ಸರ್ವ್ ಮಾಡ್ತಾರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ.
ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದರಲ್ಲಿ ಮಾರ್ಕ್ ಕ್ವಶನ್ ಇರ್ಬೋದು, ಅದು ಇದು ಎಲ್ಲ ಮಾಡ್ತಾರೆ. So ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಜೊತೆಗೆ 50 ಕ್ವಶನ್ಸ್ ಮಾಡಿದ್ರೆ ಗುಡ್. 40 ಕ್ವಶನ್ ಗುಡ್ಡೆ ನಾನು ಹೇಳೋದಾದ್ರೆ. 40 ಇದ್ರಲ್ಲಿ 35 ಫಿಕ್ಸ್ 150 ಆಯ್ತದೆ. 150 ಅಂತ ನನ್ಗನ್ಸೋ ಪ್ರಕಾರ ಕ್ಲಿಯರ್ ಆಗುತ್ತೆ. 150 ನಿಮ್ಗೆ ನನ್ಗನ್ಸೋ ಪ್ರಕಾರ GM ಇದಾಗುತ್ತೆ, ಸ್ಕೋರ್ ಆಗುತ್ತೆ. ಅದು ಸರ್ GM ಆಕ್ಚುಲಿ ಅಲ್ಲೇ ಕ್ಲಿಯರ್ ಮಾಡ್ಬೋದು. 40 ಕ್ಯಾಟಗರಿ ವೈಸ್ ಅಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಹೇಳಿ ಮೇಡಮ್. ಸರ್ ಲಾಸ್ಟ್ ಆಕ್ಚುಲಿ 40 ಕ್ವಶನ್ ಸ್ಟಾರ್ಟ್ ಇರುತ್ತಲ್ಲ ಸರ್, ನಂಗೆ ಆಕ್ಚುಲಿ ಸ್ಟಾರ್ಟ್ ಐ ಡೋಂಟ್ ನೋ ಎನಿಥಿಂಗ್, ಹಾ ಬಟ್ ಐ ಡಿಡ್ ಅ ಒನ್ ಟ್ರಿಕ್. ಹಾ 1 to 40 ಏನ್ ಕ್ವಶನ್ಸ್ ಇದಾವೆ ಎಲ್ಲದಕ್ಕೂ ಎನಿ ಒನ್ ಎ ಆರ್ ಬಿ ಸಿ ಆರ್ ಡಿ ಐ ಕಂಪ್ಲೀಟ್ ಲೈಕ್ ದಟ್. ಓಕೆ. ಆ ಟ್ರಿಕ್ ನ ಹೇಳ್ಕೊಡ್ತೀವಿ ಮೇಡಮ್. ಎಕ್ಸಾಮ್ ಹತ್ರ ಬಂದಾಗ ಆ ಟ್ರಿಕ್ಸ್ ನಾವು ಹೇಳ್ಕೊಡ್ತೀವಿ. ಸರ್ ಇಲ್ಲ 40 ಅದೇ ನಿಮ್ದು ಏನಪ್ಪಾ, 40ರಲ್ಲಿ 10 ರೈಟ್ ಆಗ್ತವೆ ಅಂತ ನಿಮ್ದು. ಹಾ ಸರ್ 40ರಲ್ಲಿ 40 ಕ್ವಶನ್ಸ್ ಇರ್ತವೆ. ಹಾ ಸರ್ 40ರಲ್ಲಿ ಮಿನಿಮಮ್ 10 ರೈಟ್ ಆಗ್ತವೆ ಅಂತ ನೀವು. ಹಾ ಸರ್ ಇನ್ನ ಇದ್ರಲ್ಲಿ 30 ಕ್ವಶನ್ ರೈಟ್ ಮಾಡ್ಕೊಂಡ್ರು ಸಾಕು ಅಂತ ನಿಮ್ದು. ಹೌದು, ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಅದೇ ಸರ್ ಸ್ಟಾಟ್ಸ್ ಮಾಡ್ತಾರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ನ ಮಾಡ್ತಾರೆ. ಅವನ್ನ ನೋಡಿ, ಕ್ವಶನ್ಸ್ ನ ನೋಡಿ ನೀವು. LPP ಮೇಲೆ ಕ್ವಶನ್ಸ್ ಅರೈಸ್ ಆಗ್ಬೋದು, LPP ಮೇಲೆ ನೋಡಿ. ಈಗ ನೀವು ಸ್ವಲ್ಪ ಹಳೆ ಪೇಪರ್ಸ್ ಗಳನ್ನ ನೋಡಿದ್ರೆ, KSET ಹಳೆ ಪೇಪರ್ಸ್ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಪ್ರೊಬಾಬಿಲಿಟಿ ಮೇಲೆ ಬೇಸಿಕ್ ಕ್ವಶನ್ಸ್, PU ಲೆವೆಲ್ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಮತ್ತೆ ಇನ್ನೊಂದು ಮೀನು ಮೀಡಿಯನ್ ಮೋಡ್ ಡಿಫರೆನ್ಸ್ ಕೇಳಿದಾನೆ. ಈಗ ನೆಗೆಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಗೆ ಮೀನು ಮೀಡಿಯನ್ ಮೋಡ್ ಅದೇ ಇಟ್ ಇಸ್ ಎ ಬೇಸಿಕ್. ನೀವು ಫಸ್ಟ್ PUC ಸ್ಟಾಟಿಸ್ಟಿಕ್ಸ್ ಬುಕ್ ತಗೊಂಡು ನೋಡಿದ್ರೆ ಸಿಗುತ್ತೆ. ಅದು SSLC ನಲ್ಲೇ ಸಿಗುತ್ತೆ ಅನ್ಸುತ್ತೆ, ಐ ಥಿಂಕ್. ಸರ್ ಮೀನ್ ಮೀಡಿಯನ್ ರಿಲೇಷನ್ ಬಿಟ್ವೀನ್ ದಟ್ ಸರ್. ಅದು ಅವೆಲ್ಲ ಬೇಸಿಕ್ ಕ್ವಶನ್ಸ್. ಈಗ ನೀವು ಹಳೆ ಪೇಪರ್ ಅಲ್ಲಿ ಕೇಳಿದಾರೆ 3-4 ಸರಿ ಸೇಮ್ ಟು ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದಾವೆ. ಸೊ ಅಂತವನ್ನೆಲ್ಲ ಟ್ಯಾಕಲ್ ಮಾಡೋಣ, ಅಂತವನ್ನೆಲ್ಲ ನಾವು ಐಡೆಂಟಿಫೈ ಮಾಡಿ ನಿಮಗೆ ಕೊಡ್ತೀವಿ. ಓಕೆನಾ? ಸೊ ಈ ತರ ಕೇಳಿದ್ದಾರೆ ಅಂತ, ಸೊ ದಟ್ ಯು ಕ್ಯಾನ್ ಟ್ಯಾಕಲ್. ಓಕೆನಾ? ಆ ತರ ಕ್ವಶನ್ಸ್ ನ ನೋಡಿ, 10 ಕ್ವಶನ್ಸ್ ನ ಅಟ್ಲೀಸ್ಟ್ ಮಾಡಿ ಟ್ರೈ ಮಾಡಿ. ಇನ್ನ ರಿಮೈನಿಂಗ್ 30 ಕ್ವಶನ್ ಗೊತ್ತಾಗಲ್ಲಲ್ವಾ? ಸೊ ಆಮೇಲೆ ನಿಮ್ಗೆ ಏನ್ ಟ್ರಿಕ್ ಹೇಳಿದ್ರೆ ಅದೇ ಟ್ರಿಕ್ ಮಾಡಿ. ಓಕೆ? ಸೊ ಬರ್ದವನ್ನೆಲ್ಲ ಇನ್ನೇನು ಮಾಡಕ್ ಆಗಲ್ಲ, ಹಂಗೆ ಮಾಡ್ಬೇಕು. ಟ್ರೈ ಮಾಡಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗಿ. ಸರ್ ರೀಸೆಂಟ್ಲಿ KE ಅಸಿಸ್ಟೆಂಟ್ ಪ್ರೊಫೆಸರ್ದು ಇದಾಗಿತ್ತಲ್ಲ ಸರ್ ಎಕ್ಸಾಮ್. ಹಾ ಮೇಡಮ್. ಅದ್ರದ್ದು ಮ್ಯಾಕ್ಸ್ ಕ್ವಶನ್ ಪೇಪರ್ ಇದೆಯಾ ಸರ್? ಇದೆ ಮೇಡಮ್, ಕಳಿಸ್ಬೇಕಾ? ಹಾ ಸರ್, ಸ್ವಲ್ಪ ನಾ ಕಳಿಸ್ತೀನಿ. ಹಾ ಸರ್, ಸರಿ ಮೇಡಮ್, ಆಯ್ತು. ಥ್ಯಾಂಕ್ ಯು ಸರ್. ಎಕ್ಸಾಮ್ ಲೆವೆಲ್ ಡಿಫರೆಂಟ್ ಇರುತ್ತಾ ಏನ್ ಸೇಮ್ ಏನ್ ಮೇಡಮ್? ಸಿಲೆಬಸ್? ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಸರ್ ಹಾ, ಮಾಡೆಲ್ ಇದೇ ತರ ಇದೆ? ಇಲ್ಲ ಸ್ವಲ್ಪ ಸಿಲೆಬಸ್ ಬೇರೆ ಇದೆ ಮ್ಯಾಮ್. ಸಿಲೆಬಸ್ ಅದಕ್ಕೆ ಸಪರೇಟ್ ಅಸೈನ್ ಇದು ಮಾಡಿದ್ದಾರೆ. ಸೊ ಆ ಸಿಲೆಬಸ್ ಪ್ರಕಾರ ಕ್ವಶನ್ಸ್ ಫ್ರೇಮ್ ಆಗಿರ್ತವೆ. ಆಲ್ಮೋಸ್ಟ್ ನೋಡಿ, ಏನ್ ಸಿಲೆಬಸ್ ಓದ್ತೀರಾ ಇದು, ಈ ಸಿಲೆಬಸ್ ಜನರಲ್ ಸಿಲೆಬಸ್. ಇದು ನೀವು ಮ್ಯಾಥ್ಸ್ ಅಲ್ಲಿ, ಹೈಯರ್ ಲೆವೆಲ್ ಮ್ಯಾಥ್ಸ್ ಅಲ್ಲಿ ನೀನ್ ಯಾವ್ದೇ ಎಕ್ಸಾಮ್ ತಗೊಂಡ್ರು ಇಷ್ಟು ಟಾಪಿಕ್ಸ್ ಗಳು ಮಸ್ಟ್. ಇದ್ರ ಮೇಲೆ ನಿಮ್ಗೆ ಈ ಫಂಕ್ಷನಲ್ ಅನಾಲಿಸಿಸ್ ಇರ್ಬೋದು, ಈ ತರ ಡಿಫ್ರೆಂಟ್ ಇದಾವೆ. ಈ ಫಂಕ್ಷನಲ್ ಅನಾಲಿಸಿಸ್ ಇವೆಲ್ಲ ಇದ್ರಲ್ಲಿ ಇಲ್ಲ, ಬಟ್ ಅದ್ರಲ್ಲಿ ಕೇಳ್ತಾರೆ. 1-2 ಟಾಪಿಕ್ ನ ಎಕ್ಸ್ಟ್ರಾ ಇಡ್ತಾರೆ ಅಷ್ಟೇ. ಇದೇನ್ ನೀವು CSIR ಸಿಲೆಬಸ್ ಏನ್ ಓದ್ತೀರಾ, ಇದು ಜನರಲ್ ಸಿಲೆಬಸ್. ಇದು ನೀವ್ ಯಾವ್ದೇ ಎಕ್ಸಾಮ್ ತಗೊಂಡ್ರು ಕೂಡ ಈ ಸಿಲೆಬಸ್ ಇದ್ದೇ ಇರುತ್ತೆ ಅಲ್ಲಿ. ಓಕೆನಾ? ಸೊ ಹಂಗಾಗಿ ಇಷ್ಟು ಸಿಲೆಬಸ್ ಪ್ರಿಪೇರ್ ಆಗೋದು ಒಳ್ಳೇದು. ಮತ್ತೆ ಈಗ PU ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಈಗ. ಓಕೆ, ನಿಮ್ಗೆ ಈ ಪ್ರಿಪರೇಷನ್ ಆದ್ರೆ, ಸಪೋಸ್ ಏನಾದ್ರು ಗೌರ್ಮೆಂಟ್ ದೊಡ್ಡ ಮನಸ್ಸು ಮಾಡಿ PU ನೋಟಿಫಿಕೇಶನ್ ಏನಾದ್ರು ಮಾಡ್ತಾರೆ ಅಂತಂದ್ರೆ, ಯಾಕಂದ್ರೆ PU ನೋಟಿಫಿಕೇಶನ್ ಆಗಿ 8 ವರ್ಷ ಆಗಿದೆ ಆಲ್ರೆಡಿ. ಓಕೆನಾ? ಸೊ ಅದು ಕೂಡ ಆದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಈ ಎಲ್ಲಾ ಸಿಲೆಬಸ್ ನಿಮ್ಗೆ ಎಲ್ಲ ರೀಕಲ್ ಆಗಿರುತ್ತೆ. ಸೇಮ್ ಸಿಲೆಬಸ್ ಇದೆ. PU ಸಿಲೆಬಸ್ ಏನಿದೆ, PU ರಿಕ್ರೂಟ್ಮೆಂಟ್, ಇದೇನ್ ಸಿಲೆಬಸ್ ಇದೆ ಸೇಮ್ ಸಿಲೆಬಸ್, ಆಲ್ಮೋಸ್ಟ್ ಸೇಮ್ ಸಿಲೆಬಸ್, 90% ಸೇಮ್ ಸಿಲೆಬಸ್ ಇದೆ. ಸೊ ನಿಮ್ಗೆ ಅದು ಡೆಫಿನೆಟ್ಲಿ ಯೂಸ್ಫುಲ್ ಆಗ್ಬೋದು. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಲ್ಲ ಸರ್ ಅಲ್ಲಿ? ನೆಗೆಟಿವ್ ಹೌದು ಮೇಡಮ್, ನೆಗೆಟಿವ್ ಇರುತ್ತೆ. ಅಲ್ಲ, ದಟ್ ಡಿಪೆಂಡ್ಸ್. ಯಾಕಂದ್ರೆ ದಟ್ ಡಿಪೆಂಡ್ಸ್ ಆನ್ ದಿ ಅಥಾರಿಟಿ ಅವ್ರು ಹೆಂಗ್ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಅವರು ಇದು ಮಾಡೋದು. KE ಕಂಡಕ್ಟ್ ಮಾಡಿದ್ರೆ ಇರುತ್ತೆ. ಸರ್ PUC ರಿಕ್ರೂಟ್ಮೆಂಟ್ KSET ಮಾರ್ಕ್ಸ್ ಮೇಲೆ ಇಲ್ಲ KSET ಅದಕ್ಕೂ ಸಂಬಂಧ ಇಲ್ಲ. PU ರಿಕ್ರೂಟ್ಮೆಂಟ್ಗೆ ಇವಾಗಿರೋ ಆಸ್ ಪರ್ ನಾವು ಅದಕ್ಕೆ PU ರಿಕ್ರೂಟ್ಮೆಂಟ್ಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MSc ಮತ್ತೆ B.Ed ಆಗಿರ್ಬೇಕು. ಸೊ MSc ಮತ್ತೆ B.Ed ಯಾರ್ಯಾರು ಆಗಿದ್ದಾರೆ, ಸೊ ಅವರು ದೇ ಕ್ಯಾನ್ ಟೇಕ್ ಅಪ್ ದಟ್ ಅದು ಎಕ್ಸಾಮ್ ತಗೋಬಹುದು.
ಎಕ್ಸಾಮ್ ತಗೊಂಡು ಅದರಲ್ಲಿ ಏನ್ ಹ್ಮ್ ಮಾರ್ಕ್ಸ್ ತಗೊಂಡಿದ್ದಾರೆ ಅದ್ರ ಮೇಲೆ ನಿಮ್ಗೆ ಜಾಬ್ ಕೊಡ್ತಾರೆ. ಸರ್ ಸೆಟ್ ಆದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಈ ವರ್ಷ ಕರೆಯೋ ಚಾನ್ಸಸ್ ಈಗ ಕಾಲ್ ಆಗುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ ಸದ್ಯಕ್ಕೆ ಕರೆಯಲ್ಲ PUC ದು ಮೇಡಮ್. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದ್ರೆ ಈಗ ಸದ್ಯಕ್ಕೆ ಕರೆಯಲ್ಲ, ನಾನು ಹೇಳ್ತೀನಿ. ಬಟ್ ಒಂದು 2-3 ಇಯರ್ಸ್ ಅಲ್ಲಿ ನೋಡ್ಬೋದು. ಈ ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಆಗ್ತಾವಂತೆ ಈಗ. ಬಟ್ ಹಾ ಇವಾಗ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಈಗ ನೆಟ್ ಕೇಸ್ ಇಟ್ಟಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಇದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹಂಗಾಗಿ ನೀವು ನಿಮ್ದು ಏನಾದ್ರು ಕ್ಯಾಟಗರಿ ಇದ್ದು ಆತರ ಏನಾದ್ರು ನಿಮ್ಗೆ ಆಪರ್ಚುನಿಟೀಸ್ ಇದ್ರೆ, ದಾರಿಗಳಿದ್ರೆ, ಯಾವ್ದೋ ಯೂನಿವರ್ಸಿಟಿ ಕಾಲ್ಫರ್ ಆಗಿ, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. ಅಟ್ಲೀಸ್ಟ್ ಅದಕ್ಕಾದ್ರೂ ನಾವು ಅಟ್ಲೀಸ್ಟ್ ವಿ ಶುಡ್ ಕ್ಲಿಯರ್ ದಿಸ್ ಕೇಸೆಟ್ ಅಲ್ವಾ? ಯಾ ಸರ್ ಎಸ್ ಸರ್. ಕೇಸೆಟ್ ಕ್ಲಿಯರ್ ಆಗಿದ್ರೆ ನಮ್ಗೆ ದಾರಿಗಳು ಕಾಣ್ತವೆ. ಈಗ ಇದೇ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಆ ಕಡೆ ದಾರಿನೇ ಕಾಣಲ್ಲ, ಕ್ಲೋಸ್ ಇರುತ್ತೆ. ಸೊ ಹಂಗಾಗಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಮತ್ತೆ ಸಬ್ಜೆಕ್ಟ್ ಕಲಿತೀರಾ ನೀವು, ಓಕೆನಾ? ಸೊ ನೆಕ್ಸ್ಟ್ ದಿಸ್ ವಿಲ್ ಯೂಸ್ಫುಲ್ ಫಾರ್ ಯುವರ್ ಕಮಿಂಗ್ CSIR ಜೂನ್ಗೆ. ನಿಮ್ಗೆ ಜೂನ್ಗೂ ಬರಿಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟಾರ್ಗೆಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಹಾ ಸರ್ CSIR ಬರೆಯೋದಕ್ಕೆ ನಿಮ್ಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನಿಮ್ಗೆ ಇವಾಗ ಕೋಚಿಂಗ್ ತಗೊಂಡ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಕನ್ಸೆಪ್ಟ್ಸ್ ರೀಕಲ್ ಆಗಿರುತ್ತೆ. ಅದ್ರ ಮೇಲೆ ನೀವ್ ಏನ್ ಮಾಡ್ಬೋದು, ನೀವು ಒಬ್ಬರೇ ಕುತ್ಕೊಂಡು ಓದ್ಬೋದು. ಅವಾಗ ಅಟ್ಲೀಸ್ಟ್ ಟಚ್ ಇರುತ್ತೆ ಕನ್ಸೆಪ್ಟ್ಸ್, ಅವಾಗ ಇನ್ನೂ ಡೆಪ್ತ್ ಆಗಿ ಕುತ್ಕೊಂಡು ಓದ್ಬೋದು. ಎಸ್ ಸರ್ ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು.